ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಮತಂ ವಿಭುಮಾತ್ಮೀಶಂ ವಂದೇ ಭವಗ್ನಂ ಅಮರಾಸುರಹೃತವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸುಲಹರಿತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಹತ್ಕಾರಣವಿತ ನಮೋ ನಮಸ್ತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ್ನೇಯ ದ್ವಿತೀಯ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ ಸಾಧಕ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮಜನ್ಮರಿ ಅಭ್ರಮಮಂಗರಹಿತಂ ಮದಲಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದ್ ಏಡುಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನತೇತೋ ದೇವತಾ ಭಾರತೀ ಸ ಮಮ ವಚಸಿ ನಿರತಂ ಸನ್ನಜನ್ಮಾನಸೇ ಚ ತಂ ವಂದೇ ನರಸಿಂಹಚೇತನಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಕಾಲೇ ಫಲತು ಸುರತು ಚಿಂತಾಮಣಿಯಾಸನಾಥ ವರ್ಷಯತಿ ದಶಮಾತಾ ಶ್ರೀಪಾದ ಸನ್ಮನಿಃ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಧರ್ಮತಾಯ ಚ ಪತಿತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಮನ್ಮನೋಭೀಷ್ಟವರತಂ ಸರ್ವಾಭೀಷ್ಟಪರತಂ ಪುರಂತರ ಗುರು ವಂದೇ ದಾಸಶ್ರೇಷ್ಠಮತಯಾನಿಧಿಂ ಪ್ರತಿಮಂಡಲಮಧ್ಯಸ್ಥ ಪೂರ್ಣಬೋಧಮತಾನಕ ವೈಷ್ಣವ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಅಧ್ಯಾತ್ಮ ಬಂಧುಗಳಿಗೆ ಅಭಿವಂದನೆಗಳು, ಅಭಿವಾದನೆಗಳು. ನಾವು ಮಹಾಮಹಿಮರಾದ ಗುರು ಸಾರ್ವಭೌಮ ಶ್ರೀಪಾದರಾಯರ ಆರಾಧನೆಯ ಸಲುವಾಗಿ ಇವತ್ತು ಆಚರಣೆ ನಡೆಸ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯ ಕಾರ್ಯವನ್ನು ನಮ್ಮ ವರ್ಲ್ಡ್ ವ್ಯಾಸರಾಯ ಫೋರಮ್ನವ್ರು ಮಾಡ್ತಾ ಇರೋದು ಬಹಳ ಶ್ಲಾಘನೀಯವಾದದ್ದು. ವ್ಯಾಸರಾಯರಿಗೆ ಬಹಳ ಪ್ರಿಯಕರವಾದ ಈ ಕಾರ್ಯಕ್ರಮವನ್ನು ನಮ್ಮ ನಾಗು ಶ್ರೀನಿವಾಸ್ ಅವರು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಕ್ಕೆ ನನಗೂ ಒಂದು ಸಣ್ಣ ಭಾಗ ಕೊಟ್ಟಿರೋದ್ರಿಂದ ನಾನು ಅವರಿಗೆ ಬಹಳ ಹೃತ್ಪೂರ್ವಕವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ವ್ಯಾಸರಾಯರು, ಶ್ರೀಪಾದರಾಯರು ಮತ್ತು ಎಲ್ಲ ಸಾತ್ವಿಕ ಗುರುಗಳು, ಮಹಾಮಹಿಮರು, ಜ್ಞಾನಿಗಳು, ಯತಿಗಳು, ಹರಿದಾಸರಿಗೆಲ್ಲರಿಗೂ ಶಿರವಾಗಿ ನಮಸ್ಕಾರ ಮಾಡಿ ನಾನು ನನ್ನ ಪ್ರವಚನ ಶುರು ಮಾಡ್ತಾ ಇದ್ದೀನಿ. ನಾನು ಈ ಪ್ರವಚನ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಶ್ರೀಪಾದರಾಯರ ಮೇಲೆ ಇರ್ತಕ್ಕಂಥ ಭಕ್ತಿಯ ಹಿನ್ನೆಲೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ನೀವು ಶ್ರೀಪಾದರಾಯರ ಮಹಿಮೆಯನ್ನು ಪುಸ್ತಕಗಳಲ್ಲಿ, ಪ್ರವಚನಗಳಲ್ಲಿ ಕೇಳಿರ್ತೀರ. ಅದರಿಂದ ನಿಮಗೆ ಭಕ್ತಿ ಬಂದಿರುತ್ತೆ. ನನಗೆ ಪ್ರತ್ಯಕ್ಷವಾಗಿ ನನ್ನ ಜೀವನದಲ್ಲಾಗಿರ್ತಕ್ಕಂಥ 2 ಘಟನೆ ನನಗೆ ಒಂದು ರೀತಿಯಾಗಿ ಶ್ರೀಪಾದರಾಯರ ಮೇಲೆ ಅಪಾರ ಭಕ್ತಿ ಬರೋಕ್ಕೆ ಕಾರಣ. ಅದನ್ನು ಹಂಚ್ಕೊಳ್ತೀನಿ. ಈಗೊಂದು ಸುಮಾರು 55-60 ವರ್ಷದ ಹಿಂದಿನ ಮಾತಿದು. ನಮ್ಮ ಪರಿವಾರದವರು ಬೆಂಗಳೂರಲ್ಲಿದ್ದರು. ಆದರೆ ನಮ್ಮ ಮನೆ ಮದ್ರಾಸ ಇತ್ತು. ಯಾವುದೋ ಒಂದು ಚಿತ್ರದ ರಿಲೀಸ್ಗೋಸ್ಕರ ನಮ್ಮ ತಂದೆ ಮದ್ರಾಸಿಗೆ ಹೋಗಬೇಕಾಗಿತ್ತು ಕಾರಲ್ಲಿ. ಸೊ ನಮ್ಮ ತಾಯಿನೂ ಇದ್ದರು, ನಾನು ಇದ್ದೆ. ಇನ್ಯಾರಿದ್ರು ನನಗೆ ಜ್ಞಾಪಕ ಇಲ್ಲ. ನಮ್ಮ ತಂದೆ ತಾಯಿ ಇದ್ದರು, ನಾನಿದ್ದೆ. ಈಗ ಅಫ್ಕೋರ್ಸ್ ನೀವು ಬೆಂಗಳೂರು ಮದ್ರಾಸ್ಗೆ ಹೋಗ್ಬೇಕಾದ್ರೆ ಹೊಸೂರು ಮೇಲೆ ಹೋಗ್ತೀರಾ. ಆಗ ಆ ರೂಟ್ ಇರಲಿಲ್ಲ. ಅದು ಕೋಲಾರ ಮುಳಬಾಗಿಲ ಮೇಲೆ ಹೋಗ್ತಾ ಇತ್ತು. ಅದಕ್ಕೆ ಇವತ್ತು ಓಲ್ಡ್ ಮದ್ರಾಸ್ ರೋಡ್ ಅಂತಾರೆ. ಸೊ ಅದು ಕಾರ್ ಹೋಗ್ತಾ ಇರ್ಬೇಕಾದ್ರೆ ಮುಳಬಾಗಲು ನರಸಿಂಹ ತೀರ್ಥದ ಪಕ್ಕದಲ್ಲೇ ಕಾರ್ ಹೋಗ್ದಾಗ ನಮ್ಮ ತಾಯಿ ಹೇಳಿದ್ರು, ಇಲ್ಲ ಇಲ್ಲಿ ಶ್ರೀಪಾದರಾಯರ ಬೃಂದಾವನ ಇದೆ, ಹೋಗಿ ನಮಸ್ಕಾರ ಹಾಕೋಣ ಅಂತ. ಅವಾಗ ನಮ್ಮ ತಂದೆ ಇಲ್ಲ ಅಲ್ಲಿ ರೆಕಾರ್ಡಿಂಗ್ ಏನೋ ಕಾಯ್ತಾ ಇರ್ತಾರೆ, ಹೋಗೋಣ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಹೋದ್ವಿ, ಮದ್ರಾಸಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಅದೇ ಸೇಮ್ ಸ್ಪಾಟ್ ಬಂದಾಗ ಅದೇ ನಮ್ಮ ತಾಯಿ ಹೇಳಿದ್ರು, ಶ್ರೀಪಾದರಾಯರಿದೆ, ಬೃಂದಾವನ ಇದೆ, ಹೋಗಿ ನೋಡಿ ದರ್ಶನ ಮಾಡೋಣ ಅಂದಾಗ ನಮ್ಮ ತಂದೆ ಇಲ್ಲ ರಿಲೀಸ್ ಇದೆ, ತುಂಬ ಕೆಲಸ ಇದೆ ಅಂತ ಹೇಳಿದ್ದು ಅದನ್ನು ಮಾಡಿದ್ರು, ಟಲಾಯಿಸಿದ್ರು. ಮಠದ ಮುಂದೆ ಒಂದು 10 ಹೆಜ್ಜೆ ಕಾರ್ ಹೋಗಿ ಕಾರ್ ನಿಂತೋಯ್ತು. ಕಾರ್ ನಿಂತೋದ್ಮೇಲೆ ಅವನು ಡ್ರೈವರ್ ಹೇಳ್ದ, ಇಲ್ಲ ಸರ್ ಇದು ತುಂಬ ಇದು ಕಾರ್ ಓವರ್ ಹೀಟ್ ಆಗೋಗಿದೆ, ಸ್ವಲ್ಪ ನೀರು ಹಾಕಿ ಇದಕ್ಕೆ ಕೂಲ್ ಆಗಬೇಕು, ಇನ್ನೊಂದು 15-20 ನಿಮಿಷ ಬೇಕು, ನೀವು ಇಲ್ಲೇ ಸುತ್ತಮುತ್ತ ಎಲ್ಲರೂ ಹೋಗೋದಾದ್ರೆ ಹೋಗಿ ನೋಡ್ಕೊಂಬನ್ನಿ ಅಂತ. ನೋಡಿ ಇದು ಎಷ್ಟು ರೋಮಾಂಚಕರವಾಗಿದೆ ಮಾತುಗಳು. ಇಲ್ಲದೆ ಅವ್ನು ಯಾಕೆ ಹೇಳ್ಬೇಕು ಹೇಳಿ, ಡ್ರೈವರು ಹೋಗಿ ನೋಡ್ಕೊಂಬನ್ನಿ ಅಂತ ಅವ್ನು ನನಗೆ ಪ್ರೇರಣೆ ಮಾಡಿ ಹೇಳ್ತಿದ್ದಾರೆ. ಹೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ.
ಆ, ಅದು ಆ ಒಂದು ಘಟನೆ ನನಗೆ ಬಹಳ ಒಂಥರ ಮನಸ್ಸಲ್ಲಿ ಅಚ್ಚಿಳಿತು. ಅಷ್ಟು ಇದು ಮಾಡು ಸಾಕಿ ಸಲವ ವರ್ಷ ಆದ್ಮೇಲೆ ನನಗೆ ಇದು ಹೊಳೀತು. ಅದು ಶ್ರೀಪಾದರಾಯರಿಗೆ ಅವರಿಗೆ ನಮ್ಮ ತಂದೆ ತಾಯಿ ನೋಡಬೇಕು ಅಂತ ಇಷ್ಟ ಇರಲಿಲ್ಲ. ಬೇಸಿಕಲಿ ನನ್ನನ್ನು ನೋಡಬೇಕು ಮತ್ತು ನನಗೆ ಅವರ ಒಂದು ಮಹಿಮೆ ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹಂಗೆ ಮಾಡಿದ್ರು ಅಂತ ಅನ್ಸತ್ತೆ. ಯಾಕೆಂದರೆ ಅದಾದ್ಮೇಲೆ ನನಗೆ ಬಹಳ ಅಪಾರ ನಂಬಿಕೆ ಇತ್ತು. ಇವತ್ತು ನಾನು ಇಲ್ಲಿ ಅಮೆರಿಕಾಗೆ ಬಂದಮೇಲೆ ಸ್ತೋತ್ರ ಶುರು ಮಾಡಿದ್ದು ಮಧ್ವನಾಮದ ಇದರಿಂದಾನೇ. ಸೊ ನನಗೆ ಅದರ ಒಂದು ಬಹಳ ಅಚ್ಚಳಿಯಾದ ಒಂದು ಇದಾಯಿತು. ಇನ್ನೊಂದು ಘಟನೆ ಅಂತಂದರೆ, ಈಗ ಒಂದು 40 ವರ್ಷದ ಕೆಳಗೆ ನಾನು ಬೆಂಗಳೂರು ಇಂಡಿಯಾಲಿ ಇದ್ದಾಗ ಅಮೆರಿಕಾಗೆ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಬರಬೇಕಾಯಿತು. ಒಂದು 15 ದಿವಸನೋ ಏನೋ. ಆವಾಗ ನಮ್ಮ ತಂದೆ ಕೇಳಿದ್ರು, ಊಟ ತಿಂಡಿಗೆ ಏನು ಮಾಡ್ತೀವೋ, ತುಂಬ ಕಷ್ಟ ಅಂತ. ಈಗ ಅಫ್ಕೋರ್ಸ್ ನಿಮಗೆಲ್ಲ ಸಿಗುತ್ತೆ ಸೌಕರ್ಯಗಳು, ಆವಾಗ ಇರಲಿಲ್ಲ. ಆವಾಗ ನಮ್ಮ ತಾಯಿ ಹೇಳಿದ್ರು, ಇಲ್ಲ ಇಲ್ಲ ನೀ ಶ್ರೀಪಾದರಾಯನ ಸ್ಮರಣೆ ಮಾಡು, ಶ್ರೀಪಾದರಾಯ ಸ್ಮರಣೆ ಮಾಡಿದ್ರೆ ನಿನಗೆ ಖಂಡಿತ ಊಟ ತಿಂಡಿ ಸಿಗುತ್ತೆ ಅಂತ. ಸೊ ನನಗೆ ಒಂಥರ ಅರ್ಧ ಮನಸ್ಸು ಬಂದೆ. ಇಲ್ಲಿ 1 ತಿಂಗಳ ಪ್ರಾಜೆಕ್ಟ್ ಇತ್ತು ಅದು. 15 ದಿವಸ ಏನು ಊಟ ಇಲ್ಲ, ತಿಂಡಿ ಇಲ್ಲ, ತುಂಬ ಇದಾಯಿತು. ಏನೋ ಬ್ರೆಡ್ಡು ಗಿಡ್ಡು ತಿನ್ಕೊಂಡು ನೋಡಿದ್ರು. ಅದಾದ್ಮೇಲೆ ಯಾರೋ ಪಾಪ ಬಂದರು, ಮನೆಗೆ ಕರ್ಕೊಂಡು ಹೋದರು. ಫಸ್ಟ್ ಕ್ಲಾಸ್ 2 ಹೊತ್ತು ಊಟ ಆಯಿತು. ಅಲ್ಲಿ ನಾವು ಮನೆಗೆ ಬಂದು ವಾಪಸ್ ಇಂಡಿಯಾಗೆ ಬಂದಮೇಲೆ ನಮ್ಮ ತಾಯಿಗೆ ಹೇಳಿದೆ, ನಾನು ಆಡ್ಕೊಂಡೆ, ನೋಡಿ ಶ್ರೀಪಾದರ ನಂಬು ಅಂತಂದು ಹಿಂಗಾಯ್ತು ಅಂತ. ಅವಾಗ ನಮ್ಮ ತಾಯಿ ನಕ್ಬಿಟ್ಟು ಹೇಳಿದ್ರು, ನೀನು ಅರ್ಧ ಮನಸ್ಸು ಮಾಡಿದ್ದೆ, ಸಂಪೂರ್ಣವಾಗಿ ನಂಬಿದ್ರೆ ನಿನಗೆ ಸಂಪೂರ್ಣ ಊಟ ಸಿಗ್ತಾಯಿತ್ತು. ನೀನು ಅರ್ಧ ಮನಸ್ಸು ಮಾಡಿದೆ, ಮನಸ್ಸಿಂದ ಬೇಡ್ಕೊಂಡು, ಅದಕ್ಕೆ ನಿನಗೆ ಅರ್ಧ ಊಟ ಅರ್ಧ ಉಪವಾಸ ಆಯಿತು ಅಂತ. ಈ 2 ಘಟನೆಗಳು ನನಗೆ ಬಹಳ ಒಂಥರ ಪ್ರಭಾವ ಇದಾಯಿತು. ನನಗೆ ಶ್ರೀಪಾದರಾಯರ ಮಹಿಮೆ ಮತ್ತು ಇದು, ಅದರಿಂದ ಅವ್ರ ಮೇಲೆ ನನಗೆ ಅಪಾರ ಭಕ್ತಿ. ಅದಾದ್ಮೇಲೆ ನಾನು ಮಧ್ವನಾಮ ಟ್ರಾನ್ಸ್ಲೇಟ್ ಮಾಡಿದೆ. ಆಗಾಗ ಮುಳುಬಾಗಿಲಿಗೆ ಹೋಗ್ತಾ ಇದ್ದೆ. ಈಗಿನ ಪ್ರಸ್ತುತ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ವಿ. ನಾವು ಹೋದಾಗೆಲ್ಲ ನಮಗೆ ಅಲ್ಲಿ ಮಠದ ಇದನ್ನು ಪಬ್ಲಿಕೇಶನ್ಸ್ ಕೊಡ್ತಾಯಿದ್ರು. ಸೊ ಇವತ್ತಿಗೂ ನನಗೆ ಶ್ರೀಪಾದರಾಯರ ಮಠ ಅಂತಂದರೆ ಬಹಳ, ಸ್ವಾಮಿಗಳು ಅಂದರೆ ಬಹಳ ಒಂದು ಅತ್ಯಂತ ಭಕ್ತಿ, ವಿಶ್ವಾಸ, ಶ್ರದ್ಧೆ ಇದೆ. ಇದನ್ನು ಹಂಚಿಕೊಂಡು ನಾನು ಇವತ್ತು ನನ್ನ ಪ್ರವಚನಕ್ಕೆ ಬರ್ತಾ ಇದ್ದೀನಿ. ಇವತ್ತು ನಾನು ಶ್ರೀಪಾದರಾಯರ ಕೆಲವು ಕೃತಿಗಳು, ಒಂದು ಭಾಳ ಪ್ರಸಿದ್ಧವಾದ ಭಕ್ತಿ ಬೇಕು, ವಿರಕ್ತಿ ಬೇಕು ಮತ್ತು ಒಂದೆರಡು ಭಾಗ ಅಲ್ಲದೆ ಇನ್ನೊಂದು ನಮ್ಮ ವಿಜಯರಾಯರು ಶ್ರೀಪಾದರಾಯರ ಮೇಲೆ ಮಾಡಿರ್ತಕ್ಕಂಥ ಸುಳಾದಿ, ಇದು ಬಹಳ ಅಪರೂಪದ. ನೀವು ಎಲ್ಲೂ ಇದನ್ನು ನೋಡಿರಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ ಪ್ರವಚನ. ಇದು ವಿಜಯರಾಯರು ಶ್ರೀಪಾದರಾಯರ ಮೇಲೆ ಮಾಡಿರ್ತಕ್ಕಂಥ ಸುಳಾದಿ. ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಮಾಡಿ ನಾನು ಇವತ್ತು ಈಗ ಮೊದಲನೇ ಕೃತಿ ಅವರು ಶ್ರೀಪಾದರಾಯರು ಮಾಡಿರ್ತಕ್ಕಂಥ ಭಕ್ತಿ ಬೇಕು, ವಿರಕ್ತಿ ಬೇಕು ಶುರು ಮಾಡ್ತೇನೆ. ಮೊದಲನೇ ಸಲ ಇರ್ತಂತೆ, ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಿಗೆ ಅಂತ ಇಲ್ಲಿ ಶ್ರೀಪಾದರಾಯರು ಹೇಳ್ತಾರೆ. ಇದು ಹಲವಾರು ಒಂಥರ ಲೇಯರಲ್ಲಿ ಇದು ತಡ್ಕೊಳತ್ತೆ. ಫಸ್ಟ್ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳೋಣಂತೆ. ಭಕ್ತಿ ಬೇಕು ಅಂದ್ರೆ ನಮಗೆ ಭಕ್ತಿ ಅಂತ ತಕ್ಷಣ ಗೊತ್ತು. ಭಕ್ತಿ ಅಂದರೆ ಡಿವೋಷನ್ ಅಂದರೆ ಭಕ್ತಿ. ಭಕ್ತಿ ಏನ್ರಿ ಗೊತ್ತಿಲ್ವಾ? ನಾವು ದೇವ್ರ ಭಕ್ತಿ ಮಾಡ್ತೀವಿ ಅಂತ. ಆದರೆ ಆ ಭಕ್ತಿಯ ಒಂದು ಸರಿಯಾದ ಅರ್ಥ ಮಾಡಿಕೊಂಡ್ರಾಗ ನಮಗೆ ಅರ್ಥವಾಗುತ್ತೆ ನಮ್ಮ ಭಕ್ತಿ ಎಷ್ಟು ಶುದ್ಧ, ಎಷ್ಟು ನಾವೆಲ್ಲಿದ್ದೀವಿ ಅಂತ. ಇದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢೋ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತರ್ ನಾಣ್ಯತಾನತ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನಲ್ಲಿ ಅನನ್ಯವಾದ ಮತ್ತು ಅಥವಾ ಬೇರೆ ಯಾವ ದೇವತೆಗಳಲ್ಲಿ ನಾವು ಭಕ್ತಿ ಮಾಡೋದಾದರೂ ಅವರ ಮಹಾತ್ಮೆ ಏನು ಅಂತ ತಿಳ್ಕೊಂಡು ಮತ್ತು ಅವರಲ್ಲಿ ಸ್ನೇಹ ಇದೆರಡು. ಸೊ ಮಹಾತ್ಮ ಜ್ಞಾನ, ಸ್ನೇಹ ಎರಡನ್ನು ಶ್ರೀಮದಾಚಾರ್ಯರು ಓದಿಸ್ತಾರೆ. ಇದನ್ನು ಇವರು ಟೀಕಾಕೃತ್ಪಾದರು ಸ್ವಲ್ಪ ಇನ್ನೂ ಪರಿಷ್ಕಾರ ಮಾಡಿ ಹೇಳ್ತಾರೆ. ಪರಮೇಶ್ವರ ಭಕ್ತರ ನಾಮ ಅಂದರೆ ಪರಮೇಶ್ವರ ಭಕ್ತರ ನಾಮದ ಭಕ್ತಿ ಅಂದರೆ ಏನಪ್ಪ ಅಂದರೆ ನಿರವಧಿಕ ಅನಂತಾನದ್ಯವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೇಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣ್ಯಾಪಿ ಅಪರಿಬದ್ಧೋ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಭಕ್ತಿ ಮಾಡಬೇಕಾದ್ರೆ ಪರಮಾತ್ಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣ ಪೂರ್ಣ ಅನ್ನೋದನ್ನು ಜ್ಞಾನಪೂರ್ವಕ ಅವನನ್ನು ತಿಳ್ಕೊಂಡು ಮತ್ತು ಸ್ವಾತ್ಮಾತ್ಮೇಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಸೊ ನಮಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಎಲ್ಲ ಸಂಬಂಧಗಳು ಎಲ್ಲದಕ್ಕಿಂತ ಅನೇಕ ಗುಣ ಅಧಿಕ ಇರಬೇಕು ಪರಮಾತ್ಮನ ಭಕ್ತಿ. ಮತ್ತು ಅಂತರಾಯ ಸಹಸ್ರೇರಪ್ಪಿ ಅಪ್ರತಿಪದ. ಸೊ ಎಷ್ಟೇ ವಿಘ್ನಗಳು ಬರಲಿ, ಎಷ್ಟೇ ಅಡೆತಡೆ ಬಂದರೂ ಸಹ ಅದು ನಿರಂತರ ನಡಿಬೇಕು. ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ ಟೀಕಾಕೃತ ಅವರು.
ಅಂದರೆ ನೋಡಿ, ಈಗ ಲೆಕ್ಕ ಹಾಕೊಳ್ಳಿ, ಈಗ ಈ ಇಷ್ಟರೊಳಗೆ ನಮಗೆ ಎಷ್ಟು ಸ್ಯಾಟಿಸ್ಫೈ ಎಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತೀವಿ ಎಷ್ಟಿದೆ ಅಂತ. ಸೊ ಇದು ಅಫ್ಕೋರ್ಸ್ ಪುಸ್ತಕದಲ್ಲಿ ಹೇಳಿದ್ರೆ ನಿಮಗೆ ಅಷ್ಟು ಇದಾಗಲ್ಲ. ಇದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಇದು ನೀವೆಲ್ಲ ನೋಡಿರ್ಬಹುದಂತ. ಇದು ಭಕ್ತ ಕುಂಬಾರ ಸಿನಿಮಾ. ಯಾಕೆಂದರೆ ನಿಮಗೆ ಸಿನಿಮಾ ಕೊಟ್ಟರೆ, ನನಗೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ, ನಿಮಗೂ ಬ್ಯಾಕ್ಗ್ರೌಂಡ್ ಇದೆ, ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ನೋಡಿ, ಅವರು ಮಗು ಸತ್ತೋಗುತ್ತೆ. ಮಗು ಹೆಂಗೆ ಸತ್ತು, ಏನೋ ಅಪ್ಪ ಏನೋ ಇದು ಮಾಡ್ದ, ಕಾರ್ ಆಕ್ಸಿಡೆಂಟು ಆ ಥರ ಅಲ್ಲ. ಪರಮಾತ್ಮನ ಭಕ್ತಿ ಮಾಡ್ತಾ, ಪರಮಾತ್ಮನ ಸ್ತೋತ್ರ ಹಾಡ್ತಾ ಮಗು ಸತ್ತೋಯ್ತು. ಸೊ ಭಗವಂತನ ಭಕ್ತಿಯಲ್ಲಿ ಗಾನದಲ್ಲಿ ಪರವಶನಾಗಿರ್ತಕ್ಕಂಥ ಭಕ್ತನ ಕೈಯಲ್ಲೇ ಮಗು ಸತ್ತೋಯ್ತು. ಆವಾಗ ಅವನು ಇದರಲ್ಲಿ ನಮ್ಮಂಥವ್ರಾಗಿದ್ರೆ ಏನು ಮಾಡ್ತೀವಿ, 1,99,999 ದೇವರ ಮೇಲೆ ತಿರುಗಿ ಬೀಳ್ತಾ ಇದ್ವಿ. ನಾನು ನಿನ್ನ ಸ್ತೋತ್ರ ಮಾಡ್ತಾ ಇದ್ದೀನಿ, ನಿನ್ನ ಗಾನ ಮಾಡ್ತಾ ಇದ್ದೀನಿ, ಹತ್ತದ್ರಲ್ಲಿ ನೀನು ನನಗೆ ಇದು ಮಾಡಲಿಲ್ಲ, ಹಾಗೆ ಹೀಗೆ ಅಂತ ನಾವು ತಿರುಗಿ ಬಿಡ್ತೀವಿ. ಆದರೆ ಅವನು ಬಿಡಲಿಲ್ಲ. ಇದು ಏನು ತಿಳಿಸುತ್ತೆ ಅಂದರೆ, ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಸೊ ಅವನಿಗೆ ಅತ್ಯಂತ ಪ್ರಿಯನಾದ ಮಗುಗಿಂತ ಅನಂತ ಪಟ್ಟು ಹೆಚ್ಚು ಭಗವಂತನಲ್ಲಿ ಪ್ರೀತಿ ಇತ್ತು. ಆಯಿತು, ಅದಾದಮೇಲೆ ಅವನಿಗೆ ಕೈ ಮುರಿದೋಯ್ತು, ಇದಾಯಿತು, ಅಂದರೂ ಸಹ ಭಕ್ತಿ ಪರಮಾತ್ಮನಲ್ಲಿ ಅವನು ಕಡಿಮೆ ಮಾಡಲಿಲ್ಲ. ಇದೇ ಅಂತರಾಯ ಸಹಸ್ರೇಣಾಪಿ ಅಪ್ರಪತಿಹತ್ತ ಪ್ರೇಮ ನಿರಂತರ ಪ್ರೇಮ ಪ್ರವಾಹ ಅಂತ. ಸೊ ಎಷ್ಟೇ ಕಷ್ಟ ಬಂದರೂ ಸಹ ಪರಮಾತ್ಮನಲ್ಲಿ ಭಕ್ತಿ ಪ್ರೀತಿ ಅವರು ನಿಲ್ಲಿಸ್ತಿಲ್ಲ. ಅಂಥ ಒಂದು ಭಕ್ತಿ ಮಾಡಿದ್ದಕ್ಕೇನೆ ಪರಮಾತ್ಮ ಬಂದ ಅವನ ಸೇವೆ ಮಾಡೋಕ್ಕೆ. ಅವನಿಗೆ ನೀವು ಸಿನಿಮಾದಲ್ಲಿ ನೋಡಿದ್ದೀರಿ. ಅಫ್ಕೋರ್ಸ್ ಬರೀ ಊಟ ತಿಂಡಿ ಮಾಡಿಸೋದು ತೋರಿಸಿದ್ದಾರೆ. ಆದರೆ ಲೆಕ್ಕ ಹಾಕ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಕೈ ಕಾಲು ಇಲ್ಲದೆ ಹೋದರೆ ಅವನು ಸ್ನಾನ ಏನು ಮಾಡ್ತಾನೆ, ಅವನು ಟಾಯ್ಲೆಟ್ಗೆ ಹೋಗ್ತಾನೆ. ಸೊ ಎಂಥ ಅಂದರೆ, ತಾಯಿ ಥರ ಮಲಮೂತ್ರವನ್ನು ತೆಗೆದು ವಿಸರ್ಜನೆ ಮಾಡಿ ಅವನ ಸ್ನಾನ ಮಾಡಿಸಿ ಬಟ್ಟೆ ಹಾಕಿರ್ತಕ್ಕಂಥ ಅಷ್ಟು ಪ್ರೀತಿಯಿಂದ ಪರಮಾತ್ಮ ಅವನನ್ನು ನೋಡಿಕೊಂಡ. ಯಾಕೆಂದರೆ ಅವನಲ್ಲಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಪರಮಾತ್ಮನಲ್ಲಿ ಭಕ್ತಿ ಇತ್ತು. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧೋ ನಿರಂತರ ಪ್ರೇಮ ಪುರಃ ಟೀಕಾಕೃತವಾದ ಹೇಳಿತು. ನಾವು ಅಕ್ಷರಶಃ ಅವನಲ್ಲಿ ನೋಡ್ತೀವಿ. ಈ ಭಕ್ತಿ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಮಗೆ ಇವರು ವಾಯುಸ್ಥಿತಿನಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ತ್ರಿವಿಕ್ರಮಣಿತ ಹೇಳ್ತಾರೆ. ಈ ಥರ ಪರಮಾತ್ಮನ ಭಕ್ತಿ ಹೆಂಗಿರಬೇಕು ಅಂತ ಅದನ್ನು ಹೇಳ್ತಾರೆ ನೋಡಿ. ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಅಂದರೆ, ವಾಯುದೇವರೇ ಗೋವಿಂದನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಕೊಡಿ ಮತ್ತು ನಿಮ್ಮಲ್ಲೂ ಭಕ್ತಿ ಕೊಡಿ. ಎಂಥ ಭಕ್ತಿ? ಊರ್ಜಿತ ಅಂದರೆ ದಿವಸಕ್ಕೂ ಅದು ಹೆಚ್ಚುತ್ತಾ ಇರಬೇಕು. ನಿರ್ನಿಮಿತ್ತ, ಯಾವ ನಿಮಿತ್ತ ಇರಬಾರ್ದು. ಅಂದರೆ ವಿತೌಟ್ ಕಾಸ್ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ನಿರವಧ್ಯ ಮತ್ತು ಯಾವ ವಿಧವಾದ ಅದಕ್ಕೆ ಅಡಚಣೆಗಳಿರಬಾರ್ದು, ಯಾವ ವಿಧವಾದಬಾರ್ದು. ನಿಶ್ಚಲ, ಇವತ್ತು 10 ನಾಳೆ 3 ನಾಡಿದ 12 ನಾಳೆ 1 ಆ ಥರ ಅಲ್ಲ, ಶಾಶ್ವತ ಇರಬೇಕು. ಸದ್ಗುಣ ಬೃಹತಿ ಅಂದರೆ ಪರಮಾತ್ಮನ ಗುಣ ಚಿಂತನೆ, ಅದೇ ಮಹಾತ್ಮ ಜ್ಞಾನ ಅಂತ ಹೇಳಿದ್ರೆ ಅದು ಆ ಗುಣ ಪೂರ್ಣಪೂರ್ವವಾಗಿ ಶಾಶ್ವತಿ. ಇಂಥ ಭಕ್ತಿ ಹೆಂಗೆ ಕೊಡಿ, ಇವತ್ತು ಇನ್ನೊಂದು 10 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ತಕ್ಷಣ ನನಗೆ ಇಂಥ ಒಂದು ಅದ್ಭುತವಾದ ನಿರ್ಮಲವಾದ ನಿಶ್ಚಲವಾದ ನಿರ್ನಿಮಿತ್ತವಾದ ನಿರ್ಗುಣ ಅಧಿಕವಾದ ಮತ್ತು ನಿರ್ವ್ಯಾಜವಾದ ಯಾವ ವ್ಯಾಜವಿಲ್ಲದೆ ಇರ್ತಕ್ಕಂಥ ಭಕ್ತಿ, ಶಾಶ್ವತವಾದ ಭಕ್ತಿಯನ್ನು ಕೊಡಿ ಅಂತ ವಾಯುಸ್ಥಿತಿನಲ್ಲಿ ಇವರು ತ್ರಿವಿಕ್ರಮಣಿತ ಹೇಳ್ತಾರೆ. ಸೊ ಇದು ಭಕ್ತಿ. ಸೊ ಈಗ ಲೆಕ್ಕ ಹಾಕೊಳ್ಳಿ, ನಾವು ಭಕ್ತರ ಗುಂಪಲ್ಲಿ ಹೆಂಗಿರ್ತೀವಿ. ಇದನ್ನ ಆ್ಯಕ್ಚುಲಿ ಒಂದು ಕಡೆ ಗ್ರಂಥದಲ್ಲಿ ಹೇಳ್ತಾರೆ. ಭಕ್ತಿಯಲ್ಲಿ 3 ಥರ ಭಕ್ತಿ: ಸಾತ್ವಿಕ, ತಾತ್ವಿಕ, ತಾಮಸ ಅಂತ. ಆ ಸಾತ್ವಿಕ ಭಕ್ತಿಯಲ್ಲಿ ಮತ್ತೆ 3 ಗುಣ, 3 ಭಾಗ ಸಾತ್ವಿಕ. ಮತ್ತು ಅದರಲ್ಲೂ ಅಂದರೆ ಸಾತ್ವಿಕ ಇಂದ ಹಿಡಿದು ತಾಮಸ ಅದು ಭಕ್ತಿನೇ. ಅದು ತಾಮಸ ಇದಲ್ಲ, ಅದು ದ್ವೇಷ ಅಲ್ಲ, ತಾಮಸ. ಈಗ ಒಟ್ಟು 27 ಕ್ಯಾಟಗರಿ ಇದೆ. ಸೊ 27 ಕ್ಯಾಟಗರಿಯಲ್ಲಿ ನಾವು ಎಲ್ಲಿ ಬರ್ತೀವಿ? 25ರಲ್ಲೋ 26ರಲ್ಲೋ ಅಥವಾ 27ರಲ್ಲೋ ಬರ್ತೀವಿ. ಬ್ರಹ್ಮಾದಿ ದೇವತೆಗಳು, ವಾಯುದೇವರು ಅವರು ಮೊದಲು ಸಾತ್ವಿಕ ಭಕ್ತಿಯಲ್ಲಿ ಬರ್ತಾರೆ. ಸೊ ಇದು ಭಕ್ತಿ ಅನ್ನೋದ್ರಲ್ಲ ಒಂದು ಲಕ್ಷಣ. ಮತ್ತು ವಿರಕ್ತಿ ಅಂತಂದರೆ ವೈರಾಗ್ಯ. ಇದನ್ನು ಎಷ್ಟೋ ಜನ ತಪ್ಪು ತಿಳ್ಕೊತಾರೆ. ವೈರಾಗ್ಯ ಅಂತಂದರೆ ಎಲ್ಲನೂ ಬಿಟ್ಬಿಡೋದು, ಅಟ್ಯಾಚ್ಮೆಂಟ್ ಅಂತ. ಹಾಗಾದರೆ ಒಂದು ಶಾಸ್ತ್ರ ಓದಬೇಕು ಅನ್ನೋದು ಆಸೆ ಇರಬೇಕು, ದೊಡ್ಡವ್ರ ಗುರು ಹಿರಿಯ ಸೇವೆ ಮಾಡಬೇಕು, ಉದ್ಧಾರ ಆಗಬೇಕು, ಇದು ಪಾಠ ಪ್ರವಚನ ಕೇಳಬೇಕು ಅಂತ, ಹೀಗೆ ಅದು ಆಸೆ ಅಲ್ವಾ? ಅದು ತಪ್ಪು. ಅದನ್ನು ಅಟ್ಯಾಚ್ಮೆಂಟ್ ಬಿಟ್ಬಿಡೋದಾ?
ಇಲ್ಲ. ಅದನ್ನ ನೀವು ಆ ಶಬ್ದನ ಅರ್ಥ ಮಾಡ್ಕೊಂಡಾಗ ಅರ್ಥ ಆಗುತ್ತೆ. ಅದು ಹೆಂಗ್ ಬರುತ್ತೆ ಅಂತಂದ್ರೆ, ವಿರಾಗ, ವಿ ಅಂತಂದ್ರೆ ಅದು ಫಸ್ಟ್ ರಾಗ. ರಾಗ ಅಂತಂದ್ರೆ ಇದು ಹಾಡಿನ ರಾಗ ಅಲ್ಲ. ರಾಗ ಅಂತಂದ್ರೆ ಅನುರಾಗ, ಅಟ್ಯಾಚ್‌ಮೆಂಟ್. ಸೊ ರಾಗ ಅಟ್ಯಾಚ್‌ಮೆಂಟ್‌ನ ವಿಗತ. ಸೊ ಅಂದ್ರೆ ಯಾವುದು ಅಂದ್ರೆ ಬಿಡುವುದು, ಡಿಸ್ಕಾರ್ಡ್ ಮಾಡೋದು. ಸೊ ಯಾವ ವಿಧವಾದ ಒಂದು ಅಟ್ಯಾಚ್‌ಮೆಂಟ್ ಇಲ್ಲದೆ ಇರತಕ್ಕಂಥದ್ದು ಅದು ವಿರಾಗ ಅಂತ. ಸೊ ಆ ಭಾವ ಇರತಕ್ಕಂಥದ್ದು ವೈರಾಗ್ಯ. ಇದು ಅರ್ಥವಾಯ್ತು. ಇದು ನಮಗೆ ಗೊತ್ತಿರೋದು. ಆದರೆ ಇಲ್ಲಿ ವಿ ಅನ್ನಕ್ಕೆ ಇನ್ನೂ ಹಲವಾರು ಅರ್ಥ ಇದೆ. ವಿ ಅಂತಂದ್ರೆ ವಿಷ್ಣು, ವಿಷ್ಣು ಭಕ್ತರು, ವಿಹಿತವಾದದ್ದು. ಸೊ ವಿಹಿತವಾದ ಎಲ್ಲ ಧರ್ಮಾಚರಣೆಗಳಲ್ಲಿ ನಮಗೆ ರಾಗ ಇರಬೇಕು. ಅಲ್ಲಿ ವಿಗತ ರಾಗ ಅಲ್ಲ, ಅಲ್ಲಿ ರಾಗ ಇರಬೇಕು. ಸೊ ವಿಷ್ಣುವಿನಲ್ಲಿ, ವಿಷ್ಣು ಭಕ್ತರಲ್ಲಿ ನಮಗೆ ಯಾವ್ದಾವ್ದು ವಿಹಿತವೋ ಆ ವಿಹಿತವಾದ ಎಲ್ಲ ವಸ್ತುಗಳಲ್ಲೂ, ಎಲ್ಲ ಕಾರ್ಯಗಳಲ್ಲೂ ನಮಗೆ ರಾಗ ಅಟ್ಯಾಚ್ಮೆಂಟ್ ಇರಬೇಕು. ಸೊ ಒಂದು ಪರಮಾತ್ಮನಲ್ಲಿ ಶ್ರೇಷ್ಠವಾದ ವಿಹಿತವಾದರಲ್ಲಿ ರಾಗ ಇರಬೇಕು. ಅದಲ್ಲದು ಉಳಿದ ಎಲ್ಲದರಲ್ಲೂ ವಿಗತ ರಾಗವಾಗಿರಬೇಕು. ಇದು ವೈರಾಗ್ಯ ಅನ್ನೋದ್ರ ಅರ್ಥ. ಸೊ ಹೀಗೆ ನಾವು ನೋಡಿದಾಗ ಭಕ್ತಿ ವಿರಕ್ತಿ ಎರಡು ಒಂದು ಥರ ಒಂದೇ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಬರುತ್ತೆ. ಅಂದರೆ ಭಕ್ತಿ ಅಂತಂದ್ರೆ ಏನೋ ಒಂದು ಹಿಡ್ಕೊಳ್ಳೋದು, ವಿರಕ್ತಿ ಅಂತಂದ್ರೆ ಏನೋ ಒಂದು ಬಿಡೋದು. ಆ ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನ ಮತ್ತೆ ಹೇಳ್ತಕ್ಕಂಥದ್ದು ಜ್ಞಾನ. ಸೊ ಭಕ್ತಿ, ಜ್ಞಾನ, ವೈರಾಗ್ಯ ಅನ್ನೋದು ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಒಂಥರ ಈಗ ಸಪ್ರೇಟ್ ಈಗ ಕಾಫಿ ಮಾಡ್ಬೇಕಾದ್ರೆ ನೀರು, ಅದಾದಮೇಲೆ ಒಂದು ಕಾಫಿ ಪುಡಿ, ಅದಾದಮೇಲೆ ಸಕ್ಕರೆ, ಅದಾದಮೇಲೆ ಹಾಲು, ಹೀಗೆ ಬೇರೆ ಬೇರೆ ಭಕ್ತಿ ಒಂದು, ಸಕ್ಕರೆ ಇದು, ಆಮೇಲೆ ವೈರಾಗ್ಯ ಒಂದು, ಜ್ಞಾನ. ಹಾಗಲ್ಲ, ಇದು ಒಂಥರ ಸಮಸ್ತವಾಗಿ ಇರ್ತಕ್ಕಂತಹ ಒಂದು ಇದು. ಅಂದರೆ ಆ ನಾವು ಮಾಡ್ತಕ್ಕಂಥ ಸಾಧನೆ, ನಾವು ಮಾಡ್ತಕ್ಕಂಥ ಉಪಾಸನೆಯಲ್ಲಿ ಭಕ್ತಿ ಅಂಶಗಳು ಇರಬೇಕು, ವೈರಾಗ್ಯದ ಅಂಶಗಳು ಇರಬೇಕು, ಮತ್ತು ಜ್ಞಾನದ ಅಂಶಗಳು ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಳಿ ತಗೊಂಡ್ರೆ ಆ ಹುಳಿನಲ್ಲಿ ಉಪ್ಪು ಇರುತ್ತೆ, ಖಾರವೂ ಇರುತ್ತೆ, ಹುಳಿನೂ ಇರುತ್ತೆ. ಆದರೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅಂದರೆ ಅದೊಂದು ಸಮಗ್ರವಾದ ಈಗಿರ್ತಕ್ಕಂಥದ್ದು ಇದು. ಮತ್ತು ಬರೀ ಭಕ್ತಿ ವೈರಾಗ್ಯ ಎರಡೇ ಇದ್ರೆ ಸಾಲದು. ಯಾಕೆಂದರೆ ಅದನ್ನು ಮಾಡೋದಕ್ಕೆ, ಆಚರಣೆ ಮಾಡೋಕ್ಕೆ ಸರ್ವಶಕ್ತಿ ಬೇಕು. ದೇಹದಲ್ಲಿ ತ್ರಾಣ ಬೇಕು, ಮನಃಶಕ್ತಿ ಬೇಕು, ಮತ್ತು ಮಾಡ್ತಕ್ಕಂತಹ ಒಂದು ಉತ್ಸಾಹ ಇರಬೇಕು. ಇದೆಲ್ಲ ಇದ್ದರೆ ಮಾತ್ರ ಮುಂದೆ ಮುಕ್ತಿ ಬಯಸುವಿಗೆ. ಸೊ ಆದ್ದರಿಂದ ಯಾರು ಮುಕ್ತಿಗೋಸ್ಕರ ಬಯಸಬೇಕು ಬರ್ತಾರೋ ಅವರಲ್ಲಿ ಅವರು ಭಕ್ತಿ, ಜ್ಞಾನ, ವೈರಾಗ್ಯನ ಇದು ಮಾಡಬೇಕು, ಕಷ್ಟಪಟ್ಟು ಪಡ್ಕೋಬೇಕು. ಮತ್ತು ಅದರ ಜೊತೆಗೆ ದೇಹದಲ್ಲಿ ಶಕ್ತಿ ಮತ್ತು ಇದು ಏನು ಉತ್ಸಾಹ, ಮಾನಸಿಕ ಶಕ್ತಿ, ದೈಹಿಕ ಶಕ್ತಿ ಎಲ್ಲವೂ ಅವ್ರಿರ್ಬೇಕು ಅನ್ನೋದು ಇದು ಶ್ರೀಪಾದರಾಯರು ಹೇಳ್ತಾರೆ. ಇದು ಒಂದು ಲೇಯರ್ ಆಯಿತು. ಇದು ಒಂಥರ ಫಿಸಿಕಲ್ ಲೇಯರ್. ಈಗ ನಾವು ಒಂದು ಹೆಜ್ಜೆ ಮೇಲೆ ಹೋಗೋಣ. ಇದರಲ್ಲಿ ಅಭಿಮಾನಿ ದೇವತೆಗಳು ತಗೊಂಡು, ಇಲ್ಲಿ ಅಭಿಮಾನಿ ದೇವತೆಗಳು ಅಂದರೆ ಭಕ್ತಿಗೆ ಯಾರು ಅಭಿಮಾನಿ ದೇವತೆ? ಭಕ್ತಿನ ಹೇಳಿದೆ, ಭಕ್ತಿಯಲ್ಲಿ ಜ್ಞಾನ ಮತ್ತು ಸ್ನೇಹ ಇರಬೇಕು ಅಂತ. ಸೊ ಇದನ್ನ ಪುರಂದರದಾಸರೇ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ. ಇನ್ನು ಸತತ ವಿದ್ಯೆ ಸಿದ್ಧಿ ವಿನಾಯಕ ಇವರಲ್ಲಿ ಭಕ್ತಿದಾಯಕಡು ಭಾರತಿ. ಸೊ ಭಾರತಿ ಅಂತಂದ್ರೆ ಭಕ್ತಿಗೆ ಜ್ಞಾನ ಬೇಕಾದ್ರು. ಸೊ ಅದರಿಂದ ವಾಯುದೇವರು. ಸೊ ಭಕ್ತಿ ಅಂದರೆ ಸರಸ್ವತಿ ಭಾರತಿ, ಮತ್ತು ಜ್ಞಾನಕ್ಕೆ ಬ್ರಹ್ಮವಾಯುಗಳು. ಅಫ್ಕೋರ್ಸ್ ಈ ಎರಡನ್ನು ಮೈಗೂಡಿರ್ತಕ್ಕಂಥ ಲಕ್ಷ್ಮಿ. ಸೊ ನಮಗೆ ಭಕ್ತಿ ಬೇಕು ಅಂತಂದ್ರೆ ಪರಶುಕ್ಲ ತ್ರಯರು ಅವರ ಆಶೀರ್ವಾದ ಬೇಕು, ಅವರ ಅನುಗ್ರಹ ಬೇಕು. ಅಂದ್ರೆ ಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತಿಯವರ ಅನುಗ್ರಹ ಬೇಕು. ವಿರಕ್ತಿಯಲ್ಲಿ ಬರುತ್ತೆ. ಅದು ಬೇಸಿಕಲಿ ಗರುಡಶೇಷ ರುದ್ರದೇವರು ಗೊತ್ತೇ ಇದೆ. ಅವ್ರು ಹೇಳಿದ್ರು ವೈರಾಗ್ಯದ ಅಭಿಮಾನಿ ದೇವತೆಗಳು, ಮತ್ತು ನಮಗೆ ಒಂದು ಸಾಧನೆಗೆ ಮನಸ್ಸು ಕೊಡ್ತಕ್ಕಂಥ. ಸೊ ಭಕ್ತಿ ವಿರಕ್ತಿ ಎರಡನ್ನೂ ಕೊಡ್ತಾರೆ ರುದ್ರದೇವರು. ಸೊ ಮತ್ತು ಸರ್ವಶಕ್ತಿ ಅಂತಂದ್ರೆ ದೇಹದ ಶಕ್ತಿ, ಇಂದ್ರಿಯಗಳು. ಸೊ ಇಂದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು, ಸೂರ್ಯ, ಚಂದ್ರ ಮುಂತಾದ ಇವರೆಲ್ಲರೂ ಅಂದ್ರೆ ಎಲ್ಲ ಮುಕ್ತಿ ಬಯಸಬೇಕಾದರೆ ನಾವು ದೇವತಾ ತಾರತಮ್ಯವನ್ನು ತಿಳ್ಕೊಳ್ಬೇಕು. ದೇವತಾ ತಾರತಮ್ಯದ ಪ್ರಕಾರ ನಾವು ಅವರನ್ನು ಉಪಾಸನೆ ಮಾಡಬೇಕು, ಅವರ ಅನುಗ್ರಹ ಪಡ್ಕೋಬೇಕು ಅನ್ನೋದು ಇಲ್ಲಿ ಇದು ಎರಡನೇ ಲೇಯರು. ಸೊ ಮೊದಲು ಬರೀ ಭಕ್ತಿ ಅನ್ನೋದು ನಾವು ಒಂದು ಭಾವನೆ ಅಂತ ತಗೊಂಡ್ರೆ ಭಕ್ತಿ ಬೇಕು, ವಿರಕ್ತಿ ಬೇಕು, ಜ್ಞಾನ ಬೇಕು, ದೇಹ ಶಕ್ತಿ ಬೇಕು, ಎಲ್ಲ ಬೇಕು. ಅದು ಒಂದು. ಆದರೆ ಈ ದೇವತಾ ಅನುಗ್ರಹ ಬೇಕು. ಯಾಕೆಂದ್ರೆ ಸುಮ್ಮನೆ ಭಕ್ತಿ ಬರಲ್ಲ, ಸುಮ್ಮನೆ ವಿರಕ್ತಿ ಬರಲ್ಲ. ಅದು ದೇವತಾ ಅನುಗ್ರಹವಿದ್ದರೆ ಮಾತ್ರ ನಮಗೆ ಬರ್ತಕ್ಕಂಥದ್ದು.
ಆಮೇಲೆ ಇಲ್ಲಿ ಭಕ್ತಿ ಬೇಕು, ವಿರಕ್ತಿ ಬೇಕು ಅನ್ನೋದು ನಾವು ಒಟ್ಟಿಗೆ ತಗೊಂಡ್ರೆ ಅದು ಇನ್ನೂ ಒಂದು ಸೊಗಸಾದ ಅರ್ಥ ಕೊಡುತ್ತೆ. ಯಾಕೆಂದರೆ ಯೂಶ್ವಲಿ ನಾವು ಭಕ್ತಿ ಮಾಡಬೇಕಾದ್ರೆ ಆ ಭಕ್ತಿ ಹಿಂದೆ ಒಂದು 10 ದೊಡ್ಡ ಡಿಮ್ಯಾಂಡ್ ಇರುತ್ತೆ. ನಂಗೆ ಇದು ಬೇಕು, ನಂಗೆ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಅದಕ್ಕೋಸ್ಕರ ನಾವು ಅದಕ್ಕೆ ಭಕ್ತಿ ಮಾಡ್ತೀವಿ. ಅಂದರೆ ನನ್ನ ಮಗನಿಗೆ ಕೆಲಸ ಕೊಡಿಸಿದ್ರೆ ನನಗೆ ಇದು ಮಾಡಿಸ್ತೀನಿ, ಅಥವಾ ನನ್ನ ಮಗಳ ಮದುವೆ ಆದರೆ ನಾನು ನಿನಗೆ ತೇರು ಮಾಡಿಸ್ತೀನಿ, ಅಥವಾ ಮನೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ. ಹೀಗೆ ಸೊ ನಮ್ಮ ಭಕ್ತಿ ಎಲ್ಲ ಸಹ ಒಂದು ವ್ಯಾಧ. ಅದಕ್ಕೆ ತ್ರಿವಿಕ್ರಮ ಹೇಳಿದರು ನಿರ್ವ್ಯಾಧಾಂ, ಯಾವ ವಿಧವಾದ ನಿರ್ನಿಮಿತ್ತಾಂ, ಯಾವ ವಿಧವಾದ ನಿಮಿತ್ತವೂ ಬೇಡ, ಯಾವ ವಿಧವಾದ ವ್ಯಾಜವೂ ಇರಬೇಡ, ಪ್ಯೂರ್ ಅನ್ಅಡಲ್ಟ್ರೇಟೆಡ್ ಭಕ್ತಿ ಪರಮಾತ್ಮಗೆ ಬರಬೇಕು. ಅದಕ್ಕೂ ಅದರಿಂದ ಭಕ್ತಿ ಇರಬೇಕು, ಆ ಭಕ್ತಿಯಲ್ಲಿ ವಿರಕ್ತಿ ಇರಬೇಕು, ಆಮೇಲೆ ವಿರಕ್ತಿ ಇರಬೇಕು, ವಿರಕ್ತಿನಲ್ಲಿ ಭಕ್ತಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ವಿರಕ್ತಿ ಅಂತಂದ್ರೆ ಈಗ ಯಾರೋ ಹೇಳ್ಬೋದು, ಡಾಕ್ಟರ್ ಹೇಳ್ತಾರಪ್ಪ ತಿಂಗಳಿಗೆ ಅಥವಾ 2 ಸಲ 1-2 ಸಲ ನೀವು ಉಪವಾಸ ಇರಬೇಕು ಅಂತ, ಅದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ. ಆಯಿತು, ನಾವು ಒಂದು ದಿವಸ ಉಪವಾಸ ಇರ್ತೀನಿ, ಅದು ಒಂದು ವಿರಕ್ತಿ. ಆ ಉಪವಾಸ ಯಾವತ್ತು ಮಾಡಬೇಕು? ಏಕಾದಶಿಗೆ ಮಾಡಬೇಕು. ಸೊ ಆದ್ದರಿಂದ ನಮ್ಮ ವೈರಾಗ್ಯದಲ್ಲಿ ಭಕ್ತಿ ಇರಬೇಕು, ಭಕ್ತಿಯಲ್ಲಿ ವೈರಾಗ್ಯ ಇರಬೇಕು. ಹೀಗೆ ನಾನು ಹೇಳ್ದಂಗೆ ಇದು ಯಾವುದು ಸಪ್ರೇಟ್ ಅಲ್ಲ, ಇದೆಲ್ಲ ಒಂಥರ ಸಮಗ್ರವಾಗಿ ಬರ್ತಕ್ಕಂಥದ್ದು. ಅದಾದ್ಮೇಲೆ ಮುಂದೆ ಹೇಳ್ತಾರೆ, ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತ ಒಂದಾಗಿರಬೇಕು. ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಈಗ ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಸತಿ ಅಂದರೆ ಗಂಡ ಹೇಳಿದ ಮಾತಿಗೆ ಸತಿ ಅನುಕೂಲವಾಗಿರಬೇಕು, ಆವಾಗ ಸಾಮರಸ್ಯ ಇರುತ್ತೆ. ಎತ್ತಿಗೆ ಏರಿತು, ಕೋಣ ನೀರಿಗೆ ಇಳಿತು, ಆ ಥರ ಆಗಬಾರ್ದು, ಸಾಮರಿಸಬೇಕು. ಸುತನಲ್ಲಿ ಗುಣ ಬೇಕು, ಮಕ್ಕಳಲ್ಲಿ ಗುಣವಂತಿಕೆ ಇರಬೇಕು, ಮತಿವಂತನಾಗಬೇಕು, ಒಳ್ಳೆ ಬುದ್ಧಿವಂತನಾಗಬೇಕು, ಮತ್ತು ಮತ ಒಂದಾಗಿರಬೇಕು. ಮನೆಯಲ್ಲಿ ಎಲ್ಲರೂ ಒಂದೇ ಮತ ಇರಬೇಕು, ಒಂಥರ ವಿಭಿನ್ನ ಮತ ಇರಬಾರ್ದು. ಇದು ಸಾಮರಸ್ಯ ಇರುತ್ತೆ ಮನಸ್ಸು. ಇದು ಭಾಳ ಬೇಸಿಕ್ ಕಾಮನ್ ಸೆನ್ಸ್. ಇದನ್ನ ಹೇಳಕ್ಕೆ ಶ್ರೀಪಾದರಾಯರೇ ಬೇಕಾ? ಇದಕ್ಕೆ ಹರಿದಾಸ ಸಾಹಿತ್ಯ ಬೇಕಾ? ಇದು ಎಲ್ಲರೂ ಗೊತ್ತಿರೋ ಮಾತು. ಈಗ ನಾವು ಇದರ ಹಿಂದಿನ ಅಧ್ಯಾತ್ಮದ ಇದಕ್ಕೆ ಹೋಗಬೇಕು. ಈಗ ಇದು ಸಾಧಾರಣವಾಗಿ ಇದು ಅಧ್ಯಾತ್ಮದಲ್ಲಿ ಬುದ್ಧಿ ಮತ್ತು ಮನಸ್ಸು ಅದನ್ನು ಒಂದು ದಾಂಪತ್ಯ ಅಂತ ಹೇಳ್ತಾರೆ. ಮನಸ್ಸು ಕೆಲಸ ಏನು ಅಂತಂದರೆ ಆಸೆ, ಇದು ಬೇಕು, ಅದು ಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಮನಸ್ಸು ಡಿಪಾರ್ಟ್ಮೆಂಟೇ ಆಸೆ. ಬುದ್ಧಿಯ ಅಂದರೆ ವಿವೇಕ, ಅದರ ಡಿಪಾರ್ಟ್ಮೆಂಟ್ ಏನು ಅಂತಂದರೆ ಈ ಮನಸ್ಸು ಹೇಳ್ತಕ್ಕಂಥ ಇದರಲ್ಲಿ ಯಾವುದು ನಾವು ಮಾಡಬಹುದು, ಯಾವುದು ಮಾಡಬಾರ್ದು, ಅಂದರೆ ಎಲ್ಲ ಥರ ಒಂದು ಅದರ ಒಂದು ಅಪ್ರೋಪ್ರಿಯೇಟ್ನೆಸ್, ಇದು ಒಳ್ಳೆಯದೋ ತಪ್ಪದೋ, ಇದಕ್ಕೆ ಮಾಡಬೇಕೋ ಮಾಡಬಾರ್ದು. ಸೊ ಆ ಒಂದು ನಿರ್ಣಯ ಕೊಡ್ತಕ್ಕಂಥದ್ದು ಬುದ್ಧಿ, ಪ್ರಪೋಸಲ್ ಇಡ್ತಕ್ಕಂಥದ್ದು ಮನಸ್ಸು. ಸೊ ಇದು ಒಂದು ರೀತಿಯಾದ ದಾಂಪತ್ಯ. ಸೊ ಈ ಮನಸ್ಸು ಬುದ್ಧಿಯ ಮಕ್ಕಳು ಯಾರು? ಇಂದ್ರಿಯಗಳು. ಸೊ ಇಂದ್ರಿಯಗಳು ಅಂತದ್ದು ಯಾಕೆಂದರೆ ಸಾಧಾರಣವಾಗಿ ಈ ಮನಸ್ಸು ಅಥವಾ ಬುದ್ಧಿ ಹೇಳ್ದಂಗೆ ತಾನು ಇಂದ್ರಿಯ ಸ್ವತಃ ಇದು ಮಾಡಲ್ಲ. ಸೊ ಇದನ್ನು ನೋಡಿದಾಗ ನಾವು ಸಾಧಾರಣವಾಗಿ 100ಕ್ಕೆ 90% ಇಂದ್ರಿಯಗಳೇನು ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಅಂದರೆ ಮನಸ್ಸು ಏನೋ ನೋಡಬೇಕು ಅನ್ಸುತ್ತೆ, ಈ ಕಣ್ಣಲ್ಲಿ ಕಣ್ಣದು ನೋಡುತ್ತೆ. ಮನಸ್ಸು ಏನೋ ತಿನ್ನಬೇಕು ಅನ್ಸುತ್ತೆ, ಅದನ್ನ ಕೈ ಅದು ಚಾಚುತ್ತೆ, ನಾಲಿಗೆಗೆ ಹಾಕ್ಕೊಡುತ್ತೆ, ನಾಲಿಗೆ ರುಚಿ ನೋಡುತ್ತೆ. ಏನೋ ಕೇಳಬೇಕು ಅಂದಾಗ ಕಿವಿ ಅದನ್ನು ಕೇಳಬೇಕು. ಸೊ 90% ಅದು ಮನಸ್ಸು ಹೇಳ್ದಂಗೆ, ಯಾಕಂದರೆ ಮನಸ್ಸು ಆಸೆಗೆ ತಕ್ಕಂಗೆ ಇಂದ್ರಿಯಗಳು ಹೊರಡ್ತಾ ಇರುತ್ತೆ. 10% ಬುದ್ಧಿಯ ಮಾತು ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏಕಾದಶಿ ದಿವಸ ಮನಸ್ಸಿಗೆ ಆಸೆ, ಏನೋ ಒಂದು ಯಾರು ಮುಂದೆ ಏನೋ ತಿಂದಿರ್ತಾರೆ, ಉಪ್ಪಿಟ್ಟೋ ಇಡ್ಲಿನೋ ಇಟ್ಕೊಂಡಿರ್ತಾರೆ, ಮನಸ್ಸು ಅದರ ಕಡೆ ಹೋಗುತ್ತೆ. ಬುದ್ಧಿ ಹೇಳುತ್ತೆ ನೋ, ಯು ಶುಡ್ ನಾಟ್ ಡೂ ದಿಸ್. ಆವಾಗ ಕಣ್ಣು ಆ ಕಡೆ ಹೋಗಲ್ಲ, ಮನಸ್ಸು ಗಟ್ಟಿ ಆಗುತ್ತೆ. ಸೊ ಮನಸ್ಸು ಮತ್ತು ಇಂದ್ರಿಯಗಳು, ಬುದ್ಧಿ, ಇದು ಒಂದು ರೀತಿಯಾದ ಸಂಸಾರ. ಸೊ ಅಲ್ಲಿ ಸತಿ ಅನುಕೂಲ ಬೇಕು. ಅತಿ ಅಂತಂದರೆ ಮನಸ್ಸು ಅನುಕೂಲವಾಗಿರ್ಬೇಕು ಅಂದರೆ ಯಾವುದು ನಾ ಹೇಳಿದ್ನಲ್ಲ, ವಿಹಿತವಾದ ಕಡೆ ಮನಸ್ಸು ಹೋಗಬೇಕು. ಏನೋ ಬೆಳಗಾಗಿ ಹೇಳಬೇಕು, ದೇವ್ರ ಪೂಜೆ ಮಾಡಬೇಕು, ಶಾಸ್ತ್ರ ಓದಬೇಕು, ಗುರಿ ಹಿರಿಯ ಸೇವೆ ಮಾಡಬೇಕು. ಸೊ ಒಂದು ರೀತಿಯಾದ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಮನಸ್ಸು, ಅದು ಸತಿ ಮನಸ್ಸು ಅನುಕೂಲ ಇರಬೇಕು. ಸುತನಲ್ಲಿ ಗುಣ ಬೇಕು. ನಾವು ಮಾಡ್ತಕ್ಕಂಥ ನಮ್ಮ ಇದರಲ್ಲಿ ಇಂದ್ರಿಯಗಳಲ್ಲಿ ಇರಬೇಕು. ಅದನ್ನು ಹೇಳ್ದಂಗೆ ಕಣ್ಣು ಗಟ್ಟಿ ಇರಬೇಕು, ಕೈಕಾಲು ಗಟ್ಟಿ ಇರಬೇಕು, ಇದರಲ್ಲಿ ಗುಣ ಇರಬೇಕು. ಅಂದರೆ ಅದು ನಮ್ಮಂತ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು, ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ. ಮತಿವಂತನಾಗಬೇಕು. ಸೊ ಆದ್ದರಿಂದ ಹೀಗೆ ಮಾಡೋದರಲ್ಲಿ ಬುದ್ಧಿವಂತಿಕೆ ಇರಬೇಕು, ಮತ್ತು ಅದನ್ನು ಡಿಟರ್ಮಿನ್ ಮಾಡ್ತಕ್ಕಂಥ ಇರಬೇಕು. ಮತ ಒಂದಾಗಿರಬೇಕು. ಅಂದರೆ ಯಾವುದು ಮನಸ್ಸು ಹೇಳುತ್ತೋ ಅದನ್ನೇ, ಯಾವುದು ಬುದ್ಧಿ ಹೇಳುತ್ತೋ ಅದನ್ನೇ ಮನಸ್ಸು ಮಾಡಬೇಕು, ಮನಸ್ಸು ಹೇಳಿದ್ದೇನೆ ಇಂದ್ರಿಯಗಳು ಮಾಡಬೇಕು. ಹೀಗೆ ಟಾಪ್ ಟು ಬಾಟಮ್ ಒಂದು ರೀತಿಯಾದ ಏಕತೆ ಇರಬೇಕು. ಇದು 2ನೇ ಲೇಯರ್. 3ನೇ ಲೇಯರ್ ತಗೊಳ್ಳೋಣ. ಮತಿವಂತನಾಗಬೇಕು ಅಂತಂದರೆ ಇಲ್ಲಿ
ನೀವು ಬಳಿತಾ ಸೂಕ್ತ ತೆಗೆದು ನೋಡಿ. ಬಳಿತಾ ಸೂಕ್ತದಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ, ಬಳಿತಾ ತತ್ವಪುಷೇ ದಾಹಿ ದರ್ಶತಂ ದೇವಸ್ಯ ಭರ್ಗ ಸಹಸೋ ಯಥೋ ಜನಿ ಯದೇ ಮುಪಹರತೆ ಸಾಧತೆ ಮತಿರ್ಋತಸ್ಯ ಧೀರ. ಅಲ್ಲಿ ಮೊದಲನೇ ಅವತಾರವಾದ ಹನುಮಂತ ದೇವರಿಗೆ ಮತಿ ಅಂತ ಕರೀತಾರೆ. ಸೊ ಇಲ್ಲಿ ಮತಿವಂತನಾಗಬೇಕು ಅಂತಂದರೆ ಬರೀ ಬುದ್ಧಿವಂತನಾಗಬೇಕು ಅಂತಲ್ಲ, ಮತಿವಂತನಾಗಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಏನಿದೆಯೋ ಅದು ನಮಗೆ ಜೀವನದ ಕಾನ್ಸ್ಟಿಟ್ಯೂಷನ್ ಆಗಬೇಕು, ಮತ ಒಂದಾಗಬೇಕು. ಮತ್ತು ಆದ್ದರಿಂದ ಸೊ ನಮಗೆ ಇಡೀ ಜೀವನದಲ್ಲಿ ನಾವು ಅಂದರೆ ಶ್ರೀಮದ್ ಆಚಾರ್ಯ ಹಾಕಿರ್ತಕ್ಕಂಥ ಗೆರೆ ದಾಟಬಾರ್ದು. ಅವರ ಶಾಸ್ತ್ರಕ್ಕೆ ಅವ್ರು ಏನೇನು ಒಳ್ಳೇದು ಅಂತ ಹೇಳಿದಾರೋ, ವಿಹಿತ ಅಂತಿದ್ದಾರೋ ಅದನ್ನು ನಾವು ಮಾಡಬೇಕು, ಯಾವ್ದು ಬಿಡು ಅಂತಿದಾರೋ ಅದನ್ನು ಬಿಡಬೇಕು. ಸೊ ಮತಿವಂತನಾಗಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಜೀವನ ರೂಪಿಸ್ಕೋಬೇಕು ಮತ್ತು ಮತ ಒಂದಾಗಿರ್ಬೇಕು. ಮತ್ತು ಸೊ ಅದರಿಂದ ಇವತ್ತೊಂದು, ನಾಳೆ ಒಂದು, ನಾಡಿದ್ದೊಂದು ಅಂತದೆ. ಇವತ್ತೇನು ಇದು ಮನಸ್ಸಿತ್ತೋ ನಾಳೆನೂ ಅದೇ ಇರಬೇಕು, ನಾಡಿದ್ದು ಅದೇ ಇರಬೇಕು. ಸೊ ಮತ್ತು ಹಿಂದೆ ಹೇಳಿದಂಗೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಏಕರೂಪತೆ ಇರಬೇಕು. ಯಾವ ರೂಪದಲ್ಲಿ ಇರಬೇಕು ಅಂತಂದರೆ ಶ್ರೀಮದಾಚಾರ ಹಾಕಿರ್ತಕ್ಕಂಥ ಕೆರೆ ಅದು ಮತಿವಂತನಾಗಬೇಕು ಅಂತ. ಹೀಗೆ ನಾವು ಒಂಥರ ದೇವತಾ ಪರವಾಗಿ ನೋಡಿದಾಗ ಇದು ಬಹಳ ಅದ್ಭುತವಾದ ರೀತಿ ಹೇಳ್ಕೊಡುತ್ತೆ. ಇಲ್ದರೆ ಬರೀ ಸತಿ ಅನುಕೂಲ, ಮಕ್ಕಳು ಸುದ್ದಾಗಿರ್ಬೇಕು ಅಂದ್ರೆ ಬರೀ ಕಾಮನ್ ಸೆನ್ಸ್ ಆಯಿತು. ಅದಾದ ಮೇಲೆ ಮೂರನೇದು ಹೇಳ್ತಾರೆ, ಜಪದ ಜಾಣವೇ ಬೇಕು, ತಪದ ನೇಮವೇ ಬೇಕು, ಉಪವಾಸ ವ್ರತ ಬೇಕು, ಉಪಶಾಂತವಿರಬೇಕು. ಸೊ ಜಪ ಅಂತಂದ್ರೆ ಬರೀ ಜಪ ಅಲ್ಲ, ನಾವು ಎಲ್ಲ ತಗೊಳ್ಳೋಣ. ಜಪ ತಪ ಅಂದರೆ ನೇಮ ನಿಷ್ಠೆ, ಪೂಜೆ ಪುನಸ್ಕಾರ, ನಾವು ಮಾಡ್ತಕ್ಕಂಥ ಸ್ತೋತ್ರ ಪಠಣ ಎಲ್ಲವೂ. ಸೊ ಇದರಲ್ಲಿ ಜಾಣವೇ ಬೇಕು ಅಂತಂದ್ರು. ಏನಪ್ಪ ಜಾಣವೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಏನೋ ಒಂದು ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಗಣೇಶನ ಸ್ತೋತ್ರ ಮಾಡ್ತೀನಿ. ಸೊ ಅದು ಬರೀ ಗಣೇಶನ ಕುರಿತೇ ಹೇಳ್ತಾ ಇಲ್ಲ, ಗಣೇಶನ ಒಳಗಿರ್ತಕ್ಕಂಥ ಪ್ರಾಣದೇವರು ಇರ್ತಕ್ಕಂಥ ಪರಮಾತ್ಮನವರೆಗೂ ಹೋಗ್ಬೇಕು. ಸೊ ಯಾವುದೇ ಜಪ ಅಥವಾ ಪೂಜೆ ಮಾಡಿದ್ರು ಸಹ ಅದರಲ್ಲಿ ಜಾಣವೇ ಅಂತಂದರೆ ಆ ದೇವತೆಗೆ ಮೇಲಿರ್ತಕ್ಕಂಥ ಬೇರೆ ತಾರತಮ್ಯದ ದೊಡ್ಡ ದೇವತೆಗಳು, ವಿಶೇಷವಾಗಿ ವಾಯುದೇವರು ಮತ್ತು ಪರಮಾತ್ಮನ ಅಲ್ಲಿವರೆಗೂ ಹೋಗ್ಬೇಕು. ಅದು ಜಾಣರ ಲಕ್ಷಣ. ಇಂಥದ್ರೆ ಬರೀ ನಾನು ಗಣೇಶನಲ್ಲೇ ನಿಂತರೆ ಅದು ಅಷ್ಟಕ್ಕೆ ಮುಗಿದೋಗುತ್ತೆ. ಅದಾದ ಮೇಲೆ ತಪದ ನೇಮ. ತಪ ಅಂತಂದರೆ ಒಂದು ಬರೀ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಕ್ಕಲ್ಲ. ತಪ ಅಂತಂದರೆ ದೇಹ ದಂಡನೆ, ಮತ್ತು ತಪ ಅಂದರೆ ಆ ತಪ ಆಲೋಚನೆ ಅಂತಲೂ ಒಂದು ಇದೆ, ಧಾತು ಇದೆ. ಸೊ ನಾವು ಮಾಡ್ತಕ್ಕಂಥ ನೇಮ ನಿಷ್ಠೆ, ದೇಹ ದಂಡನೆ ಅಂತ ಬೇಸಿಕಲಿ ಉಪವಾಸ ಇರ್ತಕ್ಕಂಥದ್ದು, ವ್ರತ ಮಾಡೋದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋದು. ಸೊ ದೇಹ ದಂಡನೆ ಮಾಡ್ತಕ್ಕಂಥ ಯಾವುದೇ ಕಾರ್ಯ ಇದ್ರೂ ಅದು ತಪ ಅನ್ನೋದು ಅದು ಬರುತ್ತೆ. ಅದು ನೇಮ ನಿಷ್ಠೆಗೆ ಅನುಗುಣವಾಗಿರ್ಬೇಕು. ಅಂದರೆ ನಾನು ಇದು ಮಾಡ್ತೀನಿ, ಸಂಧ್ಯಾವಂದನೆ ಮಾಡ್ತೀನಿ, ಪ್ರಾತಃ ಸಂಧ್ಯಾವಂದನೆ ಅದು ಅವ್ರು ಹೇಳಿರ್ತಕ್ಕಂಥ ಟೈಮಲ್ಲಿ ಮಾಡಬೇಕು. ಮಧ್ಯಾಹ್ನ 12 ಗಂಟೆಗೆ ನಾವು ಪ್ರಾತಃ ಸಂಧ್ಯಾನ ಮಾಡಿದ್ರೆ ಅದು ಯಾವ ಸಂಧ್ಯಾನ? ಸೊ ಅದರಲ್ಲಿ ನಿಯಮ ಇರಬೇಕು. ನಿಯಮ ನಿಷ್ಠೆಗೆ ಅನುಗುಣವಾಗಿ ನಮ್ಮ ತಪ ಆಚರಣೆಗಳಿರಬೇಕು. ಉಪವಾಸ ವ್ರತ ಇರಬೇಕು. ಉಪವಾಸ ಅಂತಂದರೆ ಬರೀ ಅದೇ ಅಫ್ಕೋರ್ಸ್ ಏಕಾದಶಿ ಉಪವಾಸ ಆಯಿತು. ಇನ್ನೊಂದು ಸಂಸ್ಕೃತದಲ್ಲಿ ಅರ್ಥ ಇದೆ ಅಂತಂದರೆ, ಅಂತಂದರೆ ಹತ್ರ, ಉಪವಾಸ ಅಂತಂದರೆ ಹತ್ರ. ಸೊ ನಾವು ಏನೇ ವ್ರತ ಜಪ ನೇಮ ನಿಷ್ಠೆ ಮಾಡಿದಾಗಲೂ ನಮ್ಮ ಮನಸ್ಸು ಪರಮಾತ್ಮನ ಹತ್ತಿರದ ಇರಬೇಕು, ದೇವತೆಗಳ ಹತ್ತಿರ ಇರಬೇಕು. ಸುಮ್ಮನೆ ಯಾವುದೋ ಮೊಬೈಲ್ ನೋಡ್ತಾ ಇದು ನೋಡ್ತಾ ಸ್ತೋತ್ರಗಳು ಹೇಳಿದ್ರೆ ಪ್ರಯೋಜನ ಇಲ್ಲ. ಸೊ ಉಪವಾಸ ಇರೋ ಅಂದರೆ ನಾವು ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ಪೂಜಾ ಪುನಸ್ಕಾರದಲ್ಲಿ ಸಹ ಮನಸ್ಸು ಪರಮಾತ್ಮನ ಮತ್ತು ದೇವತೆಗಳ ಹತ್ರ ಉಪವಾಸ ಇರಬೇಕು, ಉಪಶಾಂತವಿರಬೇಕು. ಸೊ ಮನಸ್ಸಲ್ಲಿ ನೂರಾರು ಹೈಲಾಟ ಮಾಟ ಅದು ಇದು ಅದರ ಇರಬಾರ್ದು. ಮನಸ್ಸು ಶಾಂತ ರೀತಿಯಲ್ಲಿ ಅದು ಮಾಡಬೇಕು ಅಂತ ಇದನ್ನು ಹೇಳ್ತಾರೆ. ಆಮೇಲೆ ಇಲ್ಲಿ ನಾವು ಇದುವರೆಗೂ ನಾಲ್ಕು ಸಪ್ರೇಟ್ ನೋಡಿದೆ, ಜಪ ತಪ ಉಪವಾಸ ಉಪಶಾಂತ ಅಂತ. ಆದರೆ ಇದು ಎಲ್ಲವೂ ಸಹ ಒಟ್ಟಿಗೆ ಸಮಗ್ರವಾಗಿ ನೋಡಬೇಕು. ಫಾರ್ ಎಕ್ಸಾಂಪಲ್, ನಾನು ಜಪ ಮಾಡ್ತೀನಿ ಅಂದರೆ ಮಾಡ್ತೀನಿ, ಚೆನ್ನಾಗಿ ಬೆಳಗಾಗಿತ್ತು, ಕಂಠ ಮಟ್ಟ ತಿಂದ್ಬಿಟ್ಟು ನಾನು ಜಪ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಸೊ ಜಪ ಮಾಡ್ಬೇಕಾದ್ರೆ ಅದಕ್ಕೆ ಜೊತೆಗೆ ಉಪವಾಸ ಇರಬೇಕು, ಅದಕ್ಕೆ ಜೊತೆಗೆ ದೇಹ ದಂಡನೆ ಇರಬೇಕು, ಮತ್ತು ಮನುಷ್ಯ. ಸೊ ಹೀಗೆ ಇದು ನಾಲ್ಕು ಸಹ ಸಪ್ರೇಟಾಗೂ ತಗೋಬೋದು ಮತ್ತು ಒಟ್ಟಿಗೆನೂ ಇರ್ಬೋದು. ಈಗ ಉಪವಾಸ ಇರ್ತೀನಿ ಅಂತ ಉಪವಾಸ ಮಾಡ್ಬೇಕಾದ್ರೆ, ನಾನು ಏಕಾದಶಿ ಉಪವಾಸ ಮಾಡ್ತಾ ಇದ್ದೀನಿ, ಸಿನಿಮಾ ನೋಡ್ಕೊಂಡು ಆರಾಮಾಗಿ TV ನೋಡ್ಕೊಂಡು ಉಪವಾಸ ಅಲ್ಲ, ಆವಾಗ ಜಪ ಬೇಕು, ತಪ ಬೇಕು, ಮತ್ತು ಮನಸ್ಸು ಶಾಂತವಾಗಿರ್ಬೇಕು. ಹೀಗೆ ನಾಲ್ಕು ಸಹ ಒಂದು ರೀತಿಯಾಗಿ ಇಂಡಿಪೆಂಡೆಂಟ್ ಆಗು ತಗೋಬೋದು ಮತ್ತು ಸಮಗ್ರವಾಗಿ ಒಂದಕ್ಕೊಂದು ಸೇರ್ತಕ್ಕಂತಹ ಪ್ರಮೇಯಗಳಿವು. ಅದಾದ್ಮೇಲೆ ಹೇಳ್ತಾರೆ, ಸುಸಂಗ ಹಿಡಿಯಲಿಬೇಕು, ದುಸ್ಸಂಗ ಬಿಡಲಿಬೇಕು.
ರಂಗವಿಠಲನ ಬಿಡದೆ ನೆರೆ ನಂಬಿರಬೇಕು ಅಂತ ಹೇಳಿದ್ರು. ಇಲ್ಲಿ ರಂಗವಿಠಲ ಅಂತಂದ್ರೆ ಅಫ್ಕೋರ್ಸ್ ಅವ್ರ ಅಂಕಿತ, ಮತ್ತು ನಾ ಹೇಳಿದಾಗೆ ಅಂತರಂಗದಲ್ಲಿರತಕ್ಕಂಥ ವಿಠಲ. ಅಂತರಂಗ ಅಂದರೆ ಬೇಸಿಕ್ಲಿ ರಂಗವಿಠಲ ಅಂತಂದ್ರೆ ನಮ್ಮ ಬಿಂಬರೂಪ ಪರಮಾತ್ಮ, ಅವನನ್ನ ನೆರೆ ನಂಬಿರಬೇಕು. ನೋಡಿ, ಇದು ಬಂತು ಕೊನೆಗೆ ಇದು. ಸೊ ಏನೇ ನಾವು ಮಾಡಿದ್ರು ಸಹ ಅದಕ್ಕೆ ವಿಶೇಷವಾಗಿ ಅದು ಸಾಧ್ಯ ಯಾವಾಗತ್ತೆ ಅಂತಂದ್ರೆ ಬಿಂಬರೂಪ ಪರಮಾತ್ಮನ ಅನುಗ್ರಹವಿದ್ದರೆ ಮಾತ್ರ. ಸೊ ಅವನನ್ನ ಹಿಡಿಬೇಕು, ಉಳಿದು ಬೇರೆ ಏನು ಬಿಟ್ಟರು ಪ್ರಯೋಜನ ಇಲ್ಲ. ಈಗ ಹೇಗೆ ಮದುವೆಗೆ ವಿಶೇಷವಾಗಿ ಅತಿಥಿಗಳು ಬಂದು ಇವ್ರು ಬಂದರು ಅಂತಲ್ಲ, ವಿಶೇಷವಾಗಿ ಮದುವೆ ಮಾಡ್ತಕ್ಕಂಥ ವಧುವರರು ಬೇಕು. ಈ ವಧುವರ ಅಂತಂದ್ರೆ ಇದೇ ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ವಿಶೇಷ ಅಲ್ಲಿ ಮಾಡತಕ್ಕಂಥ ಇದು ಬಿಂಬರೂಪ ಪರಮಾತ್ಮನ ಪೂಜೆ ಆಗಬೇಕು, ಅವನ ಅನುಗ್ರಹ ಪಡ್ಕೋಬೇಕು, ಅವನ ಆಶೀರ್ವಾದ, ಅವನ ಕಾರುಣ್ಯ, ಅದು ಮುಖ್ಯ. ಸೊ ಅದರಿಂದ ಎಲ್ಲದನ್ನು ಅವನನ್ನೇ ನಂಬಬೇಕು. ಬೇರೆ ಅದು ಹೇಳಿದ ದಾಸರು ಹೇಳೋದಲ್ಲ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ. ಆದ್ದರಿಂದ ಎಲ್ಲವಕ್ಕೂ ಅವನನ್ನೇ ನಂಬಬೇಕು. ಸುಸಂಗ ಹಿಡಿಯಲಿಬೇಕು. ಸುಸಂಗ ಅದು ಅಫ್ಕೋರ್ಸ್ ಇದು ಗೊತ್ತೇ ಇದೆ. ಅಂದರೆ ಸಾತ್ವಿಕರು, ಸಜ್ಜನರ ಸಂಘ ಹಿಡಿಬೇಕು, ದುಷ್ಟರ ಸಂಘ, ದುಷ್ಟರ ಕಂಡ ದೂರ ಇರಬೇಕು ಅನ್ನೋದು ಇದು ಒಂಥರ. ಯಾಕೆಂದ್ರೆ ಸಾತ್ವಿಕರ ಜೊತೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ನಮಗೆ ಒಂದು ರೀತಿಯಾಗಿ ಅವರ ಒಂದು ನಡಚನೆ, ಅವರ ಒಂದು ಮಾತು, ಇದು ಅದರಿಂದ ನಮಗೆ ಒಂಥರ ಇನ್ಫ್ಲೂಯೆನ್ಸ್ ಆಗುತ್ತೆ ಮತ್ತು ಆ ಕಡೆನೇ ಹೋಗುತ್ತೆ. ದುಷ್ಟರ ಸಹವಾಸ ಮಾಡಿದ್ರೆ ಅವ್ರದ್ದೇ ಬೇರೆ ಬೇರೆ ಹವ್ಯಾಸಗಳಿರುತ್ತೆ. ಸೊ ಆದ್ದರಿಂದ ಸುಲಭವಾದ ದಾರಿ ಅಂತಂದರೆ ಹೋಗಿ ಸತ್ಸಂಗದಲ್ಲಿ ಇರಬೇಕು, ದುಸ್ಸಂಗನ ಬಿಡಬೇಕು. ಆವಾಗ ನಮ್ಗೆ ಆಟೋಮೆಟಿಕ್ ಆಗಿ ಭಕ್ತಿ, ಜ್ಞಾನ, ವೈರಾಗ್ಯ ಬರುತ್ತೆ. ನಮಗೆ ಶ್ರೀಪಾದರ ಹೇಳಿದ ಎಲ್ಲ ಮಾತುಗಳು ಸತ್ಯವಾಗುತ್ತೆ. ಎಲ್ಲದಕ್ಕೂ ಮುಖ್ಯವಾಗಿ ನಾವು ರಂಗವಿಠಲನ ನಂಬಿರಬೇಕು ಅಂತ. ಹೀಗೆ ಶ್ರೀಪಾದರಾಯರು ಚಿಕ್ಕ ಕೃತಿ ಆದರೂ ಸಹ ನಮಗೆ ಒಂಥರ ಅದ್ಭುತವಾದ, ನಾವು ಅದರೊಳಗಿರ್ತಕ್ಕಂಥ ದೇವತೆಗಳ ಪರವಾಗಿ ನೋಡಿದಾಗ ಇದು ಬಹಳ ಅದ್ಭುತವಾದ ರೀತಿಯಲ್ಲಿ ಕೊಡುತ್ತೆ. ಇಂತಹ ಒಂದು ಕೃತಿ ಕೊಟ್ಟಿರ್ತಕ್ಕಂತಹ ರಂಗವಿಠಲಾಂಕಿತನಾದ ಶ್ರೀಪಾದರಾಯರ ಅಂತರ್ಗತನಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತವಾದ ಗೋಪಿನಾಥ ಭಿನ್ನ ಪರಮ ಲಕ್ಷ್ಮೀನಾರಾಯಣ ನನಗೆ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ನಾನು ಮುಂದೆ ಆರಿಸ್ಕೊಂಡಿರ್ತಕ್ಕಂಥ ಕೃತಿ ಬಹಳ ಪ್ರಸಿದ್ಧವಾದ ಕೃತಿ, ಇದೊಂದು ದೇವರ ನಾಮ, ಕುರುಡುನಾಯಿ ಸಂತೆಗೆ ಬಂತಂತೆ ಅಂತ. ಇದರಲ್ಲಿ ಶ್ರೀಪಾದರಾಯರು ಒಂದು ಮಾನವ ಜನ್ಮದ ದೊಡ್ಡತನ, ಅದರ ಒಂದು ಇಂಪಾರ್ಟೆನ್ಸ್ ಎಷ್ಟು ಇದು, ಆ ಮಾನವ ಜನ್ಮದ ಒಂದು ಮುಖ್ಯ ಇದನ್ನು ಕಳ್ಕೊಂಡು ಮನುಷ್ಯ ಹೇಗೆ ಇದು ಮಾಡ್ತಾನೆ ಅದಕ್ಕೆ ಇಲ್ಲಿ ಅವರು ಈ ರೀತಿಯಾಗಿ ಸಾಧನೆಗೆ ಮನ ಕೊಡದೆ ಬರೀ ವಿಷಯ ಲೋಲುಪತೆ ಬಗ್ಗೆ ಮತ್ತು ಸಾಂಸಾರಿಕವಾದ ಐಹಿಕವಾದ ಭೋಗಗಳ ಹಿಂದೆ ಹೋಗ್ತಕ್ಕಂಥ ಜನಗಳಿಗೆ ಅವರು ಕುರುಡು ನಾಯಿ ಅಂತ ಹೇಳ್ತಾರೆ. ಅಂದರೆ ಕುರುಡು ನಾಯಿ ಅಂತಂದರೆ, ಕುರುಡು ಯಾಕೆ ಅಂತಂದರೆ ತಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಗಳಿಸ್ಬೇಕು ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಆ ಸಾಧನೆಯ ಮಾರ್ಗ ಮತ್ತು ಭಕ್ತಿ, ಜ್ಞಾನ, ವೈರಾಗ್ಯದ ಬಗ್ಗೆ ಕುರುಡುತನ ಅಂದರೆ ಟೋಟಲಿ ಬ್ಲೈಂಡ್. ನಾಯಿ ಅಂತಂದರೆ ನಾಯಿಗಂತಾರೆ ಕಂಡು ಹೋಗುತ್ತೆ, ಏನು ಮಾಡಿ ತಿನ್ನುತ್ತೆ. ಸೊ ಹಾಗೆ ಮನುಷ್ಯ ಒಂದು ಏನು ಮಾಡಬೇಕು ಅಂತ ಒಂದು ಜ್ಞಾನವಿಲ್ಲದೆ ಕಂಡೇ ತಿರುಗ್ತಾ ಇರ್ತಾನೆ, ಕಂಡ ಏನು ಮಾಡ್ತಾನೆ. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಅಜ್ಞಾನಿಗಳಿಗೆ ಅಥವಾ ಇಲ್ದಿರ್ತಕ್ಕಂಥ ಮನಸ್ಸು ನಿಯಂತ್ರಣ ಇರ್ತಕ್ಕಂಥ ಮನುಷ್ಯರಿಗೆ ಕುರುಡು ನಾಯಿ ಅಂತ ಅವರು ಬೈತಾ ಇದ್ದಾರೆ. ಕುರುಡು ನಾಯಿ ಸಂತೆಗೆ ಸಂತೆ ಅಂತಂದ್ರೆ ಇಲ್ಲಿ ಬೇಸಿಕಲಿ ಇದು ಸಂಸಾರ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾದ ವಸ್ತುಗಳು ಸಿಗುತ್ತೆ, ಬೇರೆ ಬೇರೆಯಾದ ಇದಾಗತ್ತೆ, ಒಂಥರ ವಿನಿಮಯ ಆಗುತ್ತೆ. ಸೊ ಅದರಿಂದ ಈ ಸಂಸಾರವೇ ಒಂದು ಸಂತೆ. ಈ ಸಂತೆಗೆ ಈ ಒಂದು ಕುರುಡು ನಾಯಿ ಬಂದಿದೆ. ಕುರುಡು ನಾಯಿ ಸಂತೆಗೆ ಬಂದಂತೆ ಅದು ಯಾಕೆ ಬಂತು ಗೊತ್ತಂತ ಹೇಳ್ತಂದ್ರೆ, ಯಾಕೆ ಬರಬೇಕಾಗಿತ್ತು ಈ ರೀತಿಯ ಒಂದು ಸಂಸಾರದಲ್ಲಿ ಬಂದು ಸಾಧನೆ ಮಾಡಿ ಸಂಸಾರದಿಂದ ಮುಂದಕ್ಕೆ ಹೋಗ್ಬೇಕು, ಮುಂದೆ ದಾಟಕ್ಕೆ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಇಲ್ಲದೆ ಹೋದ್ರೆ ಈ ಸಂಸಾರದಲ್ಲಿ ಬಿದ್ದು ಓದಾಡಿದ್ರೆ ಯಾಕೆ ಬರಬೇಕಪ್ಪ ಅಂತ ಇಲ್ಲಿ ಹೇಳ್ತಾರೆ. ಅದು ಹೇಳ್ತಾರೆ ಮುಂದೆ, ಖಂಡ ಸಕ್ಕರೆ ಹಿತವಿಲ್ಲವಂತೆ. ಖಂಡ ಸಕ್ಕರೆ ಅಂದರೆ ಒಳ್ಳೆ ಹೈ ಕ್ವಾಲಿಟಿ ಸಕ್ಕರೆ ಈ ನಾಯಿಗಳಿಗೆ ಬೇಕಾಗಿಲ್ಲ. ಈ ಥರ ಇಲ್ಲಿ ಖಂಡ ಸಕ್ಕರೆ ಅಂತಂದರೆ ಬೇಸಿಕಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಅಂದರೆ ಯಾವುದರಿಂದ ಮನುಷ್ಯ ಉದ್ಧಾರ ಆಗ್ತಾನೋ ಅದು ಖಂಡ ಸಕ್ಕರೆ. ಆ ಖಂಡ ಸಕ್ಕರೆ ಈ ಕುರುಡು ನಾಯಿಗೆ ಬೇಡ.
ಕಂಡ ಎಲುಬು ತಿರುಗಿದಂತೆ. ಕಂಡ ಎಲುಬು ಅಂದ್ರೆ ಬೇಸಿಕಲಿ ವಿಷಯ ಮತ್ತೆ ಏನೋ ಬೇಡದೇ ಇರತಕ್ಕಂಥದ್ದು ಅಂದ್ರೆ ಯಾವುದು ನಮ್ಮನ್ನ ಸಂಸಾರದಲ್ಲಿ ಸಿಗುತ್ತೋ ಅಥವಾ ಪಾಪಕ್ಕೆ ಗುರಿ ಮಾಡುತ್ತೋ ಅಂಥ ವಿಷಯಗಳಲ್ಲೇ ಮನುಷ್ಯನಿಗೆ ಆಸಕ್ತಿ. ಸೊ ಜ್ಞಾನ ಭಕ್ತಿ ವೈರಾಗ್ಯ ಅದು ಖಂಡ ಸಕ್ಕರೆ ಆದರೆ ನಮ್ಮನ್ನು ಸಂಸಾರದಲ್ಲಿ ಹಂಗೆ ಇದನ್ನ ಸೆರೆ ಮಾಡ್ತಕ್ಕಂಥ ವಿಚಾರಗಳು ಅದು ಖಂಡ ಎಲುಬು. ಸೊ ಅದಕ್ಕೆ ಖಂಡ ಎಲುಬುದಂತೆ ಹೆಂಡರ ಮಕ್ಕಳ ನಚ್ಚೀತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಸೊ ಈ ನಾಯಿಗಂದ್ರೆ ಈ ಮನುಷ್ಯನಿಗೆ ತನ್ನ ಇಡೀ ಜೀವನವೇ ಬರೀ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಇದರಲ್ಲೇ ಅವನ ಮನಸ್ಸು ಕಳೀತಾನೆ. ಆದರೆ ಕೊಂಡು ಹೋಗುವಾಗ ಅಂತಂದ್ರೆ ಬೇಸಿಕಲಿ ಪ್ರಾಣ ಹೋಗ್ಬೇಕಾದ್ರೆ ಅವನ ಅಂತಿಮ ಯಾತ್ರೆಯಲ್ಲಿ ಇದು ಯಾವುದು ಜೊತೆಗೆ ಬರಲ್ಲ. ಕೇವಲ ಅವನು ಜೊತೆ ಬರೋದು ಅಂತ ಅವ್ನು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಧರ್ಮ ಅಧರ್ಮ ಇಷ್ಟು ಮಾತ್ರ ಅವನ ಹಿಂದೆ ಬರುತ್ತೆ ಹೊರತು ಹೆಂಡತಿ ಮಕ್ಕಳು ಅಂದ್ರೆ ಯಾವ ಹೆಂಡತಿ ಮಕ್ಕಳನ್ನ ನೆಚ್ಚಿ ಈ ಮನುಷ್ಯ ಇಡೀ ಜೀವನವನ್ನೇ ವ್ಯರ್ಥಗೊಳಿಸಿದ್ರು ಅವ್ರು ಯಾವುದು ಸದ್ಯಕ್ಕೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಇದೇ ವಾಲ್ಮೀಕಿ ಕಥೆನೂ ನೀವು ಕೇಳಿದ್ರೆ ನಾರದರ ದರೋಡೆಗೆ ಹೋದಾಗ ನೀನು ಯಾರಿಗೋಸ್ಕರ ದರೋಡೆ ಮಾಡ್ತೀನಿ ಅಂದ್ರೆ ಹೆಂಡತಿ ಮಕ್ಕಳಿಗೆ ಅಂತ ಹೇಳ್ತಾರೆ. ನಾರದ ಹೇಳಿ ಕಳಿಸ್ತಾರೆ, ಹೋಗಿ ಹಂಗಾರೆ ಕೇಳು ನಿನ್ನ ಪಾಪನವ್ರು ತಗೋತಾರ ಅಂತ. ಅವರು ಹೋಗಿ ಕೇಳಿದಾಗ ಯಾರು ತಗೊಳ್ಳಲ್ಲ ಅಂದಾಗ ಅವಾಗ ವಾಲ್ಮೀಕಿ ಇವರಿಗೆ ಬುದ್ಧಿಮಂತ. ಹಾಗೆ ಇಲ್ಲಿ ನಮಗೆ ಶ್ರೀಪಾದರು ಹೇಳ್ತಾರೆ ಹೆಂಡರ ಮಕ್ಕಳ ನಿಶ್ಚಯಿತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಅಂತ. ಆಮೇಲೆ ಹೇಳ್ತಾರೆ ಭರದಿ ಅಂಗಡಿ ಹೊಕ್ಕಿತಂತೆ ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಭರವಿ ಅಂಗಡಿ ಅಂದ್ರೆ ಬೇಸಿಕಲಿ ಇಲ್ಲಿ ಮನುಷ್ಯ ಇದರಲ್ಲಿ ಏನೇನೋ ಮಾಡ್ತಾರೆ. ಒಂದು ವಾರ ವ್ಯಾಪಾರಗಳು ಹೆಂಗೋ ಹೆಂಗೋ ಮಾಡಿ ದುಡ್ಡು ಗಳಿಸ್ಬೇಕು, ಇದು ಇದು ಮಾಡಬೇಕು, ಒಂದು ಸ್ಟೇಟಸ್ ಮಾಡಬೇಕು ಅಂತ ಹೀಗೆ ಏನೋ ಒಂದು ಜೀವನದಲ್ಲಿ ಪಡೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದ ವ್ಯಾಪಾರಗಳು ಒದ್ದಾಟಗಳು ಮಾಡ್ತಾನೆ. ಅದೇ ಭರದಿ ಅಂಗಡಿ ಹೊಕ್ಕಿದಂತೆ ತಿರುವಿ ದೊಣ್ಣೆಯಲ್ಲಿ ಇಕ್ಕಿದಂತೆ. ಆದರೆ ನಮಗೆ ನಾವು ಏನೋ ಆಸೆ ಪಡ್ತೀವಿ, ಆದರೆ ನಮಗೆ ಅದನ್ನು ಪಡೆಯತಕ್ಕಂಥ ಭಾಗ್ಯ ಅದು ಹೊಡಿತಕ್ಕಂಥ ಪುಣ್ಯ ಇಲ್ದೇ ಹೋದ್ರೆ ನಮಗೆ ಈ ಸಂಸಾರದಿಂದ ಬರೀ ಏಟುಗಳೇ ಬಿಡುತ್ತೆ ಹೊರತು ನಮಗೆ ನಾವು ಏನು ಇಷ್ಟಪಟ್ಟಿರ್ತೇವೆ ಅದಕ್ಕೆ ಸಿಗಲ್ಲ. ಅದಕ್ಕೆ ಹೇಳ್ತೆ ತಿರುಗಿ ದೊಣ್ಣೆ ಇಟ್ಟಿರಂತೆ ಮರೆತಿರನ್ನು ವ್ಯರ್ಥವಂತೆ ನರಕದೊಳಗು ಬಿದ್ದಿರುತ್ತೆ. ಇಷ್ಟೆಲ್ಲ ಮಾಡಿ ತನ್ನ ಉದ್ದೇಶನ ಮರೆತು ಈ ಸಂಸಾರದಲ್ಲಿ ಒದ್ದಾಟ ಮಾಡಿಕೊಂಡು ಪಾಪ ಪುಣ್ಯಗಳನ್ನು ಗಳಿಸಿ ಸ್ವರ್ಗ ನರಕದಲ್ಲೇ ತಿರುಗಾಡ್ತಾ ಇರ್ತಕ್ಕಂಥ ನರಕದೊಳಗೆ ಬಿದ್ದಿತ್ತಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ವೇದಶಾಸ್ತ್ರವನ್ನು ಓದಿತಂತೆ ಗಾದೆ ಮಾಡಿ ಬಿಟ್ಟಿತಂತೆ ಹಾದಿ ತಪ್ಪಿ ನಡೆಯಮನ ಬಾಧೆಗೆ ಗುರಿ ಆಯ್ತಂತೆ. ಕೆಲವರು ಈ ಥರ ಬಿಟ್ಟಿರ್ತಾರೆ, ಆಚಾರ ಮಾರ್ಗದಲ್ಲಿ ಹೋಗ್ತಾರೆ. ನಾನು ವೇದ ಓದ್ಬಿಡ್ತೀನಿ, ಶಾಸ್ತ್ರ ಓದ್ತೀನಿ, ಹಾಗೆ ಹೇಗೆ ಅಂತ ಓದ್ಲಿ, ಅದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅದರಿಂದ ಅದನ್ನು ನಿಜವಾದ ಒಳ ಅರ್ಥ ತಿಳ್ಕೊಳ್ಳಲ್ಲ, ಗುರು ಮೂಲಕ ತಿಳ್ಕೊಳ್ಳಲ್ಲ, ಗುರು ಉಪಾಸನೆ ಇಲ್ಲ, ಆ ವೇದಶಾಸ್ತ್ರ ಹೇಳ್ತಕ್ಕಂಥ ಮಾತುಗಳನ್ನು ಆಚರಣೆ ಇಲ್ಲ. ಸರ್ ಬರೀ ಸ್ವಲ್ಪ ಮೇಲ್ನೋಟದ ವಿಚಾರ ಇದೆ ಹೊರತು ಆಚಾರ ಇಲ್ಲ. ಮತ್ತು ವಿಶೇಷವಾಗಿ ಇದೆಲ್ಲ ಕಲ್ತಿದ್ದೀನಿ ಅಂತ ಒಂಥರ ಅಹಂಕಾರ ದುರಹಂಕಾರ, ಬೇರೆಯವರ ಥರ ಹೆಗಳೋದು ಇದು ಮಾಡೋ ಈ ರೀತಿಯಾದ ಒಂದು ಇದು ಬರುತ್ತೆ. ಸೊ ವೇದಶಾಸ್ತ್ರ ಓದಿದಂತೆ ಗಾದೆ ಮಾಡಿ ಬಿಟ್ಟಿದಂತೆ ಹೇಳಿ ಹಾದಿ ತಪ್ಪಿ ನಡೆದು ಯಮನ ಬಾಧೆಗೆ ತಾಗುರಿ. ಸೊ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮಾಡೋದು ಸಹ ಮನುಷ್ಯ ಅಹಂಕಾರದಿಂದ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ದಾರಿ ತಪ್ತಾನೆ ಮತ್ತು ದಾರಿ ತಪ್ಪಿದ ಮೇಲೆ ಪಾಪಗಳನ್ನು ಕಳಿಸ್ತಾನೆ. ಪಾಪಕ್ಕೆ ಅನುಗುಣವಾಗಿ ಯಮನ ಭಟ್ರ ಕೈ ಸಿಕ್ಕಾಕೊಂಡು ಯಮನ ಬಾಧೆಗೆ ಗುರಿ ಆಯ್ತಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನಾ ಜನ್ಮವೆತ್ತೀತಂತೆ ಮಾನವನಾಗಿ ಹುಟ್ಟೀತಂತೆ ಕಾನ ತಿರುಗೀತಂತೆ ತಾನು ತನ್ನನ್ನೇ ಮರೆಯಿತಂತೆ ಅಂತ ಹೇಳ್ತಾರೆ. ನಾನಾ ಜನ್ಮ ಅಂತಂದ್ರೆ ಇದನ್ನ ಶಾಸ್ತ್ರ ಹೇಳ್ತಾರೆ 84 ತರ ಜೀವರಾಶಿ ಇದೆ ಅಂತೆ. ಅಂದ್ರೆ ಎಲ್ಲರೂ 84 ಲಕ್ಷಕ್ಕೂ ಹೋಗ್ಬೇಕು ಅಂತಿಲ್ಲ. ಅಂದ್ರೆ ಮನುಷ್ಯ ತನ್ನ ಕರ್ಮಕ್ಕೆ ಅನುಗುಣವಾಗಿ ಯಾವ ಜೀವರಾಶಿಯಲ್ಲಿ ಹುಟ್ಟಬಹುದು. ಅವನು ಮನುಷ್ಯನಾಗಿ ಹುಟ್ಟಬಹುದು, ಪ್ರಾಣಿಯಾಗಿ ಹುಟ್ಟಬಹುದು, ಜಿಂಕೆಯನ್ನು ಮೀನಾಗಿ ಹುಟ್ಟಬಹುದು, ನೊಣಾಗಿ ಹುಟ್ಟಬಹುದು. ಯಾವುದೇ 84 ಲಕ್ಷ ಅಂತ ಹೇಳಿದೆ, 84 ಯೋನಿಗಳು ಅದ್ರಲ್ಲಿ ಯಾವ್ದಾದ್ರು ಹುಟ್ಟಬಹುದು. ಸೊ ನಾನಾ ಜನ್ಮವಿತ್ತಂತೆ ಕೊನೆಗೆ ಏನೋ ಹಂಗು ಹಿಂಗು ಮಾಡಿ ಮಾನವನಾಗಿ ಹುಟ್ಟಿದ್ರು. ಇಷ್ಟೆಲ್ಲ ಮಾಡಿ ಒಂದು ರೀತಿಯಾಗಿ ಮಾನವ ಜನ್ಮ ಬಂತು. ಮಾನವ ಕಾನ ತಿರುಗಿತಂತೆ ತಾನು ತನ್ನೇ ಮರೀತಂತೆ. ಮಾನವ ಜನ್ಮ ಬಂದಾಗ ಇದನ್ನೇ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡಿಕೊಂಡಿರೋ ಹುಚ್ಚಪ್ಪಗಳಿರೋ ಅಂತ. ಯಾಕೆಂದ್ರೆ ಬೇರೆ ಯಾವ ಜೀವರಾಶಿಗೂ ಯಾವ ಪ್ರಾಣಿಗೂ ಇಲ್ದಿರ್ತಕ್ಕಂಥ ಒಂದು ವಿಶೇಷವಾದ ಸಾಮರ್ಥ್ಯ ಅಂದ್ರೆ
ವಿವೇಚನಾ ಶಕ್ತಿ. ಶಾಸ್ತ್ರವನ್ನು ಓದಿ ಶಾಸ್ತ್ರದಲ್ಲಿರ್ತಕ್ಕಂಥ ಮಾತುಗಳನ್ನು ಮೆಲುಕು ಹಾಕಿ ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದರ ಅರ್ಥ ಮಾಡಿ ಆಚಾರ ವಿಚಾರ ಮಾಡಿ ಈ ಸಂಸಾರ ಇಲ್ಲಿ ಪರಮ ಹರಿವಾಯು ಗುರುಗಳ ಮತ್ತು ದೊಡ್ಡವರ ಅವರ ಅನುಗ್ರಹ ಪಡ್ಕೊಂಡು ಭಕ್ತಿ ಜ್ಞಾನ ವೈರಾಗ್ಯ ಸಾಧನೆ ಮಾಡಿ ಸಂಸಾರದಿಂದ ಹೋಗ್ತಕ್ಕಂಥ ಸಾಧ್ಯತೆ ಕೇವಲ ಮಾನವ ಜನ್ಮ ಬಂದಾಗ ಮಾತ್ರ ಮನುಷ್ಯನಿಗಿದೆ. ಬೇರೆ ಪ್ರಾಣಿಗಳಿಗೆಲ್ಲ ಕೇವಲ ಬರೀ ಅವರವರು ಬರೀ ಏನು ಆಹಾರ ಮತ್ತು ತಾವು ಬೇರೆ ದೊಡ್ಡ ಪ್ರಾಣಿಗಳಿಗೆ ಆಹಾರ ಅಷ್ಟರೊಳಗೆ ಅವ್ರ ಜೀವನ ಕಳೆದೋಗುತ್ತೆ. ಮಾನವ ಜನ್ಮ ಬಂದಾಗ ಮಾತ್ರ ಒಂದು ರೀತಿಯಾಗಿ ಮನುಷ್ಯನಿಗೆ ವಿವೇಕನ ಶಕ್ತಿ ಇರುತ್ತೆ. ಸೊ ಇದು ಬಹಳ ದೊಡ್ಡದು. ಮಾನವನಾಗಿ ಹುಟ್ಟಿದ ಆತರ ಕಾನ ತಿರುಗಿದೆ ಅಂದರೆ ಕಾಡು ತಿರುಗಿದೆ ಅಂದರೆ ಯಾವುದರಿಂದ ನಾವು ಒಂದು ರೀತಿಯಾಗಿ ಸಂಸಾರ ಅನ್ನೋದು ಕಾಡಾದರೆ ಕಾಡಿನಿಂದ ಹೊರಗಡೆ ಬರ್ತಕ್ಕಂಥ ದಾರಿ ಬಿಟ್ಬಿಟ್ಟು ಬರೀ ಕಾಡೊಳಗೆ ಅಂದರೆ ಸಂಸಾರದೊಳಗೆ ಬಿದ್ದು ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂತ ಇಲ್ಲಿ ಶ್ರೀಪಾದರು ಹೇಳ್ತಾರೆ. ಹೇಳ್ಬಿಡ್ತಾನೆ, ಮಂಗನ ಕೈಯ ಮಾಣಿಕ್ಯದಂತೆ ಹಾಂಗು ಹೀಂಗು ಕೆಳದೀತಂತೆ ರಂಗವಿಠಲನ ಮರೆತೀತಂತೆ ಭಂಗ ಬಹಳ ಪಟ್ಟೀತಂತೆ ಅಂತ. ಮಂಗನ ಕೈಯ ಮಾಣಿಕ್ಯ ಅಂತಂದರೆ ಇದು ಈ ಹೇಳಿದಂಗೆ ಹಿಂದಿನ ಮಾನುಷ್ಯ ಜನ್ಮ ಅನ್ನೋದು ಬಹಳ ದೊಡ್ಡ ಅಂತಾರೆ ಮಾಣಿಕ್ಯ ಇದ್ದಂಗೆ. ಆ ಮಾಣಿಕ್ಯವನ್ನು ಉಪಯೋಗಿಸಿ ಮನುಷ್ಯ ಉದ್ಧಾರ ಆಗಬೇಕು. ಆದರೆ ಇದನ್ನು ಬಿಟ್ಟು ನಾವು ಬರೀ ಮತ್ತೆ ಸಂಸಾರ ಬೀಳ್ತಕ್ಕಂಥ ಕಾರ್ಯಗಳು ಮಾಡಿದರೆ ಅದು ಮಂಗನ ಕೈಯ ಮಾಣಿಕ್ಯ ಅಂತ ಹೇಳ್ಬೋದು. ಸೊ ಅದನ್ನೇ ಶ್ರೀಪಾದರು ಹೇಳ್ತಾರೆ, ಮಂಗನ ಕೈಯ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದಿದಂತೆ. ಸೊ ಎಲ್ಲಿಗೂ ಸ್ವಲ್ಪ ದುಃಖದಲ್ಲಿ ಕೆಲವು ಸುಖದಲ್ಲಿ ಹೀಗೆ ಅಲ್ಲೇ ಒಂಥರ ತೇಲ್ಸಂಗೆ ಮುಳುಗೋಂಗಿಲ್ಲ ಆ ಥರ ಅಂಥ ಒಂದು ಜನ್ಮ ಮಾಡಿ ಮನುಷ್ಯ ಹಂಗು ಹಿಂಗು ಜನ್ಮ ಕಳೀತಾನೆ. ರಂಗವಿಠಲನ ಮರಿತಾನೆ, ವಿಶೇಷವಾಗಿ ಪರಮಾತ್ಮನ ಮರಿತಾನೆ. ಬಿಂಬರೂಪ ಪರಮಾತ್ಮನ ಉಪಾಸನೆ ಮಾಡದೆ ಸಂಸಾರದಲ್ಲಿ ಬಿದ್ದು ಓದಾಡ್ತಾನೆ. ಭಂಗ ಬಹಳ ಪಟ್ಟೀತಂತೆ. ಈ ಇಷ್ಟೆಲ್ಲ ಸಾಧನೆ ಮಾಡದೆ ಇಡೀ ಅದ್ಭುತವಾದ ಮಾನವ ಜನ್ಮವನ್ನು ಕಳ್ಕೊಂಡು ಅದರ ಒಂದು ಉಪಯೋಗವನ್ನು ಪಡೆಯದೆ ಮನುಷ್ಯ ಹಾಳಾಗ್ತಾನೆ ಅಂತ ಇಲ್ಲಿ ಶ್ರೀಪಾದರು ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ಎಚ್ಚರ ಕೊಡ್ತಾ ಇತ್ತು. ಬಹಳ ಸುಂದರವಾದ ಕೃತಿ ಮತ್ತು ನಮಗೆ ಒಂಥರ ಎಚ್ಚರಗೊಳಿಸ್ತಕ್ಕಂಥ ಚೇತಾವಣೆ ಕೊಡ್ತಕ್ಕಂಥ ಕೃತಿ. ಸೊ ಈ ರೀತಿಯಾದ ಕುರುಡು ನಾಯಿಗಳಾಗಬಾರ್ದು. ನಾವು ಸಂಸಾರದಿಂದ ಹೊರಗೆ ಹೋಗುವಂಥ ಒಳ್ಳೆ ಜಾತಿ ನಾಯಿಗಳಾಗಬೇಕು. ಮತ್ತು ಹೇಗೆ ನಾಯಿ ಒಳ್ಳೆ ಜಾತಿ ನಾಯಿ ಕರೆಕ್ಟಾದ ಒಂದು ವಾಸನೆ ಹಿಡಿದು ಹಿಂದಟ್ಟತ್ತೋ ಹಾಗೆ ನಾವು ಸಾಧನೆ ಎಂಬ ಒಂದು ವಾಸನೆಯನ್ನು ಹಿಡಿದು ಸಂಸಾರದಿಂದ ಹೊರಗಡೆ ಹೋಗ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾನೀಗ ಮುಂದಿನ ಕೃತಿಗೆ ಹೋಗ್ತೀನಿ. ಈಗ ನಾನು ನೆಕ್ಸ್ಟ್ ಆಯ್ಕೊಂಡಿರ್ತಕ್ಕಂಥ ಶ್ರೀಪಾದರ ಕೃತಿ ಸಣ್ಣ ಉಗಾಭೋಗ, ಬಹಳ ಪ್ರಸಿದ್ಧವಾದ ಉಗಾಭೋಗ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರನ್ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನವು ಸಂತೋಷ ನನಗಾಗಲಿ ನಮ್ಮ ರಂಗವಿಠಲ ಅಂತ ಚಿಕ್ಕದಾದರೂ ಇದರಲ್ಲಿ ಬಹಳ ಒಂದು ವೈಶಿಷ್ಟ್ಯಗಳಿದೆ. ಇದರಲ್ಲಿ ನಾವು ಇದನ್ನು ಹಲವಾರು ರೀತಿ ಇದನ್ನು ಅನ್ವಯಿಸ್ಬೋದು. ಇದು ಹಲವಾರು ರೀತಿಯಲ್ಲಿ ನಮಗೆ ಶ್ರೀಪಾದರಾಯರ ಒಂದು ವ್ಯಕ್ತಿತ್ವದ ಬಗ್ಗೆ ಒಳ್ಳೆ ಪರಿಚಯ ಕೊಡುತ್ತೆ. ಮೊದಲು ಮೇಲ್ನೋಟದ ನೋಡ್ತಾ ಅರ್ಥ ನೋಡೋಣಂತೆ. ಮನೆಯಿಂದ ಸಂತೋಷ ಕೆಲವರಿಗೆ, ಇದು ನೀವು ನೋಡಿರ್ಬೋದು. ಇದರಲ್ಲಿ ನಾನೇನು ವಿಶೇಷವಾಗಿ ವರ್ಣಿಸಬೇಕಾಗಿಲ್ಲ. ಕೆಲವರಿಗಂತೂ ಬರೀದೇ ಮನೆಯದೇ ಅಬ್ಸೆಷನ್. ಇಂಥ ಸೈಟ್ ತೊಗೊಂಡೆ, ಇಷ್ಟು ಸ್ಕ್ವೇರ್ ಫೀಟ್ ಇದೆ ಮನೆಯಲ್ಲಿ ಇಂಥ ಮಾರ್ಬಲು, ಇಂಥ ಪೇಂಟು, ಇಂಥ ಫಿಕ್ಸರು, ಏರ್ ಕಂಡೀಷನು ಇದು ಅಂತ ಅವರ ಇಡೀ ಜೀವನ, ಅವರ ಇಡೀ ಸಂಸಾರವೇ ಬರೀ ಮನೆ ಸುತ್ತ ಇರುತ್ತೆ. ಅಂಥವ್ರ ಬಗ್ಗೆ ಶ್ರೀಪಾದರಾಯರು ಹೇಳ್ತಾ ಇದ್ದಾರೆ. ಅದಾದಮೇಲೆ ಧನದಿಂದ ಸಂತೋಷ ಕೆಲವರಿಗಂತೂ ಇಷ್ಟು ಲಕ್ಷ ಆಸ್ತಿ ಇಟ್ಟಿದ್ದೀನಿ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಷ್ಟು ಕಾರ್ ಇದೆ, ಇಷ್ಟು ಪ್ರಾಪರ್ಟಿ ಇದೆ ಅಂತ ತಮ್ಮ ಒಂದು ಸಂಪತ್ತು ಆಸ್ತಿ ಇದು ಗಳಿಕೆಯ ಮೇಲೆ ಬಹಳ ಅಭಿಮಾನ ಇರುತ್ತೆ. ಅದರಿಂದಾನೇ ಸಂತೋಷ ಪಡ್ತಾ ಇರ್ತಾರೆ. ದಿವಸಕ್ಕೂ ಹೆಚ್ಚು ದುಡ್ಡು ಬರ್ತಾ ಇದೆ, ದುಡ್ಡಿದೆ ಇಷ್ಟಿದೆ ಅಂತ ಕೆಲವರಿಗೆ ಆ ರೀತಿಯಾದ ಒಂದು ಸಂತೋಷ. ವನಿತೆ ಏನು ಸಂತೋಷ ಅಂತಂದರೆ ಅವ್ರಿಗೆ ಇರ್ತಕ್ಕಂಥ ರಿಲೇಟಿವ್ಸು, ನಾನು ಇಂಥವ್ರಿಗೆ ಇವು ನನ್ನ ಮಗ, ಇಂಥವ್ರು ನನಗೆ ರಿಲೇಟಿವು, ಇಷ್ಟು ಇನ್ಫ್ಲೂಯೆನ್ಸ್ ಇದೆ, ಇಷ್ಟೊಂಥರ ಅಂದರೆ ಸೋಷಿಯಲ್ ನಮಗೆ ಏನೇನು ಒಂಥರ ಇನ್ಫ್ಲೂಯೆನ್ಸ್ ಇದೆ, ಏನು ಗಳಿಸಿದೆಯೋ ಅದೆಲ್ಲ ಹೇಳ್ತಾ ಇದ್ದಾರೆ. ತನಯರಿನ ಸಂತೋಷ ಕೆಲವರಂತೂ ಬರೀ ಅವ್ರ ಮಕ್ಕಳೇ ಜೀವನ.
ನನ್ನ ಮಗ ಇಲ್ಲಿ ಓದ್ದ, ಇಷ್ಟು ಮಾರ್ಕ್ಸ್ ತೆಗೆದ, ಈ ರ್ಯಾಂಕ್ ಮಾಡ್ಕೊಂಡ, ಇಂಥ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಇಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ, ಇಂತಿಂಥ ಅವ್ರಿಗೆ ಗ್ರೇಡ್ ಬಂದಿದೆ ಅಂತ ಬರೀ ಅವ್ರ ಇಡೀ ಪ್ರಪಂಚವೇ ಮಕ್ಕಳ ಬಗ್ಗೆ ಯೋಚನೆ, ಮಕ್ಕಳದ ಒಂದು ಹೊಗಳಿಕೆ, ಮಕ್ಕಳಿಗೆ ಇದು ಮಾಡ್ತಕ್ಕಂಥ ಇದರಲ್ಲೇ ಇರ್ತಾರೆ. ಸೊ ಇವ್ರು ಯಾರ ಬಗ್ಗೆನೂ ಪಾಪ ಶ್ರೀಪಾದರಾಯರು ಆಕ್ಷೇಪ ಮಾಡ್ತಾರೆ. ಹೇಳ್ತಾರೆ, ಇನ್ನಿತು ಸಂತೋಷ ಅವರವರಿಗಾಗಲಿ. ಸ್ವಲ್ಪ ಅವ್ರಿಗೆ ಯಾರ್ಯಾರಿಗೆ ಏನೇನು ಸಂತೋಷ ಆಗುತ್ತೋ ಅಷ್ಟೊಂದು ಆಗಲಿ, ಇದು ಏನು ನನಗೇನು ತೊಂದರೆ ಇಲ್ಲ, ನಾನು ಯಾವುದನ್ನು ಕಂಡೆಮ್ ಮಾಡ್ತಾ ಇಲ್ಲ. ಆದರೆ ನಿನ್ನ ನೆನೆವ ಸಂತೋಷ ನನಗಾಗಲಿ. ಸೊ ಅವರವ್ರ ಸಂತೋಷ ಅವ್ರಿಗೆ ನೀನು ಕೊಡೋದಾದರೆ, ನನಗೆ ಬೇರೆ ಇದು ಯಾವುದ್ರಲ್ಲೂ ಏನು ಮನೆಯಿಂದ ಅಥವಾ ಧನದಿಂದ ವನಿತೆತನ ಇದು ಯಾವುದರಿಂದಲೂ ನನಗೆ ಸಂತೋಷವಿಲ್ಲ. ನನಗೆ ನಿನ್ನ ನೆನೆವ ನನಗಾಗಲಿ ರಂಗವಿಠಲ ಅಂತ. ರಂಗವಿಠಲ ಅನ್ನೋದು ಅವರ ಒಂದು ಅಂಕಿತಾನೂ ಹೌದು. ಮತ್ತು ಹಿಂದೆ ಹೇಳ್ತಾರೆ, ರಂಗ ಅಂತಂದ್ರೆ ಅಂತರಂಗದಲ್ಲಿರ್ತಕ್ಕಂಥ ವಿಠಲ ಅಂದರೆ ಬಿಂಬರೂಪ ಪರಮಾತ್ಮ. ಯಾಕೆಂದರೆ ಈ ಅಪರೋಕ್ಷ ಜ್ಞಾನಿಗಳಿಗೆ, ಬಿಂಬೋಪಾಸಕರಿಗೆ ಪರಮಾತ್ಮನನ್ನ ಅವರ ಬಿಂಬರೂಪದಿಂದ ಅವರು ಉಪಾಸನೆ ಮಾಡ್ತಾರೆ. ಸೊ ಬಿಂಬೋಪಾಸನೆ ಅವರಿಗೆ ಸರ್ವಸ್ವ. ಸೊ ಅದನ್ನು ಇಲ್ಲಿ ಶ್ರೀಪಾದ ಹೇಳ್ತಾರೆ, ನಿನ್ನ ನೆನಪು ಸಂತೋಷ ಬೇರೆಯವ್ರಿಗೆ ಏನಾದ್ರು ಹಾಕ್ಲಿ, ನಿನ್ನ ನೆನೆ ಸಂತೋಷ ನನಗೆ ಅಷ್ಟು ಮಾತ್ರ ನನಗೆ ಕೊಡುವಂತ. ಇದು ಒಂದು ರೀತಿಯಾಗಿ ಮೇಲ್ನೋಟ ಕಾಡ್ತಕ್ಕಂಥ ಲೌಕಿಕವಾದದ್ದು. ಆದರೂ ಸಹ ಇದರಲ್ಲಿ ಒಂದು ಶ್ರೀಪಾದರಾಯರ ಹೃದಯ ವೈಶಾಲ್ಯ, ಅಂದರೆ ಯಾರ ಬಗ್ಗೆನೂ ಆಕ್ಷೇಪ ಇಲ್ಲ, ಕಾಮೆಂಟ್ ಇಲ್ಲ. ಕೆಲವರು ನಾವು ನೋಡಿರ್ತೀವಿ, ಆಚಾರ್ಯ ಅಯ್ಯೋ ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಅದು ಇದು ಅಂತ ಅದನ್ನ ಸುಮ್ಮನೆ ಕಂಡೇಮ್ ಮಾಡ್ತಾರೆ. ಆ ಥರ ಯಾವ ವಿಧವಾದ ಇದನ್ನು ಇಲ್ಲಿ ನಾವು ಶ್ರೀಪಾದರ ಒಂದು ಕಾಮೆಂಟ್ ನೋಡ್ತಾ ಇಲ್ಲ. ಈಗ ಸ್ವಲ್ಪ ಇದರ ಅಧ್ಯಾತ್ಮದ ಕಡೆ ಇದನ್ನ ಇನ್ನೊಂದು, ಯಾಕಂದ್ರೆ ಇಷ್ಟೇ ಹೇಳೋದಿದ್ರೆ ಶ್ರೀಪಾದರೆ ಆಗಬೇಕಾಗುತ್ತೆ. ಇದು ಒಂಥರ ಭಾಳ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ಆದರೆ ಇದರಲ್ಲಿ ಒಂದು ಅಧ್ಯಾತ್ಮ ಅರ್ಥವೂ ಇದೆ. ಅದನ್ನು ನೋಡೋಣಂತೆ. ಮನೆ ಅಂತಂದರೆ ಯಾವುದು? ನಾವು ನಿಜವಾದ ಮನೆ ಅಂತಂದರೆ ನಾವು ಇರೋ ಬಾಡಿಗೆ ಮನೆಯೋ ಅಥವಾ ಸ್ವಂತ ಮನೆ ಅಲ್ಲ. ಈ ದೇಹವೇ ಜೀವ ಇರ್ತಕ್ಕಂಥ ಮನೆ ಅಲ್ವಾ? ಇದು ಯಾರೇ ಆಗಲಿ, ಒಂದು ಎಷ್ಟೇ ಕೋಟ್ಯಾಧೀಶರಾಗಲಿ, ಎಷ್ಟೇ ಜ್ಞಾನಿ ಆಗಿರಲಿ, ಎಷ್ಟೇ ಪವರ್ಫುಲ್ ಇದ್ರೂ ಸಹ ಯಾರೂ ಸಹ ತಮ್ಮ ದೇಹವನ್ನು ತಾವು ತರೋದಿಲ್ಲ. ತಮ್ಮ ದೇಹವನ್ನು ತಂದೆ ತಾಯಿಗಳು ಕೊಡ್ತಾರೆ. ತಂದೆ ತಾಯಿ ಕೊಟ್ಟ ದೇಹಗಳಲ್ಲಿ ಇರಬೇಕು ನಾವು. ಅದು ವಿಶೇಷ, ತಂದೆ ತಾಯಿನೂ ಇದು ಸ್ವತಂತ್ರ ಕೊಡೋದಿಲ್ಲ. ಇದು ಪರಮಾತ್ಮನ ಅನುಗ್ರಹದಿಂದ ತಂದೆ ತಾಯಿ ಮೂಲಕ ಪರಮಾತ್ಮ ಕೊಡ್ತಕ್ಕಂಥ ದೇಹ. ಸೊ ಇದು ಈ ನಿಜವಾದ ಮನೆ ಅಂತಂದರೆ ನಾನು ಇರ್ತಕ್ಕಂಥ ಈ ಯಾವ ನನ್ನ ಜೀವ ಸ್ವಭಾವ, ನನ್ನ ಜೀವ ಇರತಕ್ಕಂಥ ದೇಹವೇ ಅದು ನಿಜವಾದ ಮನೆ. ಸೊ ಈ ಮನೆಯಲ್ಲಿ ನಮಗೆ ಯಾವ ವಿಧವಾದ ಝೀರೋ ಓನರ್ಶಿಪ್. ಯಾಕೆಂದರೆ ಇದು ನಮ್ಮ ಇಚ್ಛಾ ಪ್ರಕಾರ ನಡೆಯೋದಿದ್ದು ದೇಹ ಯಾರಿಗೂ ಯಾವ ಕಾಲದಲ್ಲೂ ರೋಗ ಬರ್ತಿರ್ಲಿಲ್ಲ. ಆದರೆ ನಮಗೆ ನಮ್ಮ ಮಿತಿ ಮೀರಿ ನಮಗೆ ಇಷ್ಟ ಇದೆ ಆದರೂ ನಾವು ನೋಡ್ತೀವಲ್ಲ, ಜನಗಳಿಗೆ ಬೇಕಾದಷ್ಟು ರೋಗ ರುಜಿನಗಳು ಬರ್ತಾ ಇರುತ್ತೆ. ಸೊ ಆದ್ದರಿಂದ ಇದು ಪರಮಾತ್ಮ ಎಷ್ಟೋ ಜನಕ್ಕೆ ಕೈ ಊನಾಗುತ್ತೆ, ಕಾಲು ಊನಾಗುತ್ತೆ, ಬರ್ತಾ ಈ ನರ್ವಸ್ ವೀಕ್ನೆಸ್, ಹೀಗೆ ಬೇರೆ ಬೇರೆ ಅಂಗಗಳು ಕೈ ಕೊಡೋಕೆ ಶುರು ಮಾಡುತ್ತೆ. ಯಾವುದೂ ಸಹ ಮನುಷ್ಯನ ಕೈನಲ್ಲಿಲ್ಲ. ಇದು ಪರಮಾತ್ಮನ ಸತ್ತು, ಅವನೇ ಈ ನಿಜವಾದ ಮನವಾದ ಓನರು. ನಾವು ಅವನಿಗೆ ಬಾಡಿಗೆನೂ ಕೊಡ್ತಿಲ್ಲ, ಕೇವಲ ಅವನ ಕಾರುಣ್ಯದ ಮೇಲೆ ಹೇಗೆ ಈ ಒಂದು ಧರ್ಮಛತ್ರದಲ್ಲಿ ಈ ಇರ್ತಾರೋ ಆ ರೀತಿಯಾಗಿ ನಾವು ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹತಾ ಇದ್ದೀವಿ. ಸೊ ದೇಹ ಅನ್ನೋದು ಮನೆ ಆದರೆ ಎಷ್ಟೋ ಜನ ನೋಡ್ತೀವಲ್ಲ, ಅಯ್ಯೋ ಇವರು ಏನು, ನಾನು ಜಿಮ್ಗೆ ಹೋಗ್ತೀನಿ, ನಾನು ಎಷ್ಟು ಮಾಡ್ತೀನಿ, ಎಷ್ಟು ಇದೆ ಏನು, ಅವ್ರ ಇಷ್ಟು ಮಸಲ್ಸ್ ಇದೆ, ಇದು ದೇಹ ಹಿಂಗಿದೆ ಹಾಗೆ ಅಂತ ದೇಹದ ಮೇಲೆ ಬಹಳ ವ್ಯಾಮೋಹ ನೋಡ್ತೀವಿ ನಾವು ಲೋಕದಲ್ಲಿ. ಅದನ್ನ ಇಲ್ಲಿ ಶ್ರೀಪಾದರ ಹೇಳ್ತಾ ಇದ್ದಾರೆ. ಧನ ಅಂತಂದರೆ ಬರೀ ದುಡ್ಡು ಅಂತಲ್ಲ, ಅದು ವಿದ್ಯಾಧನ ಇರ್ಬೋದು, ಜ್ಞಾನಧನ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಪ್ರಾಪರ್ಟೀಸ್ ಇರ್ಬೋದು, ಆರ್ಸಿ ಇರ್ಬೋದು, ಕಾರು ಬಂಗ್ಲೆ, ಅಂದರೆ ನಾವು ಏನು ಪೊಸಿಷನ್ಸ್ ಅಂತ ಏನು ಹೇಳ್ತೀವಿ, ಅದು ಫೈನಾನ್ಷಿಯಲ್ ಪೊಸಿಷನ್ಸ್ ಆಗಿರ್ಬೋದು ಅಥವಾ ಒಂದು ರೀತಿಯಾದ ಜ್ಞಾನವೂ ಆಗಿರ್ಬೋದು. ಸೊ ಎಲ್ಲವೂ ಸಹ ಧನ ಅಂತಂದರೆ ಅವನು ಪಡೆದಿರ್ತಕ್ಕಂಥ ಒಂದು ರೀತಿಯಾದ ವೆಲ್ತ್ ಅಂತ ಇಟ್ಕೊಂಡ್ರೆ ಅದನ್ನೆಲ್ಲವೂ ಇಲ್ಲಿ ಶ್ರೀಪಾದರು ಹೇಳ್ತಾ ಇದ್ದಾರೆ. ವನಿತೆ ಅಂತಂದರೆ ಬೇಸಿಕಲಿ ಇದು ಹೇಗೆ ಅಂದರೆ, ನಾವು ಇನ್ಫ್ಲುಯೆನ್ಸ್ ಅಂದರೆ ನಾನು ಇಂಥವ್ರಿಗೆ ಮಾಡಬಲ್ಲೆ, ಇಂಥವ್ರಿಗೆ ಹೇಳಿ ಕೆಲಸ ಕೊಡಿಸಬಲ್ಲೆ ಅಂತಾರೆ. ಒಂಥರ ತಮ್ಮ ಒಂದು ಸ್ಥಾನಮಾನಗಳಿಂದ ಇದರಿಂದ ಎಷ್ಟೋ ಜನಕ್ಕೆ ಸಂತೋಷ ಬರುತ್ತೆ. ತನಯ ಅಂತಂದರೆ ಬೇಸಿಕಲಿ ಮಕ್ಕಳು, ಆಮೇಲೆ ಅದಾದಮೇಲೆ ಅವ್ರ ಫಾಲೋವರ್ಸು, ಅವ್ರ ಶಿಷ್ಯರು, ಹೀಗೆ ಬೇರೆ ರೀತಿಯಲ್ಲಿ ಬೇರೆ ಇದನ್ನು ಎಲ್ಲವೂ ಸಹ ಅವರು ಶ್ರೀಪಾದರ ಹೇಳ್ತಾರೆ.
ನಿನ್ನ ಅವರವರ ಸಂತೋಷ ಅವ್ರಿಗೆ. ಯಾಕೆಂದ್ರೆ ಇದು ಒಂದು ಶ್ರೀಮದಾಚಾರ್ಯರ ಶಾಸ್ತ್ರದ ಒಂದು ವೈಶಿಷ್ಟ್ಯ ಏನಂತಂದ್ರೆ ಜೀವ ಸ್ವಭಾವ ಜೀವ ತ್ರೈವಿಧ್ಯ ಅಂತ ಹೇಳ್ತಾರೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಬ್ರಾಡ್ ಕ್ಯಾಟಗರೀಸು. ಅದರೊಳಗೂ ಸಾತ್ವಿಕ ರಾಜಸ, ಸಾತ್ವಿಕ ಹೀಗೆ 3 ಲೇಯರ್ ಮಾಡ್ಕೊಂಡು ಹೋದ್ರೆ 27 ಕ್ಯಾಟಗರಿ ಬರುತ್ತೆ. ಸೊ ಎಲ್ರಿಗೂ ಒಂದೇ ರೀತಿ ಒಂದೇ ವಿಚಾರದಿಂದ ಸಂತೋಷ ಆಗಬೇಕು ಅಂತಿಲ್ಲ. ಸೊ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅದಾಗಲಿ ಅನ್ನೋದು ಒಂದು ಒಂದು ರೀತಿಯಾದ ಒಂದು ಹೃದಯ ವೈಶಾಲ್ಯವನ್ನು ತೋರಿಸುತ್ತೆ. ಮತ್ತು ಒಂದು ರೀತಿಯಾಗಿ ಇದು ಶಾಸ್ತ್ರ ಸಮ್ಮತ. ಯಾಕೆಂದರೆ ಜೀವ ಸ್ವಭಾವ ಬೇರೆ ಇರೋದ್ರಿಂದ ಬೇರೆ ಬೇರೆ ಇದು ಭಿನ್ನ ರುಚಿ ಇರುತ್ತೆ. ಸೊ ಯಾರ್ಯಾರಿಗೆ ಏನೇನು ಇಷ್ಟ ಇರುತ್ತೋ ಅದಾಗಲಿ. ಆದರೆ ನಿನ್ನ ನಿನ್ನ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಅವರು ತಮ್ಮ ಬಿಂಬರೂಪ ಪರಮಾತ್ಮನ ಸಂಬೋಧನೆ ಮಾಡ್ತಾ ಇದ್ದಾರೆ. ನಿನ್ನ ಸಂತೋಷ ನನಗಿರಲಿ ರಂಗವಿಠಲ ಅಂತ. ಹೀಗೆ ಒಂದು ಆಧ್ಯಾತ್ಮಿಕವಾಗೂ ಲೌಕಿಕವಾಗೂ ಸಹ ಒಂದು ರೀತಿಯಾಗಿ ಶ್ರೀಪಾದರಾಯರು ಒಂದು ಬ್ರಾಡ್ ಮೈಂಡೆಡ್ ನೇಚರ್, ಒಂದು ಯಾರ ಮೇಲೂ ಒಂದು ರೀತಿಯಾಗಿ ಕಮೆಂಟ್ ಮಾಡದೆ ಎಲ್ಲವನ್ನೂ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಾರೆ. ಇದರಲ್ಲಿ ಯಾರ್ದು ಸ್ವತಂತ್ರವಾಗಿ ಏನೂ ಮಾಡಲ್ಲ. ಯಾಕೆಂದರೆ ಮನುಷ್ಯನ ಇಚ್ಛಾ, ಜ್ಞಾನ, ಕ್ರಿಯೆ ಮೂರನ್ನು ಪರಮಾತ್ಮ ಕಂಟ್ರೋಲ್ ಮಾಡೋದ್ರಿಂದ ಅವರವರ ಪೂರ್ವಕರ್ಮದ ಮಾಡಿರ್ತಕ್ಕಂಥ ಇದು ಮತ್ತು ಜೀವ ಸ್ವಭಾವಕ್ಕೆ ಅನುಗುಣವಾಗಿ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಕೂತು ಬೇರೆ ಬೇರೆ ರೀತಿ ಪ್ರೇರಣೆಗಳು ಮಾಡಿ ಬೇರೆ ರೀತಿ ಕೆಲಸಗಳು ಮಾಡ್ತಾರೆ. ಇದೆಲ್ಲವೂ ಸಹ ವಾಯುದೇವರ ಮತ್ತು ಪರಮಾತ್ಮನ ಆಜ್ಞಾನುಸಾರ ನಡೀತಾ ಇರುತ್ತೆ. ಸೊ ಅದರಿಂದ ನಾವು ಯಾರನ್ನೂ ಏನು ಹೊಗಳೋಂಗಿಲ್ಲ, ತೆಗೊಳ್ಳೋಂಗಿಲ್ಲ. ಅವರವ್ರ ಸ್ವಭಾವಕ್ಕೆ ಅನುಗುಣವಾಗಿ ದೇವರು ಮಾಡಿಸ್ತಾ ಇರ್ತಾರೆ. ಸೊ ಅವ್ರ ಸ್ವಭಾವ ಅವರಿಗಿರಲಿ. ನನಗೆ ಮಾತ್ರ ನನಗೆ ಇದು ಯಾವುದ್ರಲ್ಲೂ ಮನಸ್ಸು ಕೊಡಬೇಡ. ಮನೆಯಿಂದಾಗಲಿ ಅಥವಾ ದೇಹದಿಂದಾಗಲಿ ಅಥವಾ ದುಡ್ಡು, ಕಾಸು, ಪ್ರಾಪರ್ಟಿ ಅಥವಾ ಶಿಷ್ಯರು, ಈ ರೀತಿಯಾಗಿ ಯಾವ ವಿಧವಾದ ಇದನ್ನು ನನಗೆ ಬೇಡ. ನನಗೆ ನಿನ್ನ ಭಾಗ್ಯ ಮಾತ್ರ ನನಗೆ ಕೊಡು ಅಂತ ಶ್ರೀಪಾದರಾಯರು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅವರ ಒಂದು ಅದ್ಭುತವಾದ ಕೃತಿ. ಚಿಕ್ಕ ಕೃತಿ ಆದರೂ ಸಹ ಬಹಳ ಅರ್ಥಗರ್ಭಿತವಾದ ಕೃತಿ. ಮುಂದಿನ ವಾರ ನಮ್ಮ ಶ್ರೀಪಾದರಾಯರ ಆರಾಧನೆ. ಸೊ ಅದರ ಸಲುವಾಗಿ ವಿಜಯರಾಯರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಶ್ರೀಪಾದರಾಯರ ಸುಳಾದಿ. ನೀವು ಸಾಧಾರಣವಾಗಿ ಇದನ್ನು ಎಲ್ಲೂ ಯಾವ ಪುಸ್ತಕದಲ್ಲೂ ಕೇಳಿರ್ಲಿಕ್ಕಿಲ್ಲ, ನೋಡಿರ್ಕಿಲ್ಲ. ಅದನ್ನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಇವತ್ತು ಮೋಸ್ಟ್ಲಿ ಆಗಲ್ಲ, ಇನ್ನು ಮುಂದಿನ ವಾರ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇದು ವಿಜಯರಾಯರು ಮಾಡಿರ್ತಕ್ಕಂಥ ಶ್ರೀಪಾದರಾಯರ ಮೇಲೆ ಸುಳಾದಿ. ಅದು ಇವತ್ತು ನನ್ನ ಇದು ವಿಷಯ. ಅವರು ಶುರು ಮಾಡ್ತಾರೆ ಧ್ರುವ ತಾಳದಲ್ಲಿ. ಶ್ರೀಪಾದರಾಯ ಗುರುವೆ ದೃಢ ಭಕ್ತಿಯಿಂದ ನಿಮ್ಮ ಶ್ರೀಪಾದ ಕಮಲವನ್ನು ನೆನನಂಬಿದವರ ಭಾಗ್ಯ ಆಪಾರವಲ್ಲದೆ ಲೇಷ ಕೊರತೆ ಇಲ್ಲ. ಅಂದರೆ ಯಾರು ಶ್ರೀಪಾದರಾಯರ ಚರಣ ಕಮಲವನ್ನು ದೃಢ ಭಕ್ತಿಯಿಂದ ನಂಬುತ್ತಾರೋ ಅವರ ಮಹಿಮೆ ಅವರಕ್ಕೆ ಯಾವ ಭಾಗ್ಯಕ್ಕೆ ಇದೇ ಇಲ್ಲ. ಅವ್ರ ಭಾಗ್ಯ ಅಂತ ಒಂಥರ ಗಗನಕ್ಕೆ ಮುಟ್ಟಿತು ಅಂತಾನೆ, ಅದೇ ಅಪಾರವಾದ ಭಾಗ್ಯ ಬರುತ್ತೆ. ಲೇಷ ಕೊರತೆ ಇಲ್ಲ. ಅವರು ಏನೇನು ಮಾಡೋದು ಅವ್ರಿಗೆ ಯಾವುದೇ ವಿಧವಾದ ಕೊರತೆಗಳು ಜೀವನದಲ್ಲಿ ಬರೋಲ್ಲ. ಯಾಕೆಂದರೆ ಗುರುಗಳ ಅನುಗ್ರಹದಿಂದ ಅಷ್ಟು ಅವರ ಒಂದು ಸಂಪದವಾಗಿ ಸಂಪೂರ್ಣವಾಗುತ್ತೆ ಅವ್ರ ಜೀವನ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಗೋಪಾದ ಉದಕದೊಳು ರತನ ದೊರಕಿದಂತೆ ಅಂತ, ಇದು ಒಂದು ಬಹಳ ಶಾಸ್ತ್ರದಲ್ಲಿ ಹೇಳ್ತಾರೆ. ಗೋಪಾದ ಅಂತಂದರೆ ಹಿಂದಿನ ಕಾಲದಲ್ಲಿ ಈಗ ಹಸುಗಳು ಸಂಚಾರಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಸಾಧಾರಣವಾಗಿ ಮಳೆಗಾಲದಲ್ಲಿ ನೆಲ ಎಲ್ಲ ಒದ್ದೆ ಇರುತ್ತಲ್ಲ. ಸೊ ಆವಾಗ ಹಸುಗಳು ಕಾಲಿಟ್ಟು ಹೋದಾಗ ಪುಟ್ಟ ಒಂದು ಪಾದದ ಜಾಗದಲ್ಲಿ ಮಳೆ ನೀರು ನಿಲ್ತಾ ಇತ್ತು. ಸೊ ಅದು ಗೋಪಾದ ಅಂತ. ಅಂದರೆ ಇದನ್ನು ಹಿಂದೆ ಇದರಲ್ಲಿ ಶಾಸ್ತ್ರ ತುಂಬ ಹೇಳ್ತಾರೆ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಸಂಸಾರವೆಂಬುದು ದೊಡ್ಡ ಸಾಗರದಂತೆ ದಾಟಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನ ಅನುಗ್ರಹವಾದರೆ ಸಂಸಾರ ಅನ್ನೋದು ಗೋಪಾದದಂತೆ. ಅಂದರೆ ಒಂದು ಪುಟ್ಟ ಹಸುವಿನ ಹೆಚ್ಚಿನಲ್ಲಿ ಎಷ್ಟು ನೀರು ತಗೋದು ಅಷ್ಟು ಪುಟ್ಟದಾಗತ್ತೆ ಅಂತ ಆ ಒಂದು ಇದನ್ನು ಉಪಮೆ ಕೊಡ್ತಾರೆ. ಅದೇ ಇದರಲ್ಲಿ ನಮ್ಮ ವಿಜಯರಾಯರು ಕೊಡ್ತಾರೆ. ಗೋಪಾದ ಉದಕದೋಡು ಅಂದರೆ ಒಂದು ಹಸುವಿನ ಹೆಜ್ಜೆ ಬಿದ್ದಾಗ ನೆಲದಲ್ಲಿ ಎಷ್ಟು ನೀರಿರುತ್ತೋ ಅಷ್ಟರೊಳಗೆ ಅಂದರೆ ಎಷ್ಟು ಸುಲಭ ಅಲ್ವಾ, ಅದು ಆರಾಮಾಗಿ ಎಷ್ಟು ಹುಡುಕ್ಬೋದು. ಇದು ದೊಡ್ಡ ಕೆರೆಯಲ್ಲೋ ಬಾವಿಯಲ್ಲೋ ರತ್ನ ಇದ್ರೆ ಹುಡುಕೋದು ಕಷ್ಟ. ಗೋಪಾದದಲ್ಲಿ ರತ್ನ ಇದೆ ಅಂದರೆ ಅಷ್ಟು ಸುಲಭ ಅವರಿಗೆ ಜೀವನದಲ್ಲಿ ಎಲ್ಲ ಭಾಗ್ಯವೂ ಸಿಗತ್ತೆ ಅಂತ ಹೇಳಕ್ಕೆ ಈ ರೀತಿಯಾದ ಒಂದು ಇದರಲ್ಲಿ ಉಪಮೇಯ ಕೊಡ್ತಾ ಇದ್ದಾರೆ. ಆಮೇಲೆ ದೊರಕಿದಂತೆ ಪ್ರಾಪುತವಾಗುವುದು ಬಾಹ್ಯರಂತರ ಸೌಖ್ಯ. ಸೊ ಹೇಗೆ ಗೋಪಾದದಲ್ಲಿ ರಚನೆ ಹುಡುಕೋದು ಸುಲಭ ಆಗುತ್ತೋ ಹಾಗೆ ಯಾರು ಶ್ರೀಪಾದರಾಯರ ಪಾದ ಕಮಲಗಳನ್ನು ದೃಢ ಭಕ್ತಿಯಿಂದ ಆಶ್ರಯಿಸ್ತಾರೋ ಹೊಂದುತ್ತಾರೋ ಅಂಥವರಿಗೆ ಬಾಹಿರಂತರ ಒಳಗೂ ಹೊರಗೂ ಅಂತಾರೆ
ದೇಹದ ಒಳಗೆ ಅಂದರೆ ಆರೋಗ್ಯ, ದೇಹದ ಹೊರಗೆ ಅಂದರೆ ಸೌಖ್ಯ. ಅಷ್ಟೇ ಅಲ್ಲದೆ ದೇಹ ಇದು ಬಹ ಅಂದರೆ ಇಲ್ಲಿ ಈ ಜನ್ಮದಲ್ಲೂ ಮತ್ತು ಹೊರಗೆ ಅಂತಂದರೆ ಇಹ ಪರ ಎರಡರಲ್ಲೂ ಅವರಿಗೆ ಸೌಖ್ಯ. ದೇಹದ ಒಳಗೆ ಹೊರಗೆ ಸೌಖ್ಯ, ಎಲ್ಲ ಕಡೆ ಅವರಿಗೆ ಸೌಖ್ಯ ಆಗೋದು ಮತ್ತು ಲೋಪವಾಗುವುದು ಒಂದು ಇಷ್ಟಾರ್ಥ ಪ್ರತಿದಿನ. ಸೊ ಅವರು ಏನು ಇಷ್ಟಪಡ್ತಾರೋ ಅದು ಅಷ್ಟು ಸಿಗುತ್ತೆ. ಒಂದು ಸಹ ಇವತ್ತು ನಾನು ಹೋಳಿಗೆ ತಿನ್ನಬೇಕು ಅಂತ ಆಸೆ ಪಟ್ಟರೆ ಹೋಳಿಗೆ ಸಿಗುತ್ತೆ. ಇವತ್ತು ನಾನು ಎಲ್ಲೋ ಹೋಗಬೇಕು, ಇದನ್ನು ನೋಡಬೇಕು ಅಂತ ಆಗುತ್ತೆ. ಅವ್ರು ಏನೇನು ಆಸೆ ಪಡ್ತಾರೋ, ಏನೇನು ಇಷ್ಟಪಡ್ತಾರೋ ಅಷ್ಟು ಸಹ ಸತ್ಯವಾಗುತ್ತೆ. ಒಂದು ಲೋಪವಾಗೋದು ಇಷ್ಟಾರ್ಥ ಅಂತ ಶ್ರೀಪಾದರಾಯರ ಮಹಿಮೆಯನ್ನು ವಿಜಯರಾಯರು ಕೊಂಡಾಡ್ತಾ ಇದ್ದಾರೆ. ಅವರೇ ಒಂದು ವಿಟ್ನೆಸ್ ಕೊಡ್ತಾ ಇದ್ದಾರೆ. ಮತ್ತು ಅಪಾರ್ಥ ಎನಿಸೋದು ಪೇಳಿದ ವಚನಗಳು. ಅವ್ರು ಏನು ಹೇಳ್ತಾರೋ ನುಡಿದಿದ್ದೆಲ್ಲ ಸತ್ಯ, ಅವರು ಬಯಸಿದ್ದೆಲ್ಲ ಸತ್ಯ ಆಗತ್ತೆ, ಹೇಳಿದ್ದೆಲ್ಲ ಸತ್ಯ. ಹೀಗೆ ಅಂಥ ಒಂದು ಅದ್ಭುತವಾದ ಮಹಿಮೆ ಮಹಾತ್ಮೆ ಅವರಿಗೆ ಶ್ರೀಪಾದರಾಯರ ಅನುಗ್ರಹದಿಂದ ಬರುತ್ತೆ ಅಂತ ವಿಜಯರಾಯರು ಹೇಳ್ತಾ ಇದ್ದಾರೆ. ಮತ್ತು ಅಪವರ್ಗಕ್ಕೆ ಮಾರ್ಗ ಕೇವಲ. ಅಪವರ್ಗ ಅಂತಂದರೆ ಮೋಕ್ಷ. ಯಾಕೆಂದರೆ ಅಲ್ಲಿ ಯಾವ ವಿಧವಾದ ಒಂದು ದುಃಖವಿಲ್ಲ, ಕ್ಲೇಶವಿಲ್ಲ, ಸಾವ ಇಲ್ಲ, ಮರಣ ಇಲ್ಲ. ಸೊ ಅದು ಅಪವರ್ಗ ಅಂತಂದರೆ ಮೋಕ್ಷ. ಅಪವರ್ಗ ಮಾರ್ಗ ಕೇವಲ ಅಂತಂದರೆ ಅದಂದರೆ ಅವರಿಗೆ ಸುಲಭವಾಗಿ ಮೋಕ್ಷ ಸಿಗುತ್ತೆ, ಬಹಳ ಸುಲಭವಾಗಿ ಮೋಕ್ಷ ಸೇರ್ತಾರೆ. ಅದಾದ ಮೇಲೆ ಅಷ್ಟೇ ಅಲ್ಲದೆ ಮತ್ತೆ ಮುಂದೆ ಮೋಕ್ಷ ಸಿಗುತ್ತೆ. ಖ್ಯಾತಿಯಾಗಿ ತಾಪಸಿಯಾಗುವನು ಜನ್ಮ ಜನ್ಮ ಬಿಡದೆ ಅಂತ. ಸೊ ಅಷ್ಟೇ ಅಲ್ಲದೆ ಆ ಮೋಕ್ಷ ಸಿಗೋವರೆಗೂ ಸಹ ಇಲ್ಲಿ ಭೂಮಿಯಲ್ಲಿ ಅವನು ಬಹಳ ಪ್ರಸಿದ್ಧನಾದ ಯತಿಯಾಗಿ, ತಾಪಸಿಯಾಗಿ, ಜ್ಞಾನಿಯಾಗಿ ಜನ್ಮ ಜನ್ಮ ಬಿಡದೆ ಅವನು ಅಂಥ ಒಂದು ಮಹತ್ವವನ್ನು ಹೊಂದುತ್ತಾನೆ ಅಂತ ವಿಜಯರಾಯರು ಹೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಸಾಕ್ಷಾತ್ ಎಕ್ಸಾಂಪಲ್ ಅಂದರೆ ವ್ಯಾಸರಾಯರು. ಶ್ರೀಪಾದರಾಯರ ಒಂದು ಅನುಗ್ರಹದಿಂದ ವ್ಯಾಸರಾಯರಾಗಿ ಬೆರೆದರು, ಚಂದ್ರಿಕಾಚಾರ್ಯರಾಗಿ ಕರ್ನಾಟಕ ಸಾಮ್ರಾಜ್ಯವನ್ನೇ ಆಳಿದರು. ಅದಾದ ಮೇಲೆ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಹೀಗೆ ಶ್ರೀಪಾದರಾಯರ ಅನುಗ್ರಹಕ್ಕೆ ಪ್ರತ್ಯಕ್ಷ ನಾವು ಕಾಣಬಹುದಾದ ಈಗ ಏನೇನು ಮಾತುಗಳು ನಮಗೆ ವಿಜಯರಾಯರು ಹೇಳ್ತಾ ಇದ್ದಾರೋ ಪ್ರತ್ಯಕ್ಷವಾಗಿ ನಾವು ಇದನ್ನು ವ್ಯಾಸರಾಯರ ಜೀವನದಲ್ಲಿ ನೋಡ್ಬೋದು ಮತ್ತು ಪುರಂದರದಾಸ ಜೀವನದಲ್ಲಿ ನೋಡ್ಬೋದು. ಮತ್ತು ತಾಪಸಿ ಹಾಕುವ ಜನ್ಮ ಜನ್ಮ ಬಿಡದೆ ಗೋಪಾಲ ಕೃಷ್ಣನ ಗುಣವೇ ಕೊಂಡಾಡುತ್ತಾ ಆಪಾದ ಪರ್ಯಂತ ನೋಡುವ ಪಾಪರಹಿತನಾಗಿ ಸಂಚರಿಸುವುದು ನಿತ್ಯ. ಗೋಪಾಲ ಅಂದರೆ ಪರಮಾತ್ಮನ ಇದು ನಿತ್ಯ. ಯಾಕೆಂದರೆ ವ್ಯಾಸರಾಯರ ಮಠದ ಮೂಲ ದೇವರು ಗೋಪಾಲಕೃಷ್ಣನೇ. ಆ ಗೋಪಾಲಕೃಷ್ಣನ ಗುಣವೇ ಕೊಂಡಾಡುತ್ತಾ ಆಪಾದ ಮೌಡಿ ಪರ್ಯಂತ ನೋಡುವ ಮಹಾಪಾಪ ರಹಿತನಾಗಿ ಸಂಚರಿಸುವುದು ನಿತ್ಯ. ಸೊ ಹೀಗೆ ಅವನು ಯಾರು ಶ್ರೀಪಾದರ ಅನುಗ್ರಹ ಪಡ್ಕೋತಾರೋ ಅವನು ಯತಿ ಆಗ್ತಾನೆ, ಖ್ಯಾತಿ ಪಡಿತಾನೆ, ಜ್ಞಾನಿ ಆಗ್ತಾನೆ ಮತ್ತು ಪರಮಾತ್ಮನ ಒಂದು ಅಪರೋಕ್ಷ ಜ್ಞಾನವಾಗತ್ತೆ, ದರ್ಶನವಾಗತ್ತೆ. ಪರಮಾತ್ಮನ ಸಾಕ್ಷಾತ್ತಾಗಿ ಕಂಡು ತುಂಬ ನೋಡುವಂತಹ ಭಾಗ್ಯ ಸಿಗತ್ತೆ ಶ್ರೀಪಾದರ ಅನುಗ್ರಹದಿಂದ ನಿತ್ಯ ಪ್ರಾಪ್ತವಲ್ಲದೆ ಒಂದಾದವರಿಗೆ. ಸೊ ಹೀಗೆ ಒಂದು ಶ್ರೀಪಾದರಾಯರ ಭಕ್ತಿ ಮಾಡ್ತಾರೋ ಅಂಥವರಿಗೆ ಅವರು ನಡೆಸಿದ್ದೆಲ್ಲ, ಬಯಸಿದ್ದೆಲ್ಲ ಸತ್ಯವಾಗುತ್ತೆ, ನುಡಿದಿದ್ದೆಲ್ಲ ಸತ್ಯವಾಗುತ್ತೆ. ಮತ್ತು ಇಹ ಪರದಲ್ಲಿ ಸುಖ ಮತ್ತು ದೇಹದಲ್ಲಿ ಸುಖ, ಹೊರಗಡೆ ಸುಖ. ಅಂಥ ಒಂದು ಅದ್ಭುತವಾದ ಇದು ಮಹಿಮೆ ಅವರಿಗೆ ಸುಖ ಸೌಖ್ಯ ಅವರಿಗೆ ಲಭಿಸುತ್ತೆ. ಭೂಪಾರ ಬೇಡಿದ ಮನೋರಥಗಳು ಶ್ರೀಪಾದರಾಯ ಅಂತ ಒಂದಾದವರಿಗೆ ಭೂಪಾರ ಬೇಡಿದ ಮನೋರಥ ಅಂದರೆ ಇಡೀ ಭೂಮಿಯನ್ನೇ ಅವನು ಒಂದು ಮನೋರಥವಾಗಿ ಅಂದರೆ ಆಸೆ ಪಟ್ಟರೂ ಸಹ ಅವನಿಗೆ ಅದು ಸಿಗತ್ತೆ. ಅಂಥ ಒಂದು ಅದ್ಭುತವಾದ ಮಹಿಮೆ ಶ್ರೀಪಾದರಾಯರ ಅನುಗ್ರಹದಿಂದ ಬರುತ್ತೆ ಅಂತ ಹೇಳಿ ಶ್ರೀಪಾದರಾಯ ಶ್ರೀ ನಾರಾಯಣ ಯೋಗಿ ಈ ಪರಿಸ್ಮರಿಸಿದ ಜನರ ಸಂಘದಲ್ಲಿದ್ದ ಈ ಪುಣ್ಯ ಪುರುಷರಿಗೆ ಕೈವಲ್ಯ ಇದ್ದಲಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಶ್ರೀಪಾದರಾಯ ಅವರಿಗೆ ಮತ್ತು ಅವರ ಮೂಲ ಆಶ್ರಮ ನಾಮ ಕೊಟ್ಟಿದ್ದು ಲಕ್ಷ್ಮೀನಾರಾಯಣ ಮುನಿ ಅಂತ ಅವರಿಗೆ ಇವರು ಸ್ವರ್ಣವರ ತೀರ್ಥರ ಆಶ್ರಮ ಕೊಟ್ಟಾಗ ಲಕ್ಷ್ಮೀನಾರಾಯಣ ಮುನಿ ಅಂತ ಇಟ್ಟರು. ಅದು ಅಫ್ಕೋರ್ಸ್ ಅದು ಮುಂದಾದ ರಘುವರ ಅನುಗ್ರಹದಿಂದ ರಘುನಾಥ ತೀರ್ಥ ಅನುಗ್ರಹದಿಂದ ಅದು ಶ್ರೀಪಾದರಾಯ ಅಂತ ಬಿರುದು ಕೊಟ್ಟರು. ಆ ರಘುನಾಥ ತೀರ್ಥರ ಒಂದು ಮಾತು ಎಷ್ಟು ಸತ್ಯ ಅಂದರೆ ಇವತ್ತಿಗೂ ಸಹ ಆ ಶ್ರೀಪಾದರಾಯರು ಅಂತಂದರೆ ಕರಿತೀವಿ ಹೊರತು ಲಕ್ಷ್ಮೀನಾರಾಯಣ ಮುನಿ ಅಂತ ಯಾರೂ ಕರೆಯಲ್ಲ ಅವ್ರನ್ನ. ಅವ್ರ ಮಠವೂ ಸಹ ಶ್ರೀಪಾದರಾಯರ ಮಠ ಅಂತಾನೆ ಕರೀತಾರೆ. ಹೀಗೆ ಶ್ರೀ ಅಂದರೆ ಲಕ್ಷ್ಮೀ ನಾರಾಯಣ ಯೋಗಿ. ಸೊ ಲಕ್ಷ್ಮೀನಾರಾಯಣ ಮುನಿ ಅನ್ನೋದನ್ನು ಶ್ರೀಪಾದರಾಯರಕ್ಕೆ ಇನ್ನೊಂದು ಅವರ ಆಶ್ರಮ ನಾಮ, ಅದಕ್ಕೆ ಶ್ರೀಪಾದರಾಯ ಶ್ರೀ ನಾರಾಯಣ ಯೋಗಿ ಈ ಪರಿಸ್ಮರಿಸಿದ ಜನರ ಸಂಘದಲ್ಲಿದ್ದ ಈ ಪುಣ್ಯ ಪುರುಷನಿಗೆ ಕೈವಲ್ಯ ಇದ್ದಲಿಗೆ. ಹೀಗೆ ಬರೀ ಅವರೇ ಅಲ್ಲ, ಹೀಗೆ ಶ್ರೀಪಾದರಾಯರ ಸ್ಮರಣೆ ಮಾಡಿರ್ತಕ್ಕಂತಹ ಪುಣ್ಯ ಪುರುಷರ ಸಂಘ ಇದ್ರೂ ಸಹ ನಮಗೆ ಮಹಾಭಾಗ್ಯ ಬರುತ್ತೆ. ಕೈವಲ್ಯ ಇದ್ದಲ್ಲಿ, ಕೈವಲ್ಯ ಅಂದರೆ ಮೋಕ್ಷ. ಸೊ ಶ್ರೀಪಾದರಾಯರ ಮಹಿಮೆ ಕೊಂಡಾಡೋದ್ರಿಂದ ಬರುತ್ತೆ ಸರಿ,
ಅವರ ಮಹಿಮೆ ಕೊಂಡಾಡ್ತಕ್ಕಂಥ ಅವ್ರನ್ನ ಸದಾ ಭಕ್ತಿಯಿಂದ ಆರಾಧನೆ ಮಾಡ್ತಕ್ಕಂಥ ಪುಣ್ಯ ಪುರುಷ ಸಂಘದಲ್ಲಿದ್ದರೂ ಸಹ ನಮಗೆ ಎಲ್ಲವೂ ಲಭಿಸುತ್ತೆ, ಮೋಕ್ಷ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಇದ್ದಲ್ಲಿಗೆ ಪೋಪಾದಲ್ಲದೆ ಅವನ ಆಯುಷ್ಯ ವ್ಯರ್ಥ ಆಗದೆ. ಸೊ ಪೋಪ ಅಂದರೆ ಸೊ ಅವನು ಇದ್ದಲ್ಲಿಗೆ ಮೋಕ್ಷ ಬರುತ್ತಂತೆ. ಪೋಪ ಅಂದರೆ ಹೋಗೋದು. ಸೊ ಅವನು ಎಲ್ಲಿದ್ದರೂ ಸಹ ಅವನು ಇದ್ದಲ್ಲಿಗೆ ಮೋಕ್ಷದ ಕರೆ ಬರುತ್ತೆ, ಮೋಕ್ಷ ಬಂದು ಕರ್ಕೊಂಡು ಹೋಗ್ತಾರೆ ವಿಷ್ಣುದೂತರು ಅಂತ ಹೇಳ್ತಾರೆ. ಅವತ್ತು ಅವನ ಆಯುಷ್ಯ ವ್ಯರ್ಥವಾಗುತ್ತೆ. ಅವನು ಇಡೀ ಆಯುಷ್ಯ ಅವನು ಏನು ಸಾಧನೆ ಮಾಡಿ ದೇವರ ಅನುಗ್ರಹ ಪಡ್ಕೊಂಡು ಹೀಗೆ ಮಾಡ್ತಾನೆ ಅನ್ನೋದು ಖಂಡಿತವಾಗ್ಲೂ ಅವನ ಆಯುಷ್ಯ ವ್ಯರ್ಥವಾಗಲ್ಲ. ಅವನು ಇದ್ದಲ್ಲಿಗೆ ಮೋಕ್ಷದ ಕರೆ ಬರುತ್ತೆ ಅಂತ ಹೇಳ್ತಾರೆ. ಬಾಪು ವಿರುದ್ಧ ಪೊತ್ತು ತಿರುಗಿದರೆ ಶಾಪಾದಪಿ ಶರಾದಪಿ ಅಂತ. ಈ ಶಾಪಾದಪಿ ಶರಾದಪಿ ಇರೋದು ಇದು ಒಂದು ಆ್ಯಕ್ಚುಲಿ ಸಂಸ್ಕೃತ ಸಾಹಿತ್ಯದ ಒಂದು, ಅಂದರೆ ಯಾರಿಗೆ ಪರಮಾತ್ಮನ ಮತ್ತು ಪರಮಾತ್ಮನ ಭಕ್ತರ ಅನುಗ್ರಹವಾಗುತ್ತೋ ಅವರಿಗೆ ಶಾಪಾದಪಿ ಶರಾದಪಿ ಅಂತ ಇಲ್ಲಿ ಹಿಂದೆ ಒಂದು ಇತ್ತು. ಅಂದರೆ ಶಾಪ ಅಂತ ಈಗ ಒಬ್ಬ ಮನುಷ್ಯನಿಗೆ ಹಾನಿಯಾಗಬೇಕಾದ್ರೆ ಒಂದು ಶರ ಅಂತಂದರೆ ಬಾಣ, ಅಂದರೆ ಫಿಸಿಕಲ್ ಮೀನ್ಸಿಂದ ಅವನಿಗೆ ಕಷ್ಟ ಆಗ್ಬೋದು, ಅವನಿಗೆ ಏನಾದ್ರು ಒಂದು ವಿಪತ್ತು ಬರ್ಬೋದು. ಅಥವಾ ಅವನಿಗೆ ಫಿಸಿಕಲ್ ಆಗಿ ಆಯುಧದಿಂದ ವಿಪತ್ತು ಬರದೆ ಹೋದ್ರು ಯಾರು ದೊಡ್ಡವರಿಗೆ ಮನಸ್ಸು ನೋಯಿಸಿ ಅವ್ರ ಶಾಪ. ಸೊ ಹಿಂದಿನ ಕಾಲದಲ್ಲಿ ಒಂಥರ ಡೇಂಜರ್ ಅಂತಂದರೆ ಶಾಪ ಅಥವಾ ಶರ. ಸೊ ಅದನ್ನು ಹೇಳ್ತಾರೆ ಶಾಪಾದಪಿ ಶರಾದಪಿ, ಅಂದರೆ ಯಾರು ಶ್ರೀಪಾದರ ಅನುಗ್ರಹ ಪಡ್ಕೋತಾರೋ ಅಂಥವರಿಗೆ ಈ ರೀತಿಯಾದ ಒಂದು ಬಾಧೆ ಇಲ್ಲ, ಈ ರೀತಿಯಾದ ಒಂದು ವಿಪತ್ತಿಗೆ ಸಾಧ್ಯವೇ ಇಲ್ಲ. ಶಾಪಾದಪಿ ಶರಾದಪಿ ಎನಿಸಿಕೊಂಬ ಅಂತ ಹೇಳ್ತಾ ಇದ್ದಾರೆ. ಮತ್ತು ದೀಪದ ಬೆಳಕಿನಲ್ಲಿ ಸರ್ವವು ಕಂಡಂತೆ ವ್ಯಾಪುತ ದರ್ಶಿಯಾಗಿ ಯೋಗ್ಯದಂತೆ ಕಾಂಬಾತ್. ಸೊ ಅವನಿಗೆ ಅಷ್ಟೇ ಅಲ್ಲದೆ ಅವನು ಅಪರೋಕ್ಷ ಜ್ಞಾನಿ ಆಗ್ತಾರೆ. ಮತ್ತು ಹಾಗೆ ದೀಪದ ಬಹಳ ಬೆಳಕಾಗಿರ್ತಕ್ಕಂಥ ದೀಪದಲ್ಲಿ ನಮಗೆ ಎಲ್ಲವೂ ಸ್ಪಷ್ಟವಾಗಿ ಕಂಡು ಬರುತ್ತೋ ಹಾಗೆ ಈ ಶ್ರೀಪಾದರಾಯನ ಅನುಗ್ರಹ ಪಡೆದಿರ್ತಕ್ಕಂಥ ಮನುಷ್ಯನಿಗೆ ಅದೇ ವರ್ತಮಾನ ಭೂತ ವರ್ತಮಾನ ಎಲ್ಲವೂ ಸಹ ಅವನಿಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ದೀಪದ ಬೆಳಕಿನ ಸರ್ವ ಕಂಡಂತೆ ವ್ಯಾಪಕ ದರ್ಶಿಯಾಗಿ ಎಲ್ಲವೂ ಅವನಿಗೆ ದರ್ಶನವಾಗುತ್ತೆ. ಅಷ್ಟು ಅಂದರೆ ಹಿಂದೆ ಮುಂದೆ ಎಲ್ಲ ದರ್ಶನ ಆಗುತ್ತೆ. ಯೋಗ್ಯತದಂತೆ ಕಾಂಬ ಅಂತ ಇಲ್ಲಿ ಒಂದು ಮಾತು ಹೆಸರಿಸಿ. ಇದು ಏನಪ್ಪ ಅಂತಂದರೆ ಇದು ನೋಡಿ, ಎಲ್ಲಿ ಹೋದರೂ ಸಹ ತಾರತಮ್ಯ ಬಿಡಲ್ಲ. ಸೊ ಹಾಗಾದ್ರೆ ಇವರಿಗೆ ಅನುಗ್ರಹ ಎಲ್ಲವೂ ಗೊತ್ತಾಗೋಗುತ್ತಾ, ಎಲ್ಲವೂ ಪರಮಾತ್ಮನ ಮಹಿತ್ಮ ಇಲ್ಲ, ಯೋಗ್ಯದಂತೆ ಅಂತ ಅವನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಸಂಪೂರ್ಣವಾಗಿ ಅಷ್ಟು ಯೋಗ್ಯತೆ ಇರೋಷ್ಟು ಅವನಿಗೆ ಜ್ಞಾನ ಇರುತ್ತೆ. ಅವನಿಗೆ ಅಂದರೆ ಈಗಿನ ಒಂದು ಇದ್ರಲ್ಲಿ ನಮಗೆ ಒಂದು ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಸಲ ವಿಜಯರಾಯರು ಮತ್ತು ಗೋಪಾಲದಾಸ್ ಅಂತ ಇದ್ದಾಗ ಯಾವನೊಬ್ಬ ಮನುಷ್ಯ ಬಂದು ಅವನಿಗೆ ತುಂಬ ಕಷ್ಟದಲ್ಲಿದ್ದಾಗ ವಿಜಯರಾಯರು ಗೋಪಾಲದಾಸ್ ಹೇಳಿದ್ರು, ನೋಡಪ್ಪ ಅವನು ಏನಿದೆ ಭಾಗ್ಯದಲ್ಲಿ ಅಂತ. ಅವಾಗ ಗೋಪಾಲದಾಸರು ನೋಡಿ, ಇಲ್ಲ ಹಿಂದೆ 3 ಜನ್ಮದಲ್ಲೂ ಪಾಪ ಇವನು ಏನು ಪಾಪ ಮಾಡಿಲ್ಲ, ಇವನಿಗೆ ಯಾಕೆ ಈ ಥರ ಕಷ್ಟ ಬಂದಿದೆ ಗೊತ್ತಾಗ್ತಾ ಇಲ್ಲ ಅಂದಾಗ ವಿಜಯರಾಯನ ಹೇಳ್ತೀವಿ, ಈ ಮುಂದೆ 3 ಜನ್ಮ ಅಲ್ಲಪ್ಪ, ಹಿಂದೆ 7 ಜನ್ಮದಲ್ಲಿ 6ನೇ ಜನ್ಮದಲ್ಲಿ ಪಾಪ ಮಾಡಿದ್ದಾನೆ ಅಂತ. ಹೀಗೆ ಗೋಪಾಲದಾಸರಿಗೆ ವ್ಯಾಪ್ತವಾಯಿತು. ಆದರೆ ಅವರ ಒಂದು ಯೋಗ್ಯತೆ 3 ಜನ್ಮದಷ್ಟೇ, ವಿಜಯರಾಯರಿಗೆ 7 ಜನ್ಮ ನೋಡೋಷ್ಟು. ಹೀಗೆ ಯೋಗ್ಯತೆ ಅದೇ ನೋಡಿ, ಎಲ್ಲಿ ಹೋದರೂ ಈ ತಾರತಮ್ಯ ಯೋಗ್ಯತೆ ಅನ್ನೋದು ಬಿಡಲ್ಲ. ಸೊ ದರ್ಶಿ ಹಾಕುವ ಯೋಗ್ಯತೆದಂತೆ ಅವನು ಕಾಂಬ, ಅವನಿಗೆ ಎಷ್ಟು ಯೋಗ್ಯತೆ ಇದೋ ಅಷ್ಟು ಕಾಣುತ್ತೆ. ಮತ್ತು ಇಷ್ಟೇ ಅಲ್ಲದೆ ಒಂದು ವೇಳೆ ನಾವು ಶ್ರೀಪಾದರಾಯರಿಗೆ ತಿರಸ್ಕಾರ ಮಾಡಿ ಅವರಿಗೆ ವಿರುದ್ಧವಾಗಿ ಹೋದರೆ ಅಂಥವ್ರಿಗೆ ಹೇಳ್ತಾರೆ, ದ್ವಿಪಾದ ಪಶುಗಾಣು ಈ ಮುನಿ ನಂಬದ ಕೂಪಾರವೆಂಬ ಮಹಾಘೋರದೊಳಗಿಪ್ಪ. ದ್ವಿಪಾದ ಅಂದರೆ 2 ಪಾದದ ಅದು ಇದು ಪ್ರಾಸಕ್ಕೋಸ್ಕರ ದ್ವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ದ್ವಿ ಅಂತ ಎಲ್ಲ ಹಿಂದೆ ಬರ್ತಕ್ಕಂಥ ಎಲ್ಲ ಮೊದಲನೇ ಅಕ್ಷರಗಳು ದೀರ್ಘ ಇರೋದ್ರಿಂದ ಇನ್ನು ದ್ವಿ ಅಂತ ಅಂತ ದ್ವಿಪಾದ ಅಂದರೆ 2 ಪಾದ ಇರತಕ್ಕಂಥ ಪಶು. ಅಂದರೆ ಮನುಷ್ಯ ಆದರೂ ಸಹ ಇವನು ಪಶುನೇ. ಈ ಮುನಿಯ ನಂಬದವ, ಯಾರು ಶ್ರೀಪಾದರಾಯರನ್ನು ನಂಬಲ್ವೋ, ಅವ್ರ ಅನುಗ್ರಹ ಪಡೆಯೋಕ್ಕೆ ಸಾಧನೆ ಮಾಡಲ್ವೋ ಅಂಥವರು, ಅವರು ಮನುಷ್ಯನಾದರೂ ಸಹ ಅವನು 2 ಪಾದದ ಪ್ರಾಣಿ ಅಂಥೇಳಿ. ಕೂಪಾರವೆಂಬ ಮಹಾಘೋ, ಇದು ನರಕದಲ್ಲಿ ಇದು ಒಂದು ವಿಷಯದ ನರಕ. ಅಂಥ ಕೂಪಾರ ನರಕವೆಂಬುದಲ್ಲಿ ಅವನು ಬಿದ್ದು ಬಳಲ್ತಾನೆ ಅಂತ. ಹೀಗೆ ಅಂದರೆ ಅವರ ನಂಬಿದವರಿಗೆ ಮತ್ತೆ ಅವರ ನಂಬಿದವರ ಭಾಗ್ಯವನ್ನು ಹೇಳ್ತಾರೆ. ಆಪತ್ಕಾಲ ಮಿತ್ರ ವಿಜಯ ವಿಠ್ಠಲರೇಯನ ವ್ಯಾಪಾರವನ್ನೇ ನಲಿದಾಡುವ. ಅಂದರೆ ಯಾರು ಶ್ರೀಪಾದರಾಯರ ಅನುಗ್ರಹ ಪಡ್ಕೋತಾರೋ ಅವರು ಆಪತ್ಕಾಲ ಮಿತ್ರ ವಿಜಯ ವಿಠ್ಠಲರೇಯನ
ವ್ಯಾಪಾರವನ್ನೇ ನೆನೆದು ನರಿದಾಡುವ. ಸೊ ಅವನಿಗೆ ಈಗ ಇಹಪರದ ಸುಖ ಆಗುತ್ತೆ ಮತ್ತು ಸದಾ ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಧ್ಯಾನ ಅವನಿಗೆ ಲಭಿಸುತ್ತೆ. ಯಾರು ಶ್ರೀಪಾದರಾಯರನ್ನ ನಂಬಲ್ವೋ ಅಂಥವರು ಒಂದು ಪಶು ಮನುಷ್ಯರಾದರೂ ಸಹ ಪಶುವಿನಂತೆ ಅವರು ವಿದ್ಯುತ್ ನರಕದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ಹೇಳಿ, ಹೀಗೆ ಒಂದು ಶ್ರೀಪಾದರಾಯರ ಮಹಿಮೆನ ನಮಗೆ ವಿಜಯರಾಯರು ಈ ಅಪೂರ್ವವಾದ ಸುಳಾದಿಯಲ್ಲಿ ನಮಗೆ ಹೇಳಿದ್ದಾರೆ. ಇದರ ಮುಂದಿನ ಭಾಗವನ್ನು ನಾನು ಮುಂದಿನ ವಾರದಲ್ಲಿ ಮಾಡ್ತೇನೆ. ಮೊದಲನೇ ತಾಳದಲ್ಲಿ ಧ್ರುವ ತಾಳದಲ್ಲಿ ಹೇಳಿರ್ತಕ್ಕಂಥ ಮಾತನ್ನೇ ಮತ್ತೆ ಸ್ಪಷ್ಟಗೊಳಿಸ್ತಾರೆ ಎರಡನೇ ಇದರಲ್ಲಿ ಭಾಗದಲ್ಲಿ. ಮೆಟ್ಟೆ ತಾಳ ಇದು. ಭಕ್ತಿ ಬೇಕಾದವರು ಇವರ ಪಾದದಲ್ಲಿ ಸಕಲ ಕಾಲದಲ್ಲಿ ಇದೇ ಸಾಧ್ಯವೇ ನಮಗೆಂದ ಆಸಕ್ತನಾಗಲೇಬೇಕು ರಾಗಂಗಳ ತರದು ಅಂತ. ಅಂದರೆ ಭಕ್ತಿ ಬೇಕಾದವರು ಏನು ಮಾಡಬೇಕು ಅಂದರೆ ಫಸ್ಟು ಆಸಕ್ತಿಯಿಂದ ಮಾಡಬೇಕು. ರಾಗಂಗಳ ತೊರೆದು, ರಾಗಂಗ ಅಂದರೆ ಅನುರಾಗ, ಅಟ್ಯಾಚ್ಮೆಂಟು, ಬೇರೆ ಇದುವಲ್ಲಿ ಬಿಟ್ಟು ಬಹಳ ಆಸಕ್ತಿಯಿಂದ ಅಂದರೆ ಭಕ್ತಿ ಶ್ರದ್ಧೆಯಿಂದ ಖಂಡಿತವಾಗಲೂ ಹಾಗೆ ಆಗುತ್ತೆ, ಅಪನಂಬಿಕೆ ಮಾಡೋದು ಅದು ಹೇಳ್ತಾ ಇದ್ದಾರೆ. ಏನು ಹೇಳಿದ್ರೆ ಸಕಲ ಕಾಲದಲ್ಲಿ ಇದೇ ಸಾಧ್ಯವೇ ನಮಗೆ ಅಂದರೆ ನಮ್ಗೆ ಇಷ್ಟೇ ಸಾಕಪ್ಪ, ಇನ್ನೇನು ಬೇಡ, ಶ್ರೀಪಾದರಾಯರನ್ನ ನಂಬಿದ್ದೀನಿ, ಶ್ರೀಪಾದರಾಯರನ್ನು ಕಾಪಾಡ್ತಾರೆ ಅಂತ ಇದು ಒನ್ ಪಾಯಿಂಟೆಡ್ ಭಕ್ತಿ ಅಂದರೆ ಅಷ್ಟು ದೃಢವಾದ ಭಕ್ತಿ ಶ್ರೀಪಾದರಾಯರ ಮೇಲಿಟ್ಟು ಆಸಕ್ತಿ ಮಾಡಿದವರಿಗೆ ಶ್ರೀಪಾದರಾಯರ ಕರುಣೆಯಿಂದ ಅವರಿಗೆ ಭಕ್ತಿ ಬರುತ್ತೆ. ಬೇಕಾದ ಸಾಧನೆಗೆ ಬೇಕಾದ ಎಲ್ಲ ಸಲಕರಣೆಗಳು ಸೌಕರ್ಯಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಾಗಂಗಳ ಥರದ್ದು ಮುಕ್ತಿ ಮಾರ್ಗಕ್ಕೆ ಇನ್ನು ಯಾತಕ್ಕೆ ಅನುಮಾನ. ಒಂದು ಸಲ ಶ್ರೀಪಾದರಾಯರ ಅನುಗ್ರಹ ಆದ ಮೇಲೆ ಆ ಮನುಷ್ಯನಿಗೆ ಭಕ್ತಿ ಜ್ಞಾನ ವೈರಾಗ್ಯ ಬರುತ್ತೆ. ಸಾಧನ ಮಾರ್ಗದಲ್ಲಿ ಗುರುಗಳು ಸಿಗ್ತಾರೆ. ಸಾಧನ ಮಾರ್ಗ ಅವನಿಗೆ ಸಾಧನೆ ಆಗತ್ತೆ. ಹಾಗೆ ಮಾಡ್ತಾ ಸಾಧನೆ ಆಗ್ತಾ ಅಪರೋಕ್ಷ ಜ್ಞಾನವಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಇದು ಹೇಳ್ತಾರೆ. ಮುಕ್ತಿ ಮಾರ್ಗಕ್ಕೆ ಇನ್ನು ಯಾತಕ್ಕೆ ಆಯ್ತು. ಇದು ಒಂದು ಸಲ ಅವ್ರನ್ಗಾದ್ಮೇಲೆ ಇನ್ನು ಮುಕ್ತಿ ಖಂಡಿತ ಅನ್ನೋ ಒಂದು ಇದು ಬರಬೇಕು, ಇನ್ನು ಅನುಮಾನ ಬೇಡ ಅಂತ ಹೇಳ್ತಾ ಇದ್ದಾರೆ ವಿಜಯರಾಯರು. ಕಕ್ಕುಲಾತೆಯಿಂದ ಕಂಡಲ್ಲಿ ತಿರುಗಿ ಹಕ್ಕಲ ಮನಸ್ಸಿನಲ್ಲಿ ಕೆಟ್ಟು ಹೋಗದಿರಿ ಅಂತ ಹೇಳಿದ್ರು. ಕಕ್ಕುಲಾತಿ ಅಂದ್ರೆ ಕಷ್ಟಪಡ್ತಾ ಅವ್ರು ಇವ್ರನ್ನ ಕೈ ಕಾಲು ಕಟ್ಟಿ ಗೋಗರ್ಕೊಂಡು ಅಯ್ಯೋ ಇದು ಮಾಡಿಕೊಂಡು, ಹಕ್ಕಲ ಮನಸ್ಸು ಅಂತಂದ್ರೆ ಒಂಥರ ಎಷ್ಟೇ ಹಾರಾಡುವ ಮನಸ್ಸು, ಸುಮ್ಮನೆ ಒಂದು ಕಡೆಯಲ್ಲಿ ಛಂಗ್ ಅಂತ ಮಂಗಂತರ ಹಾರತಕ್ಕಂಥ ಮನಸ್ಸು ಇಟ್ಟುಕೊಂಡು ಕಂಡವ್ರ ಕೈ ಕಾಲು ಕಟ್ಟಿ ಇವ್ರನ್ನ ಬೇಡದ್ದು ಒದ್ದಾಡಬೇಡಿ, ಕೆಟ್ಟು ಹೋಗೋದಿರಿ, ಇಷ್ಟು ಮನಸ್ಸಲ್ಲಿ ಇವ್ರನ್ನ ಬೇಡ ಮಾಡಿ ಕೆಟ್ಟು ಹೋಗದಿರಿ. ಲಘುಮಿ ರಮಣ ನಮ್ಮ ವಿಜಯ ವಿಠಲರೇಯ ಭಕ್ತರೊಳಗೆ ಮಹಾಮಹಿಮೆ ಎನಿಸಿಕೊಂಬ. ಸೊ ಭಕ್ತರೊಳಗೆ ನಿಂತು ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ಅವರಲ್ಲಿ ಒಂದು ವಿಶೇಷಕ್ಕೆ ಸಾಧನೆ ಮಾಡಿಸಿ ಅವರನ್ನು ಮಹಾಮಹಿಮರನ್ನಾಗಿ ಮಾಡ್ತಾರೆ ಅಂತ ಇಲ್ಲಿ ಎರಡನೇ ತಾಳದಲ್ಲಿ ವಿಜಯರಾಯರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮೂರನೇ ತಾಳದಲ್ಲಿ ಇನ್ನೂ ಸ್ಪಷ್ಟಗೊಳಿಸ್ತಾರೆ. ನಂಬಿರೋ ಶ್ರೀಪಾದರಾಯರ ಚರಣವ ಹಂಬಲಿಸಿದಿರಿ ಅನ್ಯ ಮಾರ್ಗ. ಇದು ಬಹಳ ಮುಖ್ಯವಾದದ್ದು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದು ಇರಲಿ ಅದು ಇರಲಿ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಇಲ್ಲಿ ಶ್ರೀಪಾದರಾಯರನ್ನೂ ಬೇಡ್ಕೊಳ್ಳೋದು, ಅಲ್ಲಿ ಯಾವುದೋ ಬಾಬಾ ಇವ್ರನ್ನೂ ಕೇಳ್ಕೊಳ್ಳೋದು, ಇನ್ನೊಂದು ಯಾವುದೋ ಒಂದು ಇದು ಮಾಡೋದು. ಹೀಗೆ ಮಾಡಬಾರ್ದು. ಅನ್ಯ ಮಾರ್ಗ ಅಂದರೆ ಶ್ರೀಮದ್ ಆಚಾರ್ಯರ ಹಾಕ್ಕೊಟ್ಟಿರ್ತಕ್ಕಂಥ ಸತ್ಸಿದ್ಧಾಂತದಲ್ಲಿ ಅದನ್ನು ನಂಬಿರ್ತಕ್ಕಂಥ ಮತ್ತು ಅದನ್ನು ಅವಲಂಬಿಸ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಯಾವುದೇ ಗುರುಗಳಾಗಲ್ಲ, ಅದು ಬರೀ ಶ್ರೀಪಾದರು ಅಂತಲ್ಲ, ಎಲ್ಲ ಯತಿಗಳು, ಸನ್ಯಾಸಿಗಳು, ಹರಿದಾಸರು ಎಲ್ಲರೂ ಸಹ ಒಂದೇ ಮಾರ್ಗ. ಅದು ಶ್ರೀಮದ್ ಆಚಾರ್ಯರೇ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗ, ಅವರು ಹಾಕಿರ್ತಕ್ಕಂಥ ಹೆದ್ದಾರಿ. ಈ ಹೆದ್ದಾರಿ ಅಂದರೆ ಮುಖ್ಯವಾದ ದಾರಿ ಬಿಟ್ಟು ನಾವು ಬೇರೆ ಅಡ್ಡದಾರಿ ಹಿಡಿಬಾರದು, ಅನ್ಯ ಮಾರ್ಗವನ್ನು ಆಶ್ರಯಿಸಬಾರದು ಅಂತ ಹೇಳಿರ್ತೇವೆ. ನಂಬಿರೋ ಶ್ರೀಪಾದರಾಯರ ಚರಣವ ಹಂಬಲಿಸಿದಿರಿ ಅನ್ಯ ಮಾರ್ಗ. ಒಂದು ವೇಳೆ ನೀವು ಶ್ರೀಪಾದ ನಂಬಿದ್ರೆ ಏನಾಗುತ್ತೆ, ತುಂಬಿ ತುಳುಕು ತಿಪ್ಪೋದು ಇಹಪರದ ಭಾಗ್ಯ. ನಿಮಗೆ ಇಹದ ಮತ್ತು ಅಂದರೆ ಈ ಭೂಮಿಯಲ್ಲಿ, ಪರದ ಅಂತಂದ್ರೆ ದೇಹ ಕಳೆದ ಮೇಲೆ ಸ್ವರ್ಗ ಮುಂತಾದ ಇದರಲ್ಲಿ ವಿಶೇಷವಾದ ಲೋಕಗಳಲ್ಲಿ ನಿಮಗೆ ಸುಖ ಸೌಖ್ಯ ಸಿಗುತ್ತೆ. ಸೊ ಇಹ ಮತ್ತು ಪರ ಎರಡು ಭಾಗ್ಯವು ತುಂಬಿ ತುಳುಕು ತಿಪ್ಪೋದು ಅಂದರೆ ತುಳುಕ್ತಾ ಇರುತ್ತೆ, ಓವರ್ಫ್ಲೋ ಆಗೋ ಅಷ್ಟು ಭಾಗ್ಯ ನಿಮಗೆ ಪರಮಾತ್ಮ ಕರುಣಿಸ್ತಾರೆ ಶ್ರೀಪಾದರ ಅನುಗ್ರಹ ಪಡ್ಕೊಂಡ್ರೆ. ಅಷ್ಟೇ ಅಲ್ಲದೆ ಉಂಬುವುದು ಉಡುವುದು ಅಡಿಗಡಿಗೆ ಡಿಂಬದೊಳಗೆ ಹರಿಯ ಧ್ಯಾನಂಗತನಾಗಿ, ಅವನಿಗೆ ಹೊಟ್ಟೆಗೂ ಏನು ಹೊಟ್ಟೆಗೆ ಉಡಕೆ ಬಡಕೆ ಮತ್ತು
ಅಂದ್ರೆ ಅವನಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸಕಲ ಸೌಕರ್ಯಗಳು ಎಲ್ಲ ಸಿಗತ್ತೆ. ಅಷ್ಟೇ ಅಲ್ಲದೆ ಅವನು ಡಿಂಬದೊಳಗೆ ಹರಿಯ ಧ್ಯಾನಂಗತನಾಗಿ ಕಾಂಬುವ. ಅಂದ್ರೆ ಬರೀ ಇದು ಲೌಕಿಕವಂತೆ ಅಲ್ಲ, ಅಧ್ಯಾತ್ಮದಲ್ಲೂ ಅವನು ಮುಂದೆ ಸಾಧಿಸ್ತಾನೆ, ಮುಂದೆ ಸಾಧನೆ ಹೊರ್ತಾನೆ. ಪರಮಾತ್ಮನ ಡಿಂಬದೊಳಗೆ ಅಂದ್ರೆ ತನ್ನ ಹೃದಯಾಕಾಶದಲ್ಲಿ ಪರಮಾತ್ಮನನ್ನ ಕಾಣ್ತಾನೆ. ವಿಶೇಷವಾಗಿ ಬಿಂಬರೂಪ ಪರಮಾತ್ಮನಂದ್ರೆ ಅಪರೋಕ್ಷ ಜ್ಞಾನವಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕಾಂಬುವ ಲೇಷ ಪಾಪಂಗಳಲ್ಲಿದೆ. ಒಂದು ಪರಮಾತ್ಮನ ಒಂದು ಸಲ ಇದು ಬಿಂಬ ರೂಪ ಪರಮಾತ್ಮನ ದರ್ಶನವಾದ ಮೇಲೆ ಅವನ ಸಂಚಿತ ಮತ್ತು ಆಗಾಮಿ ಕರ್ಮಗಳು ಸವಿಯತ್ತೆ. ಅವನು ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ. ಅವನು ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇಲ್ಲಿ ಶ್ರೀಪಾದ ವಿಜಯರಾಯರು ಹೇಳ್ತಿದ್ದಾರೆ. ಕಾಂಬುವ ಲೇಷ ಪಾಪಗಳಲ್ಲಿದೆ. ಗಂಭೀರ ಸಂಸಾರವಾದರೂ ಅದೇ ಅವೆಗೆ ಇಂಬುಗೊಡುವುದು ವೈದಿಕವೆನಿಸಿ. ಈಗ ಸಂಸಾರ ಇದು ಹೆಂಗೆ ಅಂತಂದ್ರೆ, ಒಂದು ನೀರಿನೊಳಗೆ ನೀರಿಗೆ ಈಜಲಿಕ್ಕೆ ಮತ್ತೆ ಯಾವ ಸಾಧನೆ ಇರತಕ್ಕಂಥ ಮನುಷ್ಯ, ಅವನಿಗೆ ನೀರೇ ದೊಡ್ಡ ವಿಘ್ನ. ಈ ಒಂದು ಅಡ್ಡ ನೀರು ಬಂದ್ಬಿಟ್ರೆ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ, ಏನ್ ಮಾಡೋದು ಗೊತ್ತಾಗಲ್ಲ ಆ ನೀರಿನೊಳಗೆ. ಸೊ ಇದು ಸಂಸಾರ ಅನ್ನೋದು ಹಾಗೇನೆ. ಆದ್ರೆ ಆ ನೀರನ್ನ ದಾಟುವಂತ ನಮಗೇನಾದ್ರು ಒಂದು ನೌಕೆನೋ ಬೋಟೋ ಏನಾದ್ರು ಇದ್ರೆ ಆ ನೀರೇ ನಮಗೆ ಒಂದು ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲವಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗಂಭೀರವಾದ ಸಂಸಾರ ಅಂದ್ರೆ ಆಳವಾಗಿರ್ತಕ್ಕ ಸಂಸಾರ, ಅದೇ ಅವಾಗ ಎಂಬುಗೊಡುವುದು ವೈದಿಕವೆನಿಸಿ. ಸೊ ಇದು ಅವನಿಗೆ ಲೌಕಿಕದಲ್ಲಿ ಬೆಳೆಸಿ ವೈದಿಕ ಮಾರ್ಗದಲ್ಲಿ ಗುರುಗಳು ಸಿಗ್ತಾರೆ, ಸತ್ಸಂಗ ಆಗತ್ತೆ. ಸೊ ಈ ಸಂಸಾರವೇ ಅವನಿಗೆ ಒಂದು ಸಾಧನೆಗೆ ಮಾರ್ಗಕ್ಕೆ ಬಹಳ ಸುಲಭವಾಗಿ ಇದು ಮಾಡಿಕೊಡುತ್ತೆ, ವೈದಿಕವನಿಸುತ್ತೆ ಅಂತ ಹೇಳ್ತಾರೆ. ಅಂಬುಜ ಸಖತೆಯ ವಿಜಯ ವಿಠಲರೇಯ ಬೆಂಬಿಡದೆ ಭಜಿಸಬೇಕು ಈ ಪರಿಯಲ್ಲಿ. ಅಂಬುಜ ಅಂತಂದ್ರೆ ತಾವರೆ, ಸಖ ಅಂತಂದ್ರೆ ತಾವರೆ ಸಖ ಸೂರ್ಯ. ಸೂರ್ಯ ಅಂತ ತೇಜ ಪ್ರಕಾಶ ಇರ್ತಕ್ಕಂಥ ವಿಜಯ ವಿಠಲರೇಯ ಬೆಂಬಿಡದೆ ಭಜಿಸಬೇಕು ಈ ಪರಿಯಲ್ಲಿ. ಈ ಪರಮಾತ್ಮನನ್ನ ನಾವು ಬೆಂಬಿಡದೆ ಅಂದ್ರೆ ಯಾವ ವಿಧವಾದ ಅಪನಂಬಿಕೆ ಇಲ್ಲದೆ ಪರಮಾತ್ಮನ ಸದಾ ಕಾಲ ಸ್ಮರಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸೂರ್ಯ ತೇಜ ಅಂತ ಪರಮಾತ್ಮನ ಕಂಪೇರ್ ಮಾಡ್ತಾ ಇದ್ದಾರೆ. ಇದು ಅಷ್ಟು ಸರಿ ಅನ್ಸಲ್ವ? ಯಾಕೆಂದ್ರೆ ಪರಮಾತ್ಮನ ತೇಜ ಅನಂತವಾಗಿರ್ತಕ್ಕಂಥದ್ದು, ಸೂರ್ಯನ ತೇಜ ಒಂದು ರೀತಿಯಾದ ಲಿಮಿಟೆಡ್. ಸೊ ಇಂಥ ಲಿಮಿಟೆಡ್ ಪ್ರಕಾಶ ಇರ್ತಕ್ಕಂಥ ಸೂರ್ಯನ ಪರಮಾತ್ಮನ ತೇಜಸ್ಸಕ್ಕೆ ಹೇಳ್ತಾರೆ. ಅಂದ್ರೆ ಇದನ್ನ ಅರ್ಥ ಮಾಡೋ ರೀತಿ ಅಂದ್ರೆ, ಅಂಬುದ ಸಖ ತೇಜ ಅಂದ್ರೆ ಸೂರ್ಯನಲ್ಲಿ ಇದ್ದು ವಿಶೇಷವಾಗಿ ಸಾನ್ನಿಧ್ಯವಿಟ್ಟು ಸೂರ್ಯನಿಗೆ ತೇಜಸ್ಸು ಕೊಡ್ತಕ್ಕಂಥವನು ಅಂತಂದ್ರೆ ಸೂರ್ಯನ ತೇಜಸ್ಸಿನ ಕಾರಣ ಅಂತ ನಾವು ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಸೊ ಅಂಬುದ ಸಖನಿಗೆ ತೇಜ ಕೊಡ್ತಕ್ಕಂಥ ವಿಜಯ ವಿಠಲರೇಯ ಬೆಂಬಿಡದೆ ಭಜಿಸಬೇಕು ಈ ಪರಿಯಲ್ಲಿ ಅಂತ ಇಲ್ಲಿ ವಿಜಯರಾಯರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಟ್ಟತಾಳದಲ್ಲಿ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ನಾವು ಶ್ರೀಪಾದರನ್ನ ನಂಬೋದೇವಿ, ಆದರೆ ಬೇರೆ ಹಂಗೆ ಗುರುಗಳನ್ನ ಬಿಟ್ಬಿಡೋದ, ಬೇರೆ ಗುರುಗಳಿಗೆ ಹೆಂಗಪ್ಪ ಇದು ಹೆಂಗೆ ಹೊಂದಿಸೋದು ಅಂತಂದ್ರೆ ಅದಕ್ಕೆ ಆ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಇವರ ಪ್ರಸಾದವಾದರೆ ವ್ಯಾಸಮುನಿರಾಯ ಕವಿರಾಯ ಪುರಂದರದಾಸರು ಮೊದಲಾದವರ ಕರುಣವು ಸಿದ್ಧಿಸುವುದು ಕೇಳಿ ಅಂತ. ಅಂದ್ರೆ ನೀವು ಯಾವತ್ತು ಶ್ರೀಪಾದರಂತ ಮಹಾಮಹಿಮರ ಒಂದು ಅನುಗ್ರಹ ಪಡ್ಕೋತಿರೋ ತಕ್ಷಣ ಎಲ್ಲಾ ಸಾತ್ವಿಕರು, ಜ್ಞಾನಿಗಳು ಅವರೆಲ್ಲರೂ ನಿಮಗೆ ಅನುಗ್ರಹ ಪೂರ್ವಕವಾಗಿ ನೋಡಕ್ ಶುರು ಮಾಡ್ತಾರೆ. ವಿಶೇಷವಾಗಿ ಇಲ್ಲಿ ಅವರು ಶ್ರೀಪಾದರಾಯರ ವಿದ್ಯಾ ಶಿಷ್ಯರಾದ ವ್ಯಾಸರಾಯರನ್ನ ಹೇಳ್ತಾ ಇದ್ದಾರೆ, ಮತ್ತು ವ್ಯಾಸರಾಯರ ಶಿಷ್ಯರಾದ ಪುರಂದರದಾಸರು. ಯಾಕಂದ್ರೆ ಪುರಂದರದಾಸರಿಗೆ ಶ್ರೀಪಾದರಾಯರು ಪರಮ ಗುರುಗಳು, ವ್ಯಾಸರಾಯರಿಗೆ ವಿದ್ಯಾಗುರುಗಳು. ಸೊ ಶ್ರೀಪಾದರಾಯರ ಅನುಗ್ರಹವಾದರೆ ವ್ಯಾಸರಾಯರು ಮತ್ತು ಪುರಂದರದಾಸರು ಅಂತ ಅವರಿಬ್ಬರೇ ಅಲ್ಲ, ಮುಂತಾದ ಅನೇಕ ಕನಕದಾಸರು, ವ್ಯಾದರಾಜರು, ವಿಜಯೇಂದ್ರರು, ರಾಘವೇಂದ್ರ ಸ್ವಾಮಿಗಳು, ವಿಜಯದಾಸರು, ಗೋಪಾಲದಾಸರು, ಎಲ್ಲಾ ಜ್ಞಾನಿಗಳು, ದಾಸರು, ಯತಿವರೇಣ್ಯರು ಎಲ್ಲರೂ ಸಹ ನಿಮಗೆ ಅನುಗ್ರಹನಾಗ್ತಾರೆ. ಅಂಥ ಒಂದು ಅಂದ್ರೆ ಶ್ರೀಪಾದರಾಯರ ಅನುಗ್ರಹ ಪಡೆದ ಮನುಷ್ಯನಿಗೆ ಎಲ್ಲವೂ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಮೊದಲಾದವರ ಕರುಣ ಸಿದ್ಧಿಸುವುದು ಕೇಳಿ, ನವ ಭಕ್ತಿ ಪುಟ್ಟುವುದು ವ್ಯಕ್ತವಾಗಿ. ನವವಿಧ ಭಕ್ತನ ಶ್ರವಣ ಮನನ ನಿಧಿಧ್ಯಾಸನ ಮುಂತಾದ ನವವಿಧ ಭಕ್ತಿ ಅವನಲ್ಲಿ ವ್ಯಕ್ತವಾಗಿ ಅಂದ್ರೆ ಸ್ಪಷ್ಟವಾಗಿ, ಸ್ಪಷ್ಟ ಅಲ್ಲ, ಚೆನ್ನಾಗಿ ಹುಟ್ಟತ್ತೆ, ದೃಢವಾಗಿ ಹುಟ್ಟತ್ತೆ, ಮತ್ತು ದೀರ್ಘಕಾಲ ಉಳಿತಕ್ಕಂಥ ಭಕ್ತಿ ಅವನಲ್ಲಿ ಹುಟ್ಟತ್ತೆ ವ್ಯಕ್ತವಾಗಿ. ಮತ್ತು ತವಕದಿಂದಲೇ ಚರ್ಮ ದೇಹ ಬರುವುದು.
ಇಲ್ಲಿ ಎಲ್ಲ ದೇಹಕ್ಕೂ ಚರ್ಮ ಇದೆ. ಸೊ ವಿಶೇಷವಾಗಿ ಚರ್ಮ ದೇಹ ಅನ್ನೋದು ಏನು ಹೇಳ್ತಾ ಇದ್ದಾರೆ, ಚರ್ಮ ಅಂತಂದ್ರೆ ಸಂಸ್ಕೃತದಲ್ಲಿ ಒಂದರ್ಥ ಕೊನೆಯದು ಅಂತ ಒಂದು ಅರ್ಥ ಇದೆ. ಅದಕ್ಕೆ ಈಗ ಅಂದರೆ ಈಗ ನೋಡಿ, ಮನುಷ್ಯ ಬೇರೆ ಬೇರೆ ಆ, ದೇಹಗಳನ್ನು ಹೊಂದು ಅವನು 84 ಲಕ್ಷ ಯೋನಿ ಅಂತ ಹೇಳ್ತಾರಲ್ಲ. ಸೊ ಬೇರೆ ಬೇರೆ ದೇಹ, ಬೇರೆ ಬೇರೆ ದೇಹದಲ್ಲಿ ಬರ್ತಾನೆ. ಕೊನೆಯಲ್ಲಿ ಯಾವುದೋ ಒಂದು ದೇಹದಲ್ಲಿ ಅಪರೋಕ್ಷ ಜ್ಞಾನ ಪಡ್ಕೊಂಡು ಅದಾದ ಮೇಲೆ ಅವನು ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ, ಪ್ರಾರಬ್ಧ ಕರ್ಮ ಮುಗಿಸಿ ಮೋಕ್ಷಕ್ಕೆ ಹೋಗ್ತಾನೆ. ಸೊ ಯಾವ ದೇಹದಲ್ಲಿ ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೋ ಅದಕ್ಕೆ ಶಾಸ್ತ್ರದಲ್ಲಿ ಚರ್ಮದೇಹ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಚರ್ಮದೇಹ ಬರೋವರೆಗೂ ಅವನು ಸಂಸಾರ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಚರ್ಮದೇಹ ಅಂದ್ರೆ ಆ ಚರ್ಮದೇಹ ಬಂತು ಕೊನೆ ದೇಹದಲ್ಲಿ ಅವನು ಅಪರೋಕ್ಷ ಜ್ಞಾನ ಪಡ್ಕೊಂಡಿರೋದ್ರಿಂದ ಅವನಿಗೆ ಮತ್ತೆ ಸಂಸಾರ ಬಂಧನವಿಲ್ಲ. ಸೊ ಅದರಿಂದ ಅದು ಒಂಥರ ಸಂಸಾರ ಬಂಧನಕ್ಕೆ ಕೊನೆಯ ದೇಹ, ಅದಕ್ಕೆ ಚರ್ಮದೇಹ ಅಂತ ಹೇಳ್ತಾರೆ. ಸೊ ಇದು ಅಂದ್ರೆ ಶ್ರೀಪಾದರ ಅನುಗ್ರಹದಿಂದ ಆ ಮನುಷ್ಯ ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಒಂದು ರೀತಿಯಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಮತ್ತು ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು. ದಿವಿಜರು ಅಂದ್ರೆ ದೇವತೆಗಳು. ಬರೀ ಗುರುಗಳಿಂದ ಬರೀ ಕಣ್ಣು ಕಾಣ್ತಕ್ಕಂಥ ದಾಸರು ಯತಿಗಳನ್ನೆಲ್ಲ, ನಮ್ಮ ದೇಹದೊಳಗಿರ್ತಕ್ಕಂಥ ತತ್ವಾಭಿಮಾನಿಗಳು, ಇಂದ್ರಿಯಾಭಿಮಾನಿಗಳು ಸಹ, ಆ ದೇವತೆಗಳು ಸಹ ನಮ್ಮ ಕೈ ಹಿಡಿದು ನಮ್ಮ ಕೈಯಲ್ಲಿ ಸಾಧನೆ ಮಾಡಿಸ್ತಾರೆ. ಮತ್ತು ಅಷ್ಟೇ ಅಲ್ಲ ನೋಡಿ, ಸುವಿರುದ್ಧರಾದ ಜನರೆಲ್ಲ ನೆರೆದು ಭಾಗ್ಯವನ್ನು ಬರಲಿ ಎಂದು ಕೊಂಡಾಡುವರು ನಿತ್ಯ. ಇದು ಬಹಳ ಒಂಥರ ಆಶ್ಚರ್ಯಕರವಾದ ಸ್ಟೇಟ್ಮೆಂಟು. ಏನು ಹೇಳ್ತಾರೆ, ಯಾರೋ ಸಾಧಾರಣವಾಗಿ ನಮಗೆ ಆಗದೆ ಇದ್ದವರು, ನಮಗೆ ಹಾಗೆ ಬಯಸೋರು, ಅವರು ಒಂಥರ ಸದಾ ಕಾಲ ನಮಗೆ ಕೆಟ್ಟದನ್ನೇ ಬಯಸ್ತಾ ಇರ್ತಾರೆ. ಅವ್ನು ಹಾಳಾಗೋಗ್ಲಿ, ಹೀಗಾಗ್ಲಿ, ಹಾಗಾಗ್ಲಿ ಅಂತ ನಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ. ಶ್ರೀಪಾದರಾಯರ ಅನುಗ್ರಹದಿಂದ ಅಂಥ ನಮಗೆ ಸುವಿಧರ ಅಂದರೆ ತಟ್ಟ ವೈರಿಗಳು ಅಂಥವರು ಸಹ ನಮಗೆ ನೆರೆದು ಭಾಗ್ಯವನ್ನು ಬರಲಿ, ಅಯ್ಯೋ ಇವನಿಗೆ ಒಳ್ಳೇದಾಗಲಪ್ಪ, ಇವನು ಚೆನ್ನಾಗಿರ್ಬೇಕು, ಇವನಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಪರವಾಗಿ ಅವರು ಬೇಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾರು ನಮಗೆ ಬದ್ಧ ವೈರಿಗಳಾಗಿರ್ತಾರೋ, ಯಾರು ನಮ್ಮನ್ನು ಕಂಡ್ರೆ ದ್ವೇಷ ಕಾಡ್ತಾ ಇರ್ತಾರೋ ಅಂಥವರು ಸಹ ಶ್ರೀಪಾದರಾಯರ ಅನುಗ್ರಹದಿಂದ ನಮ್ಮ ಬಗ್ಗೆ, ಅಯ್ಯೋ ಇವನಿಗೆ ಒಳ್ಳೇದಾಗ್ಲಿ, ಇವನು ಉದ್ಧಾರವಾಗಲಿ ಅಂತ ನಮ್ಮ ಪರವಾಗಿ ಅವರು ಬೇಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂತ ಬಹಳ ಅದ್ಭುತವಾದ ಇದರ ಮಾತನ್ನು ಹೇಳ್ತಾ ಇದ್ದಾರೆ ವಿಜಯರಾಯರು. ಶ್ರವಣಕ್ಕೆ ತೋರು ವಿಜಯ ವಿಠಲರೇಯನ ದಿವ್ಯರಾತ್ರಿಯಲ್ಲಿ ನೋಡಿ ಸುಧನ ಕೊಂಡಾಡುವ. ಅವನು ಸದಾ ಅಂದ್ರೆ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನ ಮಾಡಿಕೊಂಡು ಸದಾ ಅಂತರಂಗದಲ್ಲಿರ್ತಕ್ಕಂಥ ಬಿಂಬರೂಪ ಪರಮಾತ್ಮನ ದರ್ಶನ ಮಾಡ್ತಾ ಸಂಸಾರವನ್ನು ಕಳೀತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದಿನ ಆದಿ ತಾಳಲ್ಲಿ ಹೇಳ್ತಾರೆ, ನರಕದಲ್ಲಿ ಹೊರಡುವ ಈ ಮನುಜ ಧರೆಯಳು ಇವರ ಚರಿತೆ ಒಂದದ್ಭುತವಾಗಿ ನಿರುತದಲ್ಲಿ ನೋಡಿ ತುಂಬಿ ಸೂಸುತ್ತಿದೆ. ಗುರುಗಳ ಅನುಗ್ರಹ ಪಡ್ಕೊಳ್ಳದೆ ಬಿಟ್ಟು ನಾವು ಸಂಸಾರದಲ್ಲಿ ಬರೀ ವಿಷಯಲೋಲುಪ್ತರಾಗಿ ಈ ಸಂಸಾರ ಬಂಧನಕ್ಕೆ ಸಿಕ್ಕಾಕೊಂಡು ಮೊದಲ ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ ಇಲ್ಲೇ ರೌಂಡ್ ಹೊಡಿತಾ ಅಂತ ಹೀಗೆ ಅದು ವಿಶೇಷವಾಗಿ ಜಾಸ್ತಿ ನರಕದಲ್ಲೇ ಬಿಡ್ತಕ್ಕಂಥ ಮನುಷ್ಯರು ಬಿತ್ತು ಒದ್ದಾಡ ಬದಲು ಈ ಗುರುಗಳ ಅನುಗ್ರಹ ಪಡ್ಕೊಂಡು ಎಷ್ಟು ಇವರ ಚರಿತೆ ಇದೆ, ಎಷ್ಟು ಮಹಿಮೆಗಳಿದೆ, ಎಷ್ಟು ಪವಾಡಗಳು ನಡೆಸಿದ್ದಾರೆ, ಒಂದೊಂದು ಅದ್ಭುತವಾಗಿರ್ತಕ್ಕಂಥದ್ದನ್ನ ನಿವೃತ್ತದಲ್ಲಿ ನೋಡಿ ಎಲ್ಲ ಕಡೆ ನಿಮಗೆ ಇವರ ಮಹಿಮೆ ನಿಮಗೆ ಸಿಗತ್ತೆ, ನೋಡಕ್ಕೆ ಕಂಡು ಬರುತ್ತೆ. ಅದನ್ನ ನೋಡಿ ಗುರುಗಳಲ್ಲಿ ಶರಣ ಹೊಂದಿ ಸುಮ್ಮನೆ ಸಂಸಾರ ಬಂದಕ್ಕೆ ಸಿಕ್ಕಿ ನರಕಾದಿ ಇದರಲ್ಲಿ ಲೋಕಗಳಲ್ಲಿ ಒದ್ದಾಡಬೇಡಿ ಅಂತ ಹೇಳ್ತಾರೆ. ಅಷ್ಟೇ ಕೊನೆ ಹೇಳ್ತಾರೆ, ಅರುಣೋದಯದಲ್ಲೆದ್ದು ಶ್ರೀಪಾದರಾಯರೆಂದು ಸ್ಮರಿಸಿದ ಮಾನವಂಗೆ ಸರ್ವ ಸಾಧನದಿಂದ ಪರಮಗತಿಯಾದಂತೆ ಆಗುವುದು ಸಿದ್ಧ. ಸೊ ಬೆಳಗಾಗೆದ್ದು ಶ್ರೀಪಾದರಾಯರ ಸ್ಮರಣೆ ಮಾಡಿದರೆ ಆ ಮನುಷ್ಯನಿಗೆ ಏನೇನು ಅವನು ಸರ್ವ ಸಾಧನದಿಂದ ಅವನು ಏನೇ ಪ್ರಯತ್ನ ಮಾಡೋದು ಎಲ್ಲವೂ ಸಫಲವಾಗುತ್ತೆ, ಎಲ್ಲವೂ ಅವನಿಗೆ ಫಲಕಾರಿಯಾಗತ್ತೆ ಮತ್ತು ಅವನಿಗೆ ವಿಶೇಷವಾಗಿ ಪರಮಗತಿ ಆಗತ್ತೆ ಅಂತ ಅದು ಆಗುವುದು ಸಿದ್ಧ, ಖಂಡಿತ ಅಂತ ವಿಜಯರಾಯರು ಭರವಸೆ ಕೊಡ್ತಾ ಇದ್ದಾರೆ. ಪರಿಹಾಸವಲ್ಲ ಕೇಳಿ ಅನುಭವ ತಿಳಿದವಗೆ ಸುರಭೂಸುರರ ಪ್ರಿಯ ವಿಜಯ ವಿಠಲರೇಯರ ಕರುಣದಿಂದಲೇ ಮಹಾ ಉನ್ನತದಲ್ಲಿಬ್ಬರು. ಸೊ ಇದು ವಿಜಯರಾಯರು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪರಿಹಾಸ ಮಾಡ್ತಕ್ಕಂಥಲ್ಲ, ಅವಹೇಳನ ಮಾಡ್ತಕ್ಕಂಥ ಮಾತಲ್ಲ. ಇದು ಖರೆ ಮಾತಿದು. ಇದಕ್ಕೆ ವಿಜಯ ವಿಠಲರ ಸಾಕ್ಷಿ ಅಂತ ಹೇಳಿ ಪರಿಹಾಸವೆಲ್ಲ ಕೇಳಿ ಅನುಭವ ತಿಳಿದವಗೆ. ಅಂದ್ರೆ ಅನುಭವ ತಿಳಿದವಗೆ ಅಂತಂದ್ರೆ ನಾನು ಪ್ರತ್ಯಕ್ಷ ಇದನ್ನು ಅನುಭವಿಸಿದ್ದೀನಿ. ಇದು ನಾನೆಲ್ಲೋ ಪುಸ್ತಕದಲ್ಲಿ ಓದಿ ಎಲ್ಲೋ ಇದರಲ್ಲಿ ಥಿಯರಿ ಹೇಳ್ತಾ ಇಲ್ಲ,
ಪ್ರತ್ಯಕ್ಷ ನಾನು ಅನುಭವಿಸಿ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಅ ಅ ಅನುಭವ ತಿಳಿದ ಬಗೆ ಸುರರ ಪ್ರಿಯ ವಿಜಯ ವಿಠ್ಠಲರಾಯರ ವಿಠಲನ ಕರುಣದಿಂದಲೇ ಮಹಾ ಉನ್ನತದಲ್ಲಿಪ್ಪರು. ಸೊ ಭೂಸುರರು ಮತ್ತು ಆ ವಿಠಲ ಆಕಾಶ ಸ್ವರ್ಗ ಅಂತರಿಕ್ಷ ಇರ್ತಕ್ಕಂಥ ದೇವತೆಗಳಿಗೆ ಪ್ರಿಯನಾದ ವಿಜಯ ವಿಠ್ಠಲರಾಯ ಅವನ ಕರುಣದಿಂದಲೇ ಮಹಾ ಉನ್ನತ ಬರುವುದು. ಧ್ರುವ ಮಾರಯ್ಯದಲ್ಲೇ ಇದನ್ನೇ ಓದಿದ ಬಗೆ ಬಂದ ಭವರೋಗ ಪರಿಹಾರ ವಿಜಯ ವಿಠ್ಠಲ ಒಲಿವ. ಧ್ರುವ ಅಂತಂದ್ರೆ ಇದನ್ನ ತಪ್ಪದೆ ಖಂಡಿತವಾಗಿ ಮರೆಯದೇನೆ ಇದನ್ನು ಯಾರು ಓದಿದವರಿಗೆ ಅಂತ ಓದಿದವರಿಗೆ ಅವರಿಗೆ ಬರ್ತಕ್ಕಂಥ ಭವರೋಗ ಎಲ್ಲವೂ ಸಹ ಪರಿಹಾರ ಆಗತ್ತೆ, ವಿಜಯ ವಿಠ್ಠಲ ಅನುಗ್ರಹವಾಗತ್ತೆ ಅಂತ ಹೀಗೆ ಒಂದು ಅದ್ಭುತವಾದ ರೀತಿಯಲ್ಲಿ ನಮಗೆ ವಿಜಯರಾಯರು ಶ್ರೀಪಾದರಾಯರ ಮಹಿಮೆಯನ್ನು ಅದ್ಭುತವಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಹಳ ಅಪರೂಪದ ಸುಳಾಗಿ, ಅದಕ್ಕೋಸ್ಕರ ನಾನು ಇದರ ಪ್ರವೇಶ ಮಾಡಿದೆ. ಇಂಥ ಮಹಾಮಹಿಮರಾದ ಶ್ರೀಪಾದ ಅವ್ರ ಶ್ಲೋಕ ಏನು ಹೇಳುತ್ತೆ ಅಂತಂದ್ರೆ, ಕಾಲೇ ಫಲತು ಸುರುದ್ರು ಚಿಂತಾಮಣಿರಪಿ ಯಾಚನೆ ದಾತ ದರ್ಶಯತಿ ಸಕಲಾಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಯ ಹನುಮನಿ. ಈಗ ಈಗ ನಮ್ಮ ಮನುಷ್ಯನಿಗೆ ಇಚ್ಛೆಯನ್ನು ಕೊಡ್ತಕ್ಕಂಥದ್ದು 3 ವಸ್ತುಗಳು ಶಾಸ್ತ್ರ ಹೇಳ್ತಾರೆ. ಒಂದು ಸ್ವರ್ಗಲೋಕದ ಕಲ್ಪವೃಕ್ಷ, ಅದು ಒಂದು ಗಿಡ, ಮತ್ತು ಕಾಮಧೇನು, ಅದು ಒಂದು ರೀತಿಯಾದ ಹಸು, ನಮಗೇನು ಬೇಕೋ ಅದನ್ನು ಕೊಡ್ತಕ್ಕಂಥದ್ದು. ಚಿಂತಾಮಣಿ ಅಂತ ಮಣಿ. ಸೊ ಇಲ್ಲಿ ಹೇಳ್ತಾರೆ, ಕಾಲೇ ಫಲತು ಸುರುತ್ರು. ಕಲ್ಪವೃಕ್ಷ ಮರ ಆದರೂ ಅದು ಮರವಾದ್ರಿಂದ ಒಂದು ಅದರ ಧರ್ಮ ಇದೆ, ಅದು ಕೆಲವು ಕಾಲದಲ್ಲಿ ಮಾತ್ರ ಫಲ ಕೊಡುತ್ತೆ, ಇನ್ನು ಕೆಲವು ಕಾಲದಲ್ಲಿ ಕೊಡಲ್ಲ. ಸೊ ಕಾಲೇ ಸುರತ್ರು, ಕಲ್ಪವೃಕ್ಷ ಆದರೂ ಸಹ ಒಂದು ಕಾಲದಲ್ಲಿ ಮಾತ್ರ ಅದು ಫಲ ಕೊಡುತ್ತೆ. ಚಿಂತಾಮಣಿ ಅಪಿ ಯಾಚನೆ ದಾತ, ಚಿಂತಾಮಣಿ ಸಹ ಹೋಗಿ ನಾವು ಅದರ ಮುಂದೆ ಕೇಳ್ಕೋಬೇಕು, ಇದು ಕೊಡು ಅಂತ ಕೈ ನೀಡಬೇಕು. ವರ್ಷ ಐತಿ ಸಕಲ ಅಭೀಷ್ಟಂ ದರ್ಶನ ಮಾತ್ರ. ಶ್ರೀಪಾದರಾಯರನ್ನ ನಾವು ಕೇಳಲೇಬೇಕಾಗಿಲ್ಲ, ಹೋಗಿ ನಿಂತರೆ ಸಾಕು, ಅವರ ಅನುಗ್ರಹ ಕೇವಲ ಅವರ ದೃಷ್ಟಿ ನಮ್ಮ ಬಿದ್ದರೆ ಸಾಕು, ನಮ್ಮ ಸಕಲ ಅಭೀಷ್ಟಗಳು ಸಿದ್ಧಿಸುತ್ತೆ, ಉದ್ಧಾರ ಆಗ್ತೇವೆ ಅಂತ ಶ್ರೀಪಾದರಾಯರ ಒಂದು ಮಹಿಮರ ಒಂದು ಸಣ್ಣ ಅವರ ಮಹಿಮೆಯ ಚಿಂತನೆ ಇವತ್ತು ಗುರುಗಳ ಅನುಗ್ರಹದಿಂದ, ಹರಿವಾಯು ಗುರುಗಳ ಇದರಿಂದ ಆಗ್ತಿದೆ. ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಾಗು ಶ್ರೀನಿವಾಸ ಮತ್ತು ವರ್ಲ್ಡ್ ವ್ಯಾಸ ಫೋರಂ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಶ್ರೀಪಾದರಾಯರ ಅಂತರ್ಗತನಾದ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಗೋಪಿನಾಥ ಮತ್ತು ಅಭಿನ್ನನಾದ ರಂಗವಿಠಲನಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.